ಬಂಗಲೆಯಲ್ಲೇನಿದೆ ಬದುಕು, ಬಾವಠಾರದಲ್ಲಿ ಹುಡುಕು, ಬಾವಠಾರದಲ್ಲಿ ಹುಡುಕು, ವಠಾರ ಈ ವಠಾರ, ವಠಾರ ಈ ವಠಾರ ಅಂತ ಶುರುವಾದರೆ ಮಿನಿಸ್ಟ್ರುಗಳ ಕಾರ್ ಡ್ರೈವರು ಸಾರ್ ಅರ್ಧ ಗಂಟೆ ಬಿಟ್ಟು ಹೋಗೋಣ ಇರಿ ಸರ್ ಅಂತ ಹೇಳಿದಂಥ ಉದಾಹರಣೆಗಳನ್ನು ನನಗೆ ಮಂತ್ರಿಗಳು ಕೆಲವರು ಹೇಳಿದ್ದಾರೆ. ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ. ನೀವು ಹೇಳಿದ ಮಾತಿನಲ್ಲಿ ಲೌಕಿಕವಾಗಿ ಸರಿ ಅದು. ಅಂದರೆ ಒಬ್ಬ ವ್ಯಕ್ತಿ ಇಲ್ಲಿಂದ ಮುಂದಕ್ಕೆ ಹೋಗ್ತಾನೆ, ಇನ್ನು ಮುಂದಕ್ಕೆ ಹೋಗಬೇಕಂತ. ಈ ಮುಂದಕ್ಕೆ ಮತ್ತು ಹಿಂದಕ್ಕೆ ಅಥವಾ ಮೇಲೆ ಮತ್ತು ಕೆಳಗೆ ಅನ್ನೋದು ತುಂಬ ರಿಲೇಟಿವ್ ಆದದ್ದು, ಸಾಪೇಕ್ಷವಾದದ್ದು. ನಮ್ಮ ಗ್ರಹಿಕೆ ಯಾವುದು ಮೇಲು ಯಾವುದು ಕೀಳು ಅನ್ನೋದು. ನನ್ನ ದೃಷ್ಟಿನಲ್ಲಿ ಕಿರುತೆರೆ ಹೆಸರಿನಲ್ಲಿ ಕಿರಿ ಅಂತಿದೆ. ಆದರೆ ನಿಜವಾಗಿಯೂ ಅದರ ಗುಣ, ಸ್ವಭಾವ, ಸ್ಟ್ರಕ್ಚರು, ಅದರ ಒಟ್ಟು ವಿನ್ಯಾಸದಲ್ಲಿ, ಅದರ ವಹಿವಾಟಿನಲ್ಲಿ ಅದು ಖಂಡಿತ ಕಿರಿದಲ್ಲ. ಸಿನಿಮಾಕ್ಕೆ ಯಾವ ರೀತಿಯಲ್ಲಿಯೂ ಅದು ಕಡಿಮೆ ಇಲ್ಲ. ಹಾಗಾಗಿ ನಾನು ಅದನ್ನು ಬಹಳ ಜನ ನನಗೂ ಹೇಳ್ತಾಯಿದ್ರು, ಏನು ಸರ್ ನೀವು 3 ನ್ಯಾಷನಲ್ ಅವಾರ್ಡು, ಅಮೆರಿಕಾ, ಹೂಮಳೆ ಇಂಥವೆಲ್ಲ ತೊಗೊಂಡು ಈ ಹೊತ್ತಲ್ಲಿ ಹೋಗಿ ಟಿ ವಿ ಸೀರಿಯಲ್ಲು ಅಂತ. ಅಂತಂದರೆ ಟಿ ವಿ ಸೀರಿಯಲ್ ಬಗ್ಗೆ ಈಗ ಬಹುಶಃ ಬದಲಾಗಿರಬಹುದು. ಟಿ ವಿ ಸೀರಿಯಲ್ ಅಂದರೆ ಅದು ಚಿಕ್ಕದು, ಅಲ್ಲಿ ಆ್ಯಕ್ಟ್ ಮಾಡಿದರೆ, ಅಲ್ಲಿ ಕೆಲಸ ಮಾಡಿದರೆ ಗೌರವ ಕಡಿಮೆ ಅನ್ನೋ ಥರದ್ದಿತ್ತು. ಇವತ್ತು ಅದೇ ಜನ ಅದಕ್ಕಿಂತ ಚಿಕ್ಕದಾದಂಥ OTTಲಿ ಜಾಗ ಸಿಗುತ್ತಾ ಅಂತ ನೋಡ್ತಿದ್ದಾರೆ. ಇನ್ನೂ ಚಿಕ್ಕದದು. ಸೊ ತೆರೆಯ ಅಗಲ ಅಥವಾ ಉದ್ದ ಅಥವಾ ವಿಸ್ತಾರ ಒಂದು ಪ್ರಕಾರದ ಯೋಗ್ಯತೆ ಅಲ್ಲ, ಖಂಡಿತ ಅಲ್ಲ. ಅದಕ್ಕೆ ಅದರದೇ ಶಕ್ತಿ, ಅದರದೇ ಸಾಮರ್ಥ್ಯ, ಅದರದೇ ಒಂದು ಸವಾಲುಗಳಿರುತ್ತೆ. ನನಗೆ ಉದಯ ಟಿ ವಿಯ ಸೆಲ್ವಂ ಅವರು ಮತ್ತು ವಿಜಯ್ ಕುಮಾರ್ ಅವರು ಒಂದು ಆಹ್ವಾನವನ್ನು ಕೊಟ್ಟಾಗ, ಈ ಧಾರಾವಾಹಿನ ಮಾಡಬೇಕು ಅನ್ನುವಂಥ ಅವಕಾಶ ಕೊಟ್ಟಾಗ, ಒಬ್ಬರು PR ಬಾಲಾಜಿ ಅಂತ ಉದಯದಲ್ಲಿದ್ದರು. ಅವರು ನನಗೆ ಬಂದು ಗುರುಗಳೇ ಮಾಡಬೇಕು ಅಂತ ಹೇಳಿದರು. ನಾನು ಯಾವುದೇ ಹೊಸ ಪ್ರಯೋಗವನ್ನು ಚಿಕ್ಕದು ದೊಡ್ಡದು ಅಂತ ನೋಡಲ್ಲ. ಅದರಲ್ಲಿ ನಾನೇನು ಮಾಡೋಕ್ಕಾಗತ್ತೆ ಅಂತ ನೋಡ್ತೀನಿ. ನಾನೇನು ಮಾಡೋಕ್ಕಾಗತ್ತೆ, ಪ್ರತಿಯೊಂದು ಆರ್ಟಲ್ಲಿ ನೀನು ಹೋಗಲ್ಲಿ ಏನು ಮಾಡ್ತೀಯ ಅಂತ. ಅವೆಲ್ಲ ದೃಶ್ಯ ಮಾಧ್ಯಮಗಳ ಬೇರೆ ಬೇರೆ ಕವಲುಗಳಷ್ಟೇ ಅದು. ಆಮೇಲೆ ನನಗೆ ಬಂದು ಹೇಳ್ತಿದ್ದವರೇನೆ ಹೋಗಬೇಡಿ ಅಂತಿದ್ದವರೇನೆ ಎಲ್ಲ ಚಾನಲ್ಗಳಿಗೂ ಹೋಗಿ ಸ್ಕ್ರಿಪ್ಟ್ ಸಬ್ಮಿಟ್ ಮಾಡಿಕೊಂಡು ಓಡಾಡ್ತಾ ಇದ್ದದ್ದು ನನ್ನ ಗಮನಕ್ಕೆ ಬಂದಿತ್ತು. ಅಂದರೆ ನಮ್ಮಲ್ಲಿ ಆ ಥರದ್ದು ಹಿಪೋಕ್ರಸಿ ಇರುತ್ತೆ. ಅಂದರೆ ನೀನು ಮಾಡಬೇಡ ಅಂತ ಹೇಳೋದಕ್ಕೆ ಇನ್ನೊಂದು ತಂತ್ರ ಅದು. ಸೊ ಸರಿಯಾಗಿ ನೆನಪಿಟ್ಕೊಂಡು ಹೇಳೋದಾದರೆ 1999 ಶತಮಾನದ ಕಡೆಯ ವರ್ಷ. ಆಗಷ್ಟೇ ಶತಮಾನದಂಚಿನಲ್ಲಿ ಅಂತ ಒಂದು ಪುಸ್ತಕ ಬೇರೆ ನಂದು ಬಂದಿತ್ತು. ಆ ವರ್ಷ ನಾನು ಕಿರುತೆರೆಗೆ ಪ್ರಯಾಣ ಮಾಡಿದೆ. ಅದಕ್ಕೆ ಮುಂಚೆ ಬೆಂಗಳೂರು ದೂರದರ್ಶನ ಶುರುವಾಗಿದ್ದಾಗ ನಾನು ಕಿರುಚಿತ್ರಗಳನ್ನು ಮಾಡಿದ್ದೆ. ಸುಗ್ಗಿ, ಕರುಣಾಳು ಬಾಬೆಳಕೆ, ಈ ಥರದ್ದು ಚಿಕ್ಕ ಚಿಕ್ಕ ಚಿತ್ರಗಳು. ನಮ್ಮ ಪಾಪ ತೀರ್ಕೊಂಡ ನಮ್ಮ ಮೇಕಪ್ ಕೃಷ್ಣ ಅದರ ನಿರ್ಮಾಪಕ, ಬಡವ, ಬಹಳ ಕಷ್ಟಪಟ್ಟು ಮಾಡ್ತಿದ್ದ ಪಾಪ. ಅವನು ಉತ್ಸಾಹಿ, ಹುಂಬ, ಒಳ್ಳೆಯವನು, ಶಿಸ್ತಿರಲಿಲ್ಲ ಅವನು. ಇನ್ನೂ ತುಂಬ ರಾಜ್ಕುಮಾರ್ ಅವ್ರ ಬಗ್ಗೆ ಎಲ್ಲ ಸಾಕ್ಷ್ಯಚಿತ್ರಗಳು ತುಂಬ ಮಾಡಿದ್ದಾನೆ ಪಾಪ. ನನಗೆ ಬಹಳ ಪ್ರೀತಿಯ ಶಿಷ್ಯ ಅವನು. ಅವನಿಗೆ ಸುಗ್ಗಿ ಮಾಡಿಕೊಟ್ಟಿದ್ದೆ, ಕರುಣಾಳು ಬಾಬೆಳಕು ಮಾಡಿದ್ದೆ. ಕರುಣಾಳು ಬಾಬೆಳಕೆ ಬುದ್ಧನ ಬಗ್ಗೆ, ಸುಗ್ಗಿ ಬೆಸಗರಳಿ ರಾಮಣ್ಣ ಅವರ ಒಂದು ಸಣ್ಣ ಕಥೆ ಮಾಡಿದ್ದೆ. ಅನಂತರ ಖಾಸಗಿ ವಾಹಿನಿಗಳು ಶುರುವಾದ ಮೇಲೆ ಬೆಂಗಳೂರು ದೂರದರ್ಶನಕ್ಕೆ ನನ್ನ ಸಣ್ಣ ಕಥೆಗಳನ್ನು ಆಧರಿಸಿ ನನ್ನ ನಿಮ್ಮ ನಡುವೆ ಅಂತ ಒಂದು ಧಾರಾವಾಹಿ, ಈ ಬದುಕು ಅಂತ ಒಂದು ಧಾರಾವಾಹಿ ಬಂದಿತ್ತು. ನಾನು ನಿರ್ದೇಶಕನಾಗಿರಲಿಲ್ಲ, ನನ್ನ ಕಥೆಗಳನ್ನು ಆಧರಿಸಿ ಮಾಡಿದರು. ಮೊಟ್ಟ ಮೊದಲ ಬಾರಿಗೆ ಉದಯ ವಾಹಿನಿಯಲ್ಲಿ ಪ್ರತಿಬಿಂಬ ಅನ್ನುವಂಥ ಒಂದು 265 ಸಂಚಿಕೆಗಳ ಸುದೀರ್ಘ ಧಾರಾವಾಹಿಯೇ ನನ್ನ ಮೊಟ್ಟ ಮೊದಲ TV ಸೀರಿಯಲ್, ದೈನಿಕ ಧಾರಾವಾಹಿ. ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೆ ಇರುವಂಥ ಒಂದು ಧಾರಾವಾಹಿ ಬಂತು. ಒಂದು ವಿಷಯವನ್ನು ನಾನು ಮೆಚ್ಕೋಬೇಕೇನೆಂದರೆ, ನಾವು ಹೋಗಿ ಧಾರಾವಾಹಿಯ ಒಂದು ಕಾನ್ಸೆಪ್ಟನ್ನು ಒಂದು ಯಾವುದೇ ಚಾನಲಿಗೆ ಕೊಟ್ಟಾಗ ಆಗಿದ್ದದ್ದು, ಆ ಕಾನ್ಸೆಪ್ಟನ್ನ ಓಕೆ ಮಾಡಿದ ಮೇಲೆ ಅವರು ನಮಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡ್ತಾಯಿದ್ರು. ಬಟ್ ಹೋಗುವಾಗ ದಾರಿ ತಪ್ಪಿದರೆ, ಜನಪ್ರಿಯತೆ ಕುಸಿದ್ರೆ ಹೇಳ್ತಾಯಿದ್ರು, ನೋಡಿ ಕಥೆಯ ಜಾಡನ್ನು ಸ್ವಲ್ಪ ಅವ್ರು ಗಮನಿಸಿ ಅಂತ. ಅಷ್ಟು ಬಿಟ್ಟರೆ ಇನ್ಯಾವುದೇ ಥರದ ಒಂದು ಅಂಕುಶ ಹಾಕೋದು, ಹೀಗೆ ಇರಬೇಕು, ಇಂಥ ಕಲಾವಿದರನ್ನ ತಗೊಳ್ಳಿ, ಹೀಗೆ ಮಾಡಿ, ಇದು ಯಾವುದನ್ನು ನನಗೆ ಉದಯ ವಾಹಿನಿ ಹೇಳಲಿಲ್ಲ. ಹೀಗಾಗಿ ಉದಯ ವಾಹಿನಿಗೆ ನಾನು 6 ಸತತವಾಗಿ ಬ್ಯಾಕ್ ಟು ಬ್ಯಾಕ್ ಧಾರಾವಾಹಿಗಳನ್ನು ಮಾಡಲಿಕ್ಕೆ, ಮೊದಲ ಪ್ರತಿಬಿಂಬದ ಅಡಿಗಲ್ಲನ್ನು ಹಾಕಲಿಕ್ಕೆ ನಾನು ಉದಯಕ್ಕೆ ತುಂಬ ತುಂಬ ಕೃತಜ್ಞನಾಗಿರ್ತೀನಿ. ಯಾಕಂದರೆ ಇದನ್ನು ನಾನು ಹಿರಿತೆರೆಯಿಂದ ಕಿರುತೆರೆಗೆ ಹಿಮ್ಮುಖವಾಗಿ ನಡೆದೆ ಅಂತ ನಾನು ಭಾವಿಸಲ್ಲ.
ಒಂದು ದೊಡ್ಡ ಅನುಭವ ಪ್ರಪಂಚ, ಒಂದು ದೊಡ್ಡ ಸಂಸ್ಥೆಯಾಗಿ ಕೆಲಸ ಮಾಡೋ ನೂರಾರು ಜನಕ್ಕೆ ಕೆಲಸ. ಈಗ ಸಿನಿಮಾದಲ್ಲಿ ಏನಾಗುತ್ತೆ, ಒಂದೊಂದು ಸಿನಿಮಾ 2 ವರ್ಷ 3 ವರ್ಷ ತೊಗೊಂಡ್ಬಿಡುತ್ತೆ, ಮುಕ್ತಾಯನೇ ಆಗಲ್ಲ ಕೆಲವೊಮ್ಮೆ. ಆಮೇಲೆ ಲಿಮಿಟೆಡ್ ಆರ್ಟಿಸ್ಟ್, ಒಂದು 10 ಜನ 11 ಎಲ್ಲ ಕಲಾವಿದರು ಸೇರಿದ್ರೆ ಒಂದು 25 ಜನಕ್ಕೆ ಕಲಾವಿದರಿಗೆ ಅವಕಾಶ ಕೊಡ್ಬೋದು. ಒಂದು ಯೂನಿಟ್, ಒಂದು ಘಟಕವಾಗಿ ಸಿನಿಮಾ ಕೆಲಸ ಮಾಡುತ್ತೆ, ಒಂದು ಘಟಕವಾಗಿರುತ್ತೆ. ಧಾರಾವಾಹಿಗಳಲ್ಲಿ ಪ್ರತಿಯೊಂದು ಎಪಿಸೋಡು ಒಂದು ಘಟಕ. ಈಗ ಬಾಕ್ಸ್ ಆಫೀಸ್ನಲ್ಲಿ ಇರತಕ್ಕಂತಹ ಮಾನದಂಡ ಬೇರೆ ಸಿನಿಮಾಕ್ಕೆ, ಕಿರುತೆರೆಯಲ್ಲಿ ಅವತ್ತವತ್ತಿನ TRP ಏನು ಬರುತ್ತೆ, ಈ ಮಂಡೇ ಟು ಫ್ರೈಡೇ ಎಷ್ಟು ಜನ ನೋಡ್ತಾರೆ ಎನ್ನುವಂಥ ಮಾನದಂಡ ಇದೆಯಲ್ಲ, ಅದು ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ಅಂತಾರಲ್ಲ, ಹಾಗೆ ರಿಸ್ಕ್ ಅದು. ಹಾಗಾಗಿ ಯಾವುದೋ ಒಂದು ಧಾರಾವಾಹಿ ಮಾಡೋದಕ್ಕೆ ಒಂದು ಕಾದಂಬರಿ ಪೂರ್ತಿ ಅದನ್ನೇ ಅಳವಡಿಸ್ತೀವಿ ಅಂತಕ್ಕಂಥ ಹೋಗೋದು ತುಂಬ ರಿಸ್ಕು. ಒಂದು ಕಂಟೆಂಟ್, ಒಂದು ಆಶಯ ಇಟ್ಕೊಂಡು ಹೊರಡೋದು, ಹೋಗ್ತಾ 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 ಯಾವುದೋ ಪಾತ್ರ ಬೆಳ್ಕೊಂಡು ಹೋಗ್ಬಿಡುತ್ತೆ, ಯಾವುದೋ ಪಾತ್ರ ನಿಂತು ಹೋಗುತ್ತೆ, ಇನ್ನೇನೋ ಆಗುತ್ತೆ, ಒಂದು ಆಶಯ ಮಾತ್ರ ಇಟ್ಕೋಬೇಕಾಗತ್ತೆ. ಹೀಗೆ ಶುರುವಾಯಿತು ಪ್ರತಿಬಿಂಬ. ಪ್ರತಿಬಿಂಬವನ್ನು ಯಾಕೆ ಆಯ್ಕೆ ಮಾಡಿಕೊಂಡೆ ಅಂದರೆ, ಈ ಶತಮಾನದಂಚಿನಲ್ಲಿ ಅನೇಕ ಮಾಧ್ಯಮಗಳ ಬಗ್ಗೆ ನಾವು ಯೋಚನೆ ಮಾಡುವಾಗ ವೃತ್ತಪತ್ರಿಕೆ, ಒಂದು ವೃತ್ತಪತ್ರಿಕೆ, ನಿಯತಕಾಲಿಕ, ವಾರಪತ್ರಿಕೆ ಇರ್ಬೋದು, ತಿಂಗಳಿದಿರ್ಬೋದು, ಮಾಸಪತ್ರಿಕೆ ಇರ್ಬೋದು, ಅದನ್ನು 5-4 ಜನ ಯುವಕರು ಯುವತಿಯರು ಆದರ್ಶವನ್ನಿಟ್ಟುಕೊಂಡು ಜಾಹೀರಾತನ್ನು ಹಾಕದೆ, ಯಾರ ಕೃಪಾಕಟಾಕ್ಷಕ್ಕೆ ಒಳಗಾಗದೆ, ಓದುಗರನ್ನೇ ನಂಬಿ ಒಂದು ಪತ್ರಿಕೆ ನಡೆಸೋಕ್ಕೆ ಸಾಧ್ಯವಾ? ಈ ಪ್ರಶ್ನೆಯಿಂದ ಪ್ರತಿಬಿಂಬ ಶುರುವಾಯಿತು. ನನ್ನ ಮನಸ್ಸಿನಲ್ಲಿ ಒಳಗಡೆ ಇದ್ದದ್ದು ಲಂಕೇಶರು. ಅವರು ಪತ್ರಿಕೆಯಲ್ಲಿ ಜಾಹೀರಾತು ಯಾವತ್ತೂ ಹಾಕ್ತಿರಲಿಲ್ಲ. ಹಾಯ್ ಬೆಂಗಳೂರು ಕೂಡ ಯಾವುದೋ ಜಾಹೀರಾತನ್ನು ಅವರು ಮಾಡಲಿಲ್ಲ. ಅವನು ಕಪ್ಪು ಸುಂದರಿ ಅಂತ ರವಿ ಅದನ್ನು ಕರ್ಕೊಳ್ತಿದ್ರು. ಇದು ವರ್ಣರಂಜಿತವಾದಂಥ ಮುಖಪುಟ ಇರ್ತಿತ್ತು. ಈ ಟಾಬ್ಲಾಯ್ಡ್ಗಳಲ್ಲಿ ಇವೆರಡು ಜಾಹೀರಾತು ಇಲ್ಲದೆ ನಡೆದಂಥ ಪತ್ರಿಕೆಗಳು ನನಗೆ ಗೊತ್ತಂಗೆ. ಎರಡೂ ಪತ್ರಿಕೆಗಳಿಗೆ ನಾನು ಅಂಕಣಕಾರನಾಗಿ ಹೆಚ್ಚು ಹಾಯ್ ಬೆಂಗಳೂರಿಗೆ, ಲಂಕೇಶ್ ಪತ್ರಿಕೆ ಅಲ್ಲಲ್ಲಿ ನಾನು ಬರೆದಿದ್ದುಂಟು. ವೈಯಕ್ತಿಕವಾಗಿ ನನಗೆ ಈ 2 ಪತ್ರಿಕೆಗಳ ಸಂಪಾದಕರು ವೈಯಕ್ತಿಕವಾಗಿ ನನಗೆ ತುಂಬ ಬೇಕಾದವರಾಗಿದ್ದರು. ಇದನ್ನು ಇಟ್ಕೊಂಡು ಹೊರಟಾಗ ಲಂಕೇಶರು ತಮಾಷೆ ಮಾಡಿದರು, ಏನಯ್ಯ ನಿನಗೇನು ಸಬ್ಜೆಕ್ಟ್ ಸಿಕ್ಕಲಿಲ್ವ ನಿನಗೆ ಅಂತ. ಇಲ್ಲ ಸರ್, ಈ ಥರದ್ದು ಮಾಡ್ತಾ ಇದ್ದೀನಿ ನಾನು ಅಂತ. ಜಾಹೀರಾತು ಇಲ್ಲದಿದ್ದರೆ ಹೇಗೆ ಒಂದು ಪತ್ರಿಕೆ ನಿಲ್ಲುತ್ತೆ? ಓದುಗರಿಂದ ನಿಲ್ಲಬೇಕು. ಓದುಗರು ಅದನ್ನು ಕೊಂಡು ಓದಬೇಕಾದ್ರೆ ಅವ್ರಿಗೆಲ್ಲ ರೋಮಾಂಚನ ಬೇಕು, ಏನೋ ಎಕ್ಸೈಟಿಂಗ್ ಬೇಕು, ಅವ್ರಿಗೆ ಇಂಟ್ರೆಸ್ಟ್ ಆಗೋಂಗೆ ಏನೋ ಹೇಳಬೇಕಾಗತ್ತೆ, ಸ್ವಲ್ಪ ಉತ್ಪ್ರೇಕ್ಷೆ ಮಾಡಬೇಕಾಗತ್ತೆ, ಹುಸಿ ರೋಮಾಂಚನಗಳನ್ನು ಕೊಡಬೇಕಾಗತ್ತೆ, ಮುಂದಿನ ವಾರ ಏನು ಅಂತ ನೋಡಬೇಕಾಗತ್ತೆ, ಈ ಸರಿ ಕವರ್ ಪೇಜ್ ಏನಾಕಿದೆ, ಇದೆಲ್ಲ ನಾವು ನೋಡ್ತೀವಲ್ಲ. ಸೊ ಇಂಥ ಪತ್ರಿಕೆಗಳಿಗೆ ಆ ರೋಮಾಂಚನಗಳು, ಟೀಕೆಗಳು, ನಿಂದೆಗಳು ಅವೇ ಜಾಹೀರಾತು. ಅವು ಒಂದು ರೀತಿ ಜಾಹೀರಾತು ಥರ ಕೆಲಸ ಮಾಡ್ತವೆ. ಅದರಲ್ಲೇನು ಮುಚ್ಚುಮರೆಯ ಪ್ರಶ್ನೆ ಇಲ್ಲ. ಇದು ಯಾವುದೂ ಇಲ್ಲದೆ ಒಂದು 5 ಜನ ಯುವಕರು ಒಂದು ಪತ್ರಿಕೆ ಶುರು ಮಾಡ್ತಾರೆ ಅದರಲ್ಲಿ, ಪ್ರತಿಬಿಂಬದಲ್ಲಿ. ಅದಕ್ಕೆ ಒಂದು ಕಥೆಯನ್ನು ಹೆಣೋದು. ಇದು ಅಪ್ರಕಟಿತ ಒಂದು ಧಾರಾವಾಹಿಗಾಗಿಯೇ ಹೆಣದಂಥ ಒಂದು ಕಥೆ. ಸೊ ಸಹಜವಾಗಿ ಆಗಷ್ಟೇ ನನ್ನ ಜೊತೆ ಸಿನಿಮಾದಲ್ಲಿ ಸಹ ನಿರ್ದೇಶಕನಾಗಿ ಬಂದಿದ್ದಂಥ ಗೋಪಿಗೆ ಕೆಲವು ಸಂಚಿಕೆಗಳನ್ನು ಡೈರೆಕ್ಟ್ ಮಾಡಲಿಕ್ಕೆ ಕೊಟ್ಟೆ. ಆನಂತರ ಅಮರ್ದೇವ್ ಅವರು ಕೆಲವು ಸಂಚಿಕೆಗಳನ್ನು ಡೈರೆಕ್ಟ್ ಮಾಡಬೇಕು ಅಂತ. ಅಮರ್ ವಾಸ್ ನಾಟ್ ಮೈ ಅಸಿಸ್ಟೆಂಟ್, ಗೋಪಿ ನನ್ನ ಜೊತೆ ಕೆಲಸ ಮಾಡಿದರು. ಕೆಲವು ಸಂಚಿಕೆಗಳನ್ನು ಪಿ ಶೇಷಾದ್ರಿನೂ ಡೈರೆಕ್ಟ್ ಮಾಡಿದ ನೆನಪು ನನಗೆ. ಪ್ರತಿಬಿಂಬದ ಕೆಲವು ಸಂಚಿಕೆಗಳನ್ನು ಮಾಡಿದರು. ಆಮೇಲೆ ಒಂದು ಟೀಮ್ ಮಾಡಿಕೊಂಡ್ವಿ ಬರೆಯೋದಕ್ಕೆ. ಇದು ಹೇಗಿರುತ್ತೆ ಅಂದರೆ, ಧಾರಾವಾಹಿಗಳು ಅಂದರೆ ಒಂದು ಕಾರ್ಖಾನೆ. ನಿತ್ಯ 3-4 ಕಡೆ ಸ್ಕ್ರಿಪ್ಟ್ ಆಗ್ತಾ ಇರಬೇಕು. ಅದು ನನಗೆ ನನಗೆ ಬರಬೇಕು ಸೆಂಟ್ರ್ ಪಾಯಿಂಟ್ಗೆ. ಅದನ್ನು ಓದಿ ಅವುಗಳಲ್ಲಿ ಈಗ ಉದಾಹರಣೆಗೆ 3 ಜನ ಬರೆದದಲ್ಲಿ 3-4 ಟ್ರ್ಯಾಕ್ ಇರುತ್ತೆ. ಒಂದೊಂದು ಟ್ರ್ಯಾಕನ್ನು ಜೋಡಿಸ್ತಾ ಆ ಟ್ರ್ಯಾಕ್ಗಳಿನ ಕರೆಕ್ಟಾಗಿ ಲೆಂತ್ 22-22.5 ನಿಮಿಷ ಮುಗಿಬೇಕು. ಟೈಟಲ್ ಕಾರ್ಡ್ ಸೇರಿ 25 ನಿಮಿಷಕ್ಕೆ ಧಾರಾವಾಹಿ ಮುಗಿಬೇಕು. ಮತ್ತು ನಾಳೆಗೆ ಅದು ಜನ ಎಲ್ಲಿ ನಿಲ್ತು ನೋಡಬೇಕು. ಆ ಥರದ ಒಂದು ಕುತೂಹಲಕಾರಿ ಅಂತ್ಯದಲ್ಲಿ ಧಾರಾವಾಹಿಗಳನ್ನು ನಿಲ್ಲಿಸಬೇಕು. ಆ ಥರದ ಒಂದು ಎಲ್ಲ ಸವಾಲುಗಳಿರುತ್ತೆ. ನೀವು ಹೇಳಿದ್ರಲ್ಲ ಹಿಮ್ಮುಖವಾಗಿ ನಡೆಯೋದು ಅಂತ. ಇದು ಹಿಮ್ಮುಖ ಅಲ್ಲ, ಇದು ಇನ್ನೊಂದು ಭಿನ್ನವಾದಂಥ ಅನುಭವ ಮತ್ತು ಚಾಲೆಂಜ್. ಆಮೇಲೆ TV ಸೀರಿಯಲಿಗೆ ಸ್ಕ್ರಿಪ್ಟ್ ಬರೆಯೋದೇ ಒಂದು ದೊಡ್ಡ ಕಲೆ. ಅದಕ್ಕೆ ಕೆಲವರು ಪರಿಣಿತರಾದಂಥವ್ರು ಇರ್ತಾರೆ. ಸಿನಿಮಾ ಸ್ಕ್ರಿಪ್ಟ್ ಮಾಡೋ ಹಾಗಲ್ಲ ಅದು. ದೃಶ್ಯಗಳ ಸಂಖ್ಯೆ ಕಡಿಮೆ ಇರುತ್ತೆ, ಉದ್ದ ಕಡಿಮೆ ಇರುತ್ತೆ, ತಿರುವುಗಳಿರುತ್ತೆ, ಮತ್ತು ಸಡನ್ನಾಗಿ ಟ್ರ್ಯಾಕ್ ಬಿಟ್ಟು ಇನ್ನೊಂದು ಟ್ರ್ಯಾಕ್ ಬರುತ್ತೆ. ಆ ಟ್ರ್ಯಾಕ್ ಆದಮೇಲೆ ಇನ್ನೊಂದು 3 ಅಥವಾ 4 ಚಿಕ್ಕ ಚಿಕ್ಕ ದೃಶ್ಯಗಳು ಆಕರ್ಷಕವಾಗಿ ಹಿಡಿದಿಡಬೇಕು. ಮತ್ತು ಅವುಗಳ ಮಧ್ಯೆ ಜಾಹೀರಾತಿಗೆ ನಾವು ಜಾಗ ಬಿಟ್ಟಿರ್ತೀವಿ. ಅದಕ್ಕಿಂತ ಮುಖ್ಯವಾಗಿ ನಿಮಗೆ ಒಬ್ಬ ಕಲಾವಿದನನ್ನು ನೆಚ್ಚಿ ಹೋಗ್ತಿರ್ತೀರಿ.
ಯಾವುದೋ ಕಾರಣಕ್ಕೆ ಅವ್ನು ಕಲಾವಿದ ಹೊರಟೋಗ್ತಾನೆ ಬಿಟ್ಟು, ಧಾರಾವಾಹಿ ನಿಲ್ಲೋಕ್ಕಾಗಲ್ಲ, ಆ ಥರದ್ದು ಇಕ್ಕಟ್ಟಿರುತ್ತೆ. ತಕ್ಷಣ ಅವ್ನ ಫೋಟೋಗೊಂದು ಹಾರ ಹಾಕಿ ಅವ್ನಿಗೇನೋ ಒಂದು ಅಂತ್ಯ ಕಾಣಿಸಿ ಅದು ಆ ಥರದ್ದೆಲ್ಲ ಧಾರಾವಾಹಿಲಿ ತುಂಬ ಕಾಮನ್. ಅದು ಆ ಕಲಾವಿದರ ಡೇಟ್ ಸಿಗ್ತೆ ಹೋದರೆ, ಕಲಾವಿದನಿಗೂ ನಿಮಗೂ ಜಗಳ ಆದರೆ ಕಲಾವಿದ ಅಥವಾ ಕಲಾವಿದೆ ಬಿಟ್ಟು ಹೋದರೆ ಎಲ್ಲದಕ್ಕೂ ಸಿದ್ಧವಾಗಿ. ನಮ್ಮ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಒಬ್ಬ ನನ್ನ ಗೆಳೆಯ ಸಕ್ರೆಬೈಲು ಶ್ರೀನಿವಾಸು, ಅವನು ಎಷ್ಟು ನುರಿತು ಹೋಗಿದ್ದ ಅಂದರೆ ಅವನು ಅದು ಮನೆಯೊಂದು 1000 ಬಾಗಿಲು ಎಲ್ಲ ಮಾಡಿದ್ದಾನೆ ಅವನು ಹೇಳ್ತಿದ್ದಾಗ, ಗುರುಗಳೇ ಫಸ್ಟು ಯಾವುದೇ ಆರ್ಟಿಸ್ಟ್ ಆಗಲಿ ಒಂದು ಒಳ್ಳೆ ಫೋಟೋ ತೆಗೆದು ಇಟ್ಕೊಂಬಿಡೋಣ, ಒಂದು ಹಾರ ಹಾಕಿ ಒಂದು ಫೋಟೋ ಇಟ್ಕೊಂಬಿಡೋಣ ಅಂತ. ಹಾಂ, ಕಲಾವಿದರು ಏನು ಮಾಡ್ತಾರೆ, ಧಾರಾವಾಹಿ ಶುರುವಾದಾಗ ಅವಕಾಶ ಕೇಳ್ಕೊಂಡು ಬಂದು ಇದೆಲ್ಲ ಮಾಡ್ತಾರೆ. ಒಂದು ಧಾರಾವಾಹಿಲಿ ಪಾಪ್ಯುಲರ್ ಆಗ್ತಿದ್ದಂಗೆ 5-6 ಧಾರಾವಾಹಿಗಳಿಗೆ ಬೇಡಿಕೆ ಬಂದಮೇಲೆ ಡೇಟ್ ಕೊಡೋಲ್ಲ, ಅರ್ಧ ದಿನ ಕೊಡೋದು, 1 ಗಂಟೆ ಕೊಡೋದು, ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗ್ಬೇಕಂತ ಅವರು ಅವರ ವೃತ್ತಿಯನ್ನು ಹಿಡಿಯುವಂಥ ಒಂದು ಚೇಸ್ ಮಾಡ್ತಿರ್ತಾರೆ. ಸೊ ಹೀಗಾಗಿ ಕಲಾವಿದರ ಬಳಕೆಗೆ ಸಿಕ್ಕೋದಿಲ್ಲ. ಅಂಥ ಹೊತ್ತಲ್ಲಿ ಹೊಸ ಪಾತ್ರಗಳನ್ನು ಸೃಷ್ಟಿ ಮಾಡಬೇಕು, ಹೊಸಬ್ರನ್ನ ಕರ್ಕೊಂಬರಬೇಕು, ಥಿಯೇಟರ್ ಕಡೆ ಹೋಗಬೇಕು, ರಂಗಮಂದಿರ ನೋಡಬೇಕು, ಎಲ್ಲೆಲ್ಲಿ ಕಲಾವಿದರು ಹೇಗೆ ಆಡಿಷನ್ ಮಾಡಬೇಕು. ತುಂಬ ದೊಡ್ಡ ಒಂದು 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 ಇನ್ಸ್ಟಿಟ್ಯೂಷನಲೈಸಾಗಿ ಕೆಲಸ ಮಾಡೋ ಥರದ್ದು. ಪ್ರತಿಬಿಂಬಕ್ಕೆ ಒಂದು ಹಾಡು ಬರೆದೆ ನಾನು. ಆ ಹಾಡಿನ ಸಾಲುಗಳು ಇಡೀ ಧಾರಾವಾಹಿಯ ಸಾಲುಗಳು, ಧಾರಾವಾಹಿಯ ಆಶಯಗಳನ್ನು ಹೇಳುತ್ತೆ. ಪ್ರತಿಬಿಂಬ ಪ್ರತಿಬಿಂಬ ಪ್ರತಿಬಿಂಬ, ಭವ್ಯ ಭಾರತದ ಪ್ರತಿಬಿಂಬ, ದಿವ್ಯ ಚೇತನದ ಗತಿಬಿಂಬ, ನೋವಗರ್ಭದಲ್ಲಿ ನಗುವ ಹಬ್ಬಗಳು, ಅಂತರಾಳದಲ್ಲಿ ಅಗ್ನಿ ದಿವ್ಯಗಳು, ನೆಮ್ಮದಿಯನ್ನು ಎಂದು ಕಂಡೀತು ನಾಡು, ನಮ್ಮ ಜನಗಣಕ್ಕೆ ಸಂತಸದ ಹಾಡು ಅಂತ ಶುರುವಾಗುತ್ತೆ ಚರಣ. ಆಮೇಲೆ ಪಲ್ಲವಿ ಆ ಥರ ಬರುತ್ತೆ. ಚರಣದಲ್ಲಿ ಶತಮಾನದಂಚಿನಲ್ಲಿ ಸುಖದ ಹುಡುಕಾಟ, ಭರವಸೆಯ ಪಂದ್ಯದಲ್ಲಿ ಇನ್ನೂ ಇದೆ ಆಟ. ಇವತ್ತಿಗೂ ಅನ್ವಯ ಆಗುತ್ತದು. ನಾಳೆ ಏನೋ ಇದೆ, ಕೋವಿಡ್ ಬಂದಿದೆ, ಏನೇನೋ ಬಂದಿದೆ, ಬಟ್ ನಾಳೆ ಇನ್ನೂ ಆಟಗಳಿದೆ. ಭರವಸೆ ಅನ್ನೋದು ನಾಳೆಗಿದ್ದು ಅದನ್ನು ಒಂದು ನಾಡು ಕಾಯಲೇಬೇಕಾಗಿರೋದು. ಸೋಲಿರಲಿ ಗೆಲುವಿರಲಿ ಆಟ ನಡೆಯುತ್ತಲಿರಲಿ, ಮನದ ಪರದೆಯ ಮೇಲೆ ಮೂಡಿ ಬರುತ್ತಿವೆ ನೋಡು, ಪ್ರತಿಬಿಂಬ 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 ಅಂತ. ನಾನು ಅಮೆರಿಕಾದಲ್ಲಿ ಮನೋಮೂರ್ತಿಯವರನ್ನು ಹಿರಿತೆರೆಗೆ ಪರಿಚಯಿಸಿದ್ನಲ್ಲ, ಇಲ್ಲಿ ಅವರನ್ನು ಕಿರುತೆರೆಗೂ ಪರಿಚಯಿಸಿ ಈ ಜಿಂಗಲನ್ನು ಅವ್ರ ಕೈಲಿ ಕಂಪೋಸ್ ಮಾಡಿಸಿದೆ. ಈ ಲಿರಿಕ್ಸ್ ಕಳಿಸ್ಬಿಟ್ಟು ನೀವು ಕಂಪೋಸ್ ಮಾಡಿಕೊಡಿ ಅಂತ. ಅವ್ರು US ಅಲ್ಲಿದ್ದರು, ನಾನು ಇಲ್ಲಿದ್ದೆ ಆಗ. ಹೇಗಿರ್ಬೇಕು ಚಂದ್ರು ಇದು ಅಂದೇಳಿ, ಏನಿಲ್ಲ, ಪ್ರತಿಬಿಂಬ ಅಂತ ಶುರುವಾದರೆ ಅಡುಗೆ ಮನೆ, ಬಚ್ಚಲ ಮನೆ, ಹೊರಗಡೆ ಇರೋರು ಒಳಗಡೆ ಇರೋರು ಎಲ್ಲ ಓಡ್ಬಂದು TV ಮುಂದೆ ಕೂತ್ಕೋಬೇಕು. ಜಿಂಗಲ್ಗಳ ಉದ್ದೇಶ ಏನು ಅಂದರೆ ಕೂಗಿ ಕರೆಯೋದು, ಅನೌನ್ಸ್ಮೆಂಟ್ ಥರ. ನಮೋ ವೆಂಕಟೇಶ, ನಮೋ ತಿರುಮಲೇಶ ಅಂದ ತಕ್ಷಣ ಜಯ ಸಿನಿಮಾ ಶುರು ಓಡ್ರಿ ಅಂತ. ಇದು ಒಂದು ಸಣ್ಣ ತಂತ್ರ. ಹೀಗಾಗಿ ಪ್ರತಿಬಿಂಬದ ಆ ಹಾಡು ಮನೋಮೂರ್ತಿಯವ್ರ ಕೈಲಿ ಕಂಪೋಸ್ ಮಾಡಿಸಿದ್ದು ತುಂಬ ಪಾಪ್ಯುಲರ್ ಆಯಿತು. ಆಮೇಲೆ ಆ ಗೀತೆಯನ್ನು ಸುಮಾರು 265 ಸಂಚಿಕೆಗಳಲ್ಲಿ ನಾವು ಪ್ರತಿಬಿಂಬಕ್ಕೆ ಬಳಕೆ ಮಾಡಿಕೊಂಡ್ವಿ. ಅದಕ್ಕಿಂತ ಮುಖ್ಯವಾಗಿ ನನಗೆ ಪತ್ರಿಕೋದ್ಯಮ ಕುರಿತು ಎಲ್ಲನೂ ಹೇಳಬೇಕು ಇದರಲ್ಲಿ. ಈ ಧಾರಾವಾಹಿಯಲ್ಲಿ ನಾನು ಯಾವಾಗಲೂ ನಿಮ್ಗೆ ಹೇಳ್ತೀನಲ್ಲ, ಯಾವತ್ತು ನಮ್ಮದೊಂದು ಸಿಗ್ನೇಚರ್, ನಮ್ಮದೊಂದು ಘನತೆ ಬಿಟ್ಕೊಡಬಾರ್ದು. ಜನಪ್ರಿಯತೆ ಆಸೆಗೋಸ್ಕರ ನಮ್ಮ ಒಂದು ಸ್ಟ್ಯಾಂಪ್ ಇರುತ್ತಲ್ಲ, ಅದು ಕಳ್ಕೊಬಾರ್ದು, ಚೀಪ್ ಆಗಬಾರ್ದು. ಇದರಲ್ಲಿ ಏನಾಗುತ್ತೆ, ಡಾಕ್ಟರ್ ವಿಜಯ್ ಅಂತ ಒಬ್ಬ ಕಲಾವಿದ, ನವೀನ್ ಕೃಷ್ಣ, ನಮ್ಮ ಶ್ರೀನಿವಾಸ ಮೂರ್ತಿಯವ್ರ ಮಗ, ಹೇಮಂತ್ ಹೆಗಡೆ, ಶ್ರೀಕಾಂತ್ ಹೆಬ್ಳಿಕರ್, ವಾಣಿಶ್ರೀ ಪ್ರಧಾನ ಭೂಮಿಕೆಯಲ್ಲಿ ಇಷ್ಟು ಜನ ಹುಡುಗರು ಸೇರಿ ನಾವೊಂದು ಪತ್ರಿಕೆ ಶುರು ಮಾಡೋಣ ಅಂತ ಹೊರಡ್ತಾರೆ. ಆಫ್ಟರ್ ದರ್ ಗ್ರ್ಯಾಜುಯೇಷನ್ ಸಮಾಜ ಸರಿ ಮಾಡಬೇಕು, ದುಡ್ಡು ಲಂಚ ಭ್ರಷ್ಟಾಚಾರಿಗಳನ್ನು ಬಯಲಿಗೆಳಿಬೇಕು, ನಾವು ಜಾಹೀರಾತು ತೊಗೋಬಾರ್ದು, ಜಾಹೀರಾತು ತೊಗೊಂಡ್ರೆ ಜಾಹೀರಾತು ಕೊಡೋನು ಒಬ್ಬ ಭ್ರಷ್ಟ ಆಗಿದ್ದರೆ ಅವನ ಹಂಗಿಕ್ಸ್ಗೆ ಹಾಕೋತೀವಿ, ಈ ಥರದ ಒಂದು ಪತ್ರಿಕೆನ ಹೊರಡ್ತಾರೆ. ಆಗ ಅವ್ರು ಎದುರಿಸೋ ಸವಾಲುಗಳೇನು, ಸಮಸ್ಯೆಗಳೇನು, ಅದರೊಳಗೂ ನಾವು ಅಪರಾಧ, ಕ್ರೈಮು ಎಲ್ಲ ಹೆಣಿತಾ ಹೋಗಿದ್ವಿ. ನನ್ನ ಜೊತೆಗೆ ಸ್ಕ್ರಿಪ್ಟ್ ಬರೀಲಿಕ್ಕೆ ಸುರೇಶ್ ಚಂದ್ರ, ನಮ್ಮ ಸಂಜೆವಾಣಿಲಿ ಕೆಲಸ ಮಾಡ್ತಿದ್ರು, ಲಿಂಗೇನಹಳ್ಳಿ ಸುರೇಶ್ ಚಂದ್ರ, ಅವರು ಕೆಲವು ಎಪಿಸೋಡ್ ಬರ್ಕೊಟ್ರು. ಅನೇಕ ಪತ್ರಕರ್ತರಿಂದ ಬರೆಸ್ತಾ ಇದ್ದೆ ನಾನಾಗ, ನಿಮ್ಮ ಅನುಭವಗಳನ್ನು ಬರೀರಿ ಅಂತ. ಅದನ್ನು ನಾನು ಕನ್ಸಾಲಿಡೇಟ್ ಮಾಡಿ ಇದು ಮಾಡ್ತಾಯಿದ್ದು. ಹಾಗೆ ಮಾಡ್ತಾ ಪ್ರತಿಬಿಂಬ ಯಾವ ಮಟ್ಟಕ್ಕೆ ಹೋಯ್ತು ಅಂದರೆ, ನಾನು ಆ ನಡುವೆ ಯಾವುದಕ್ಕೂ ಅಮೆರಿಕಕ್ಕೆ ಹೋಗಿ ಬರೋದು ಇರ್ತಿತ್ತು ನಂದು. ಅಲ್ಲಿ ವಾಷಿಂಗ್ಟನ್ DC ಅಲ್ಲಿರತಕ್ಕಂಥ ವಾಷಿಂಗ್ಟನ್ ಪೋಸ್ಟ್ ಪತ್ರಿಕೆಯ ಸಂಪಾದಕರನ್ನು ಸಂದರ್ಶನ ಮಾಡಿದಂಥ ತುಣುಕು ಪ್ರತಿಬಿಂಬದಲ್ಲಿ ನಾನು ಹೋಗಿ ಇಂಟರ್ವ್ಯೂ ಮಾಡಿ ಅದನ್ನು ಪಾರ್ಟ್ ಆಫ್ ದಿ ಎಪಿಸೋಡ್, ನಾಟ್ ಎಸ್ ಎ ಡಾಕ್ಯುಮೆಂಟರಿ, ವಾಟ್ ಈಸ್ ಜರ್ನಲಿಸಮ್, ಪತ್ರಿಕೋದ್ಯಮ ಅಂದರೆ ಏನು, ಇವತ್ತು ಏನಾಗಬೇಕು ಪತ್ರಿಕೋದ್ಯಮ. ಇವತ್ತು ದೊಡ್ಡ ದೊಡ್ಡ ಪತ್ರಿಕೆಗಳು ಜಾಹೀರಾತಿಲ್ಲದೆ ನಡೆಯೋಕ್ಕಾಗದೆ ಉಸಿರು ಕಟ್ಟಿ ನಡೀತಾ ಇದ್ದಾವೆ.
ಒಂದು ಕಾಲಕ್ಕೆ ಒಂದು ಜಾಹೀರಾತು ಎಲ್ಲೋ 2ನೇ 3ನೇ ಪೇಜಲ್ಲಿ ಇರ್ತಿತ್ತು. ಇವತ್ತು ಮುಖಪುಟದಲ್ಲಿ ದೊಡ್ಡದೊಂದು ಜ್ಯುವೆಲ್ರಿ ಅಥವಾ ಒಂದು ಕಾರ್ದು ಒಂದು ಮೋಟ್ರ್ ಬೈಕ್ದು ಅಡ್ವರ್ಟೈಸ್ಮೆಂಟ್ ಹಾಕಬೇಕು ಅಂದರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಜಾಹೀರಾತಿರುತ್ತೆ. ಸೊ ಅದಕ್ಕೆ ಆದ್ಯತೆ, ಆಮೇಲೆ ಸುದ್ದಿ, ಸಮಾಜ, ಇನ್ನೊಂದು. ಈ ಒಂದು ಸಂದಿಗ್ಧ ಆಗ ಅಷ್ಟಿರಲಿಲ್ಲ. ಜಾಹೀರಾತುಗಳ ಸಂಖ್ಯೆ ಕಡಿಮೆ ಇತ್ತು. ನಿಧಾನವಾಗಿ ಜಾಹೀರಾತಿನ ಯುಗ ಹೆಂಗೆ ಬೆಳೀತಾ ಇದೆ ಈಗ ಅಂದರೆ, ಜಾಹೀರಾತು ಪ್ರಧಾನವಾಗಿರುತ್ತೆ. ನೀವೊಂದು ಧಾರಾವಾಹಿ ನೋಡಿ, ಇನ್ನೊಂದು ನೋಡಿ, ಆ ಜಾಹೀರಾತಿಗೆ ಪ್ರತಿಯೊಬ್ಬನನ್ನು ಹೌ ಟು ಮೇಕ್ ಹಿಮ್ ಕಸ್ಟಮರ್, ಅವನನ್ನು ಗಿರಾಕಿ ಮಾಡೋದು ಹೇಗೆ, ಕಸ್ಟಮರ್ ಮಾಡೋದು ಹೇಗೆ ಅನ್ನುವುದೇ ಕಲೆಯ ಪ್ರಧಾನ ಉದ್ದೇಶ ಆಗೋಗ್ಬಿಟ್ಟಿದೆ. ಇವು ವೆದರ್ ಇಟ್ ಈಸ್ ನೆಟ್ಫ್ಲಿಕ್ಸ್, ಅಮೆಝಾನ್, PVR ಯಾವುದಾದ್ರೂ ತೊಗೊಂಡ್ರು ಕೂಡ ಅದು ಸ್ವಲ್ಪ ಇತ್ತು, ಹಿನ್ನೆಲೆಯಲ್ಲಿ ಇತ್ತು. ಇವತ್ತು ಸ್ಕೂಲ್ನಲ್ಲಿ ಒಂದು ಸಣ್ಣದು ಮಕ್ಕಳದೊಂದು ಕಾರ್ಯಕ್ರಮ ಮಾಡಿದರೆ ಹಿಂದ್ಗಡೆ ಒಬ್ಬ ಸ್ಪಾನ್ಸರರ್ ಅಂತ ಹಾಕೊಂಡು ಕೂತಿರ್ತಾನೆ. ಆ ಥರದ ಒಂದು ದುರಂತದ ಕಡೆಗೆ ನಾವು ಇವಾಗ ಸಾಗಿಬಿಟ್ಟಿದ್ದೀವಿ. ಈಗ ಅದು ಇರ್ರಿಪೇರಬಲ್ ಮಿಸ್ಟೇಕ್ ಆಗೋಗ್ಬಿಟ್ಟಿದೆ. ಏನಾದರೂ ಕೂಡ ಯಾರು ಊಹಿಸ್ತಾ ಸ್ಪಾನ್ಸರ್ ಅಂತ ಫಸ್ಟ್ ನೋಡುವಂಥದ್ದು, ಮತ್ತು ಅವನಿಗೆ ಏನು ಮೈಲೇಜ್ ಕೊಡ್ತೀರಿ ನೀವು ಅನ್ನೋದು ಇವತ್ತು ಪ್ರಧಾನ ನೆಲೆಗೆ ಬಂದಿದೆ. ಆ ಶತಮಾನದ ಅಂಚಿನಲ್ಲಿ ನನಗೆ ಈ ಪ್ರಶ್ನೆ ಭಾಳ ಕಾಡ್ತು. ಒಂದು ಆದರ್ಶವನ್ನು ಹೇಳೋಣ, ನಡೆಯೋಕ್ಕೆ ಸಾಧ್ಯ ಇಲ್ಲದಿರ್ಬೋದು 5 ಜನ ಹುಡುಗರು ಸೇರಿ ಒಂದು ಪತ್ರಿಕೆ ನಡೆಸೋದು, ನಡೆಸಿದರೆ ಹೇಗಿರುತ್ತೆ ಅಂತ. ಅದಕ್ಕೇನು ಕಷ್ಟಗಳು ಬರುತ್ತೆ, ಮುಚ್ಚೋ ಸ್ಥಿತಿ ಬರುತ್ತೆ, ಇನ್ನೊಬ್ಬರು ಯಾರೋ ಕೊಲೆ ಆಗ್ತಾರೆ, ಇನ್ನೂ ಮುಂದುವರಿತಾರೆ. ಈ ಥರದ ಒಂದು ಸಮಾಜದ ಪ್ರತಿಬಿಂಬ ಅಂದರೆ ಸಮಾಜದಲ್ಲಿ ನಡೆಯುವಂಥ ಎಲ್ಲ ಘಟನೆಗಳನ್ನು ನಾವು ಪ್ರತಿಬಿಂಬಿಸ್ತೇವೆ ನಮ್ಮ ಪತ್ರಿಕೆಯಲ್ಲಿ. ಆ ಪತ್ರಿಕೆ ಹೆಸರೇ ಪ್ರತಿಬಿಂಬ ಅಂತ. ತುಂಬ ಚೆನ್ನಾಗಿ ನಾವು ಮಾಡಿದ್ವಿ. ಈ ಹೊತ್ತಲ್ಲಿ ನಾನು ಸಂಶೋಧನೆ ಮಾಡ್ತಾ ಹೋದಾಗ ಅಮೇರಿಕಾದಲ್ಲಿ ಒಂದು ಸಂಸ್ಥೆ ಇದೆ, ಅದರ ಹೆಸರು ನ್ಯೂಸಿಯಮ್ ಅಂತ. ನಾಟ್ ಮ್ಯೂಸಿಯಂ, ನ್ಯೂಸಿಯಮ್, NEW ನ್ಯೂಸ್ ZEUM, ನ್ಯೂಸ್ EM ಅಂತ. ಅದು ಪ್ರಪಂಚದ ಸುದ್ದಿಗಳ ಬಗ್ಗೆ ಇರ್ತಕ್ಕಂಥ ಒಂದು ಮ್ಯೂಸಿಯಂ. ಅಲ್ಲಿ ಶೂಟ್ ಮಾಡಿದ್ದೆ ನಾನು. ಧಾರಾವಾಹಿನಲ್ಲಿ ಇಟ್ ವಾಸ್ ಅ ವೆರಿ ಎಜುಕೇಟಿವ್ ಆ್ಯಂಡ್ ವೆರಿ ವೆಲ್ ರಿಸೀವ್ಡ್. ಇವತ್ತು ನಮಗೆ ಅಂಥದ್ದೊಂದು ಅವಕಾಶಗಳನ್ನು ವಾಹಿನಿಗಳು ಕೊಡೋದಿಲ್ಲ. ನೀವು ಏನಾದರೂ ಹೆಚ್ಚಿಂದ ಹೇಳ್ತೀರಿ ಅಂದರೆ ಇಲ್ಲ, ಅದು ಎಂಟರ್ಟೈನ್ಮೆಂಟ್ ಆಚೆಗೆ ಏನೂ ಬೇಡ ಅಂತಾರೆ. ನಾನು ಹೇಳೋದು, ನೀವು ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಜನರನ್ನ ಎಜುಕೇಟ್ ಮಾಡೋಕ್ಕಾಗತ್ತಾ? ಚಿಂತನೆ ಹೇಳಿ, ರಂಜನೆಯ ಜೊತೆಗೆ ಚಿಂತನೆ ಇರಲಿ, ಅದು ತುಂಬ ಮುಖ್ಯ. ರಂಜಿಸಿ, ನೀವು ಆ ರಂಜಿಸುವ ಜೊತೆಗೆ ಚಿಂತನೆಯನ್ನು ಕೊಡದೇ ಇದ್ದರೆ ನಮಗೆ ಒಂದು ಕರ್ತವ್ಯ ಲೋಪ ಆಗುತ್ತೆ, ಅದು ಜವಾಬ್ದಾರಿಯಿಂದ ವಿಮುಖರಾದಾಗುತ್ತೆ. ಒಂದು ಗೆಸ್ಟ್ ಅಪಿಯರೆನ್ಸ್ಗೆ ನಾನು ಹೇಮಾ ಕರ್ಕೊಂಬಂದಿದ್ದೆ. ನಮ್ಮ ಅಮೆರಿಕ ಹೇಮಾ ಕೆಲವು ಸಂಚಿಕೆಗಳನ್ನು ಅವರು ಅಭಿನಯಿಸಿದ್ರು ಇದರಲ್ಲಿ. ಹೀಗಾಗಿ ಒಂಥರ ನಾನು ಏನೋ ಸ್ಮಾಲ್ ಸ್ಕ್ರೀನು ಏನೋ ಮಾಡಿ ಬಂದಿದೆ ಹಂಗಲ್ಲ. ಅದಕ್ಕೆ ತುಂಬ ನಾವು ಶ್ರದ್ಧೆ ಹಾಕಿ ಒಂದು ಒಳ್ಳೆಯ ಸಂಸ್ಥೆ ಕಟ್ಕೊಂಡ್ವಿ. ಒಳ್ಳೆಯ ಸಂಸ್ಥೆ ಕಟ್ಕೊಂಡಿದ್ದರಿಂದ ನನಗೆ ನಮ್ಮ CV ಮಂಜುನಾಥ್ ಅಂತ, ನಮ್ಮ ಮಂಜು ಚಾಮರಾಯನಕೋಟೆ ಅಂತ ಬಹಳ ನಿಷ್ಠಾವಂತ ಪ್ರೊಡಕ್ಷನ್ ಮ್ಯಾನೇಜರು, ಇನ್ನೊಬ್ಬ ನನ್ನ ಕಲೀಗಾಗಿ ಕನ್ನಡ ಮೇಸ್ಟ್ರಾಗಿದ್ದಂಥ ದೇವರಾಜು ಅಂತ, ದೇವರಾಜು, ಅವರಿಬ್ಬರು ಕಂಪ್ಲೀಟ್ ಪ್ರೊಡಕ್ಷನ್ ಇನ್ಚಾರ್ಜ್ ನೋಡ್ಕೊಳ್ಳೋರು, ಭಾಳ ಚೆನ್ನಾಗಿ ನೋಡ್ಕೊಳ್ಳೋರು. ಒಂದು ಮನೆ ಅಥವಾ 1-2 ಮನೆಗಳನ್ನು ಕ್ಯಾಂಪ್ ಮಾಡಿಬಿಡ್ತಿದ್ವಿ ತೊಗೊಂಡು, ಅಲ್ಲೇ ಊಟ ಅಡುಗೆ ಎಲ್ಲ ಮಾಡಿಕೊಂಡು. ಒಬ್ಬ ಚೆನ್ನಪ್ಪ ಅಂತ ಒಬ್ಬನಿಗೆ ಒಂದು ಒಳ್ಳೆ ಜನ್ರೇಟರ್ ಗಾಡಿ ಕೊಡಿಸ್ಬಿಟ್ಟು, ಲೈಟ್ಸ್ ಎಲ್ಲ ಕೊಡಿಸ್ಬಿಟ್ಟು, ಅವನು ಭಾಳ ಶ್ರಮಜೀವಿ. ಅವನಿದ್ದರೆ ನಮಗೆ ಶೂಟಿಂಗ್ ಏನೂ, ಯಾವಾಗ ಜನ್ರೇಟರ್ ಆನ್ ಮಾಡಬೇಕು, ಯಾವ ಲೈಟ್ಸ್ ಬೇಕು, ಕ್ಯಾಮರಾಮನ್ ಅವಶ್ಯಕತೆ ಏನಿದೆ, ಶಿಫ್ಟ್ ಮಾಡೋದು ಎಲ್ಲ ಚೆನ್ನಾಗಿ ನೋಡ್ಕೋತಿದ್ದ. ಹೀಗಾಗಿ ನಮಗೆ ನೀವು ಕೇಳಿದ್ರಲ್ಲ, ನಾನು ಹಿರಿತೆರೆಯಿಂದ ಕಿರುತೆರೆಗೆ ಬಂದದ್ದರಿಂದ ಸಾವಿರಾರು ಜನಕ್ಕೆ ಉದ್ಯೋಗ ಸಿಕ್ತು, ನೂರಾರು ಜನಕ್ಕೆ ಅವಕಾಶ ಸಿಕ್ತು, ಪ್ಲ್ಯಾಟ್ಫಾರ್ಮ್ ಸಿಕ್ತು, ನೂರಾರು ಜನ ತೆರೆ ಹಿಂದೆ ತೆರೆ ಮೇಲೆ ಅಭಿನಯಿಸೋಕ್ಕೆ ಅವಕಾಶ ಸಿಕ್ತು. ಸೊ ಇವತ್ತು ಅದರಲ್ಲಿ ಕೆಲಸ ಮಾಡಿದಂಥವರು ಬೇರೆ ಬೇರೆ ಕಡೆ ಬೇರೆ ಬೇರೆ ಧಾರಾವಾಹಿಗೆ ಹೋದರು, ಮತ್ತು ನಿರ್ದೇಶಕರಾದರು. ಹೇಮಂತ್ ಹೆಗಡೆ ನಿರ್ದೇಶಕರಾದರು, ಸಿನಿಮಾಗಳಿಗೆ ಹೋದರು, ಅದೆಲ್ಲ. ಆದರೆ ನನ್ನ ದೃಷ್ಟಿಯಲ್ಲಿ ಅತ್ಯುತ್ತಮವಾದ ಓಪನಿಂಗ್ ಅಂತ ನಾನು ಧಾರಾವಾಹಿಲಿ ತಗೊಂಡಿದ್ದು ಪ್ರತಿಬಿಂಬದಲ್ಲಿ. ಅದು ನನಗೆ ತುಂಬ ಖುಷಿ ಕೊಟ್ಟಂಥ ಧಾರಾವಾಹಿ. ಈಗಲೂ ಕೂಡ ಕೆಲವರು ಅದನ್ನು ನೆನಪಿಸ್ಕೊಂಡು ಆ ಧಾರಾವಾಹಿಯ ಕೆಲವು ಕಥಾ ಹಂದರವನ್ನು ಜ್ಞಾಪಿಸ್ಕೊಳ್ತಾರೆ. ಅದರಲ್ಲಿ ಕೆಲವು ಇಕ್ಕಟ್ಟುಗಳು ಬರುತ್ತೆ. ಪತ್ರಿಕೆ ಮುಚ್ಚಬೇಕೋ ಇಲ್ಲ ಅವ್ರ ಹತ್ರ ದುಡ್ಡು ತೊಗೋಬೇಕು ಅಂತ, ಇಲ್ಲ ಪತ್ರಿಕೆಯನ್ನು ನಾವು 1 ವಾರ ಪ್ರಿಂಟ್ ಮಾಡದಿದ್ರೂ ಪರವಾಗಿಲ್ಲ ಅವ್ರ ಹತ್ರ ದುಡ್ಡು ತೊಗೊಳ್ಳಲ್ಲ ಅಂತ ಹಠಕ್ಕೆ ಬೀಳೋದು. ಏನಾಗುತ್ತೋ ಯಾರಿಗೆ ಗೊತ್ತಾಗುತ್ತೆ, ತೊಗೊಂಡು ಬಿಡೋಣ, ಈ ಸಂಚಿಕೆ ತರೋಕ್ಕಾಗಲ್ಲ, ಅಲ್ಲಿದ್ರೆ ನಮಗೆ ಪ್ರಿಂಟಿಂಗ್ ದುಡ್ಡು ಕೊಡೋಕ್ಕಾಗಲ್ಲ ಅನ್ನುವಂಥದ್ದು. ಏಜೆಂಟ್ರುಗಳಿಂದ ದುಡ್ಡು ಬರೋದಿಲ್ಲ, ಜನ ಕೊಂಡು ಹೋದೋದು ಕಡಿಮೆ ಆಗಿಬಿಟ್ಟಿದೆ. ಇದ್ರ ಮಧ್ಯೆ ಆದರ್ಶಗಳು, ಪತ್ರಿಕೋದ್ಯಮ ಓದ್ಕೊಂಬಂದಿರ್ತಾರಲ್ಲ ಜರ್ನಲಿಸಮ್ ವಿದ್ಯಾರ್ಥಿಗಳು, ಇದನ್ನೆಲ್ಲ ಚೆನ್ನಾಗಿ ಆ ಧಾರಾವಾಹಿಯಲ್ಲಿ ಒಂದು ಕಿರುತೆರೆಯ ವ್ಯಾಪ್ತಿಯಲ್ಲಿ ಹ್ಯಾಂಡಲ್ ಮಾಡಿದೆ. ಒಂದು ಪ್ರಶ್ನೆ ಸರ್,
ಈ ಫೈನಾನ್ಷಿಯಲ್ ಟರ್ಮ್ಸಿಗೆ ಬಂದಾಗ ಸಿನಿಮಾ ಹೇಗೆ ಅದರ ಬಾಕ್ಸ್ ಆಫೀಸ್ ವಿಚಾರ ಆಗ್ಬೋದು ಅಥವಾ ಇದು ಹೇಗೆ ನಿಮ್ಗೆ ರಿಟರ್ನ್ಸ್ ಕೊಡುತ್ತೆ? ಯಾಕಂದ್ರೆ ಯಾವುದೇ ಆದ್ರೂ ಹಣದ ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ರಿಟರ್ನ್ಸ್ ಬಗ್ಗೆ ಮಾತಾಡ್ತೀವಿ. ಹೇಗೆ ಇವುಗಳ ಹಣಕಾಸಿನ ನಿರ್ವಹಣೆ ಸರ್? ನಮಗೆ ತುಂಬ ಮಿತವಾದ ಬಜೆಟಲ್ಲಿ ಮಾಡಲಿಕ್ಕೆ ವಾಹಿನಿಯವರು ಹೇಳಿದರು. ನಾನು ಹೇಳಿದ್ದೆ ಅವರಿಗೆ, ನನಗೆ ಜಾಹೀರಾತು ಪ್ರಪಂಚವನ್ನು ಪರಿಚಯಿಸಬೇಡಿ, ನನಗೆ ಅದು ಗೊತ್ತಿಲ್ಲ. ನಮಗೆಲ್ರಿಗೂ ಕೂಲಿ ಕೊಡಿ, ಸಂಭಾವನೆ ನಾವು ಮಾಡಿ ಕೊಟ್ಬಿಡ್ತೀವಿ ಅಷ್ಟೇ. ಅಷ್ಟರ ಮಟ್ಟಿಗೆ. ಅದರ್ವೈಸ್ ನೀವು ಯು ಕ್ಯಾನ್ ಬೈ ದ ಸ್ಲಾಟ್ ತಗೊಂಡು ನೀವು ಆ ಸ್ಲಾಟಿಗೆ ನೀವೇ ಜಾಹೀರಾತುಗಳನ್ನು ಹುಡುಕಿ ತುಂಬಿ ಹೆಚ್ಚಿನ ಹಣ ಗಳಿಸೋಕ್ಕೆ ಸಾಧ್ಯ ಇರುತ್ತೆ. ನೀವು ಆ ಅರ್ಧ ಗಂಟೆ ನಿಮಗೆ ಕೊಟ್ಬಿಡ್ತಾರೆ ಸ್ಲಾಟ್ನ, ಅದು ಒಂದು ಕ್ರಮ. ನೀವು ಆ ಅರ್ಧ ಗಂಟೆ ನಾವು ಕೊಂಡ್ಕೊಂಡ ಹಾಗೆ. ಅದಕ್ಕೆ ನೀವು ನೆಕ್ಸ್ಟು ಮುಂಬೈ, ಮದ್ರಾಸು, ಬೆಂಗಳೂರು, ಡೆಲ್ಲಿ ಎಲ್ಲ ಓಡಾಡಿ ದೊಡ್ಡ ದೊಡ್ಡ ಕಂಪನಿಗಳನ್ನು, ಆಗ ನೀವೇನು ಮಾಡಬೇಕು, ನಿಮ್ಮ ಹತ್ರ ಒಂದು ದೊಡ್ಡ ಮಾರ್ಕೆಟಿಂಗ್ ಸೆಕ್ಷನ್ ಇರಬೇಕಾಗುತ್ತೆ, ವಿಭಾಗ ಬೇಕಾಗ್ತದೆ. ಕೆಲವರು ಅದರಲ್ಲಿ ಪರಿಣಿತರಾದವರು ಹಾಗೆ ಅದಕ್ಕೆ ಒಂದು ಟೀಮನ್ನು ಬಿಟ್ಬಿಡ್ತಾರೆ. ನನಗೆ ದಟ್ ಈಸ್ ನಾಟ್ ಮೈ ಕಪ್ ಆಫ್ ಟೀ. ಮೊದಲೇ ಹೇಳಿದ್ನಲ್ಲ, ಗಣಿತದಲ್ಲಿ ಫೇಲು ಅಂತ. ಹಾಗಾಗಿ ನನಗೆ ಇದೆಲ್ಲ ಬೇಡಪ್ಪ, ಮಾರ್ಕೆಟಿಂಗ್ ಎಲ್ಲ ನೀವು ಮಾಡ್ಕೊಳ್ಳಿ. ನಮಗೊಂದು ಫಿಕ್ಸ್ಡ್ ಸಂಭಾವನೆ ಕೊಟ್ಬಿಟ್ರೆ ಮಾಡು. ಅಂದರೆ TRPನ ಮೇಂಟೈನ್ ಮಾಡಬೇಕಾದ್ದು ಒಂದು ಇತ್ತು. ನಾನು ಏನು ತಿಳ್ಕಾಡ್ತಿದ್ದೆ ಅಂದರೆ, ಎಲ್ಲ ಸಿನಿಮಾ ಮಾಡೋಗ್ಲಿ ತಿಳ್ಕಾಟ ಇರುತ್ತೆ, ಹೇಗಾದರೂ ಮಾಡಿ ಈ ಧಾರಾವಾಹಿ ಈ ಎಪಿಸೋಡು 20 ನಿಮಿಷದಲ್ಲಿ ಏನಿದೆ ಇಂಟ್ರೆಸ್ಟಿಂಗ್ ಈ ಸರಿ, ಏನು ಹೊಸದಾಗಿ ಹೇಳಿದ್ದೀವಿ ಅಂತ ಕಷ್ಟಪಟ್ಟು ಅದನ್ನು ಕಮರ್ಷಿಯಲ್ಲಾಗಿ ಹೇಳೋಕ್ಕೆ ಟ್ರೈ ಮಾಡೋದು. ಮೇನ್ ಟೈಮ್ ಅದು ಚೀಪ್ ಆಗ್ದಂಗೆ ನೋಡ್ಕೋಬೇಕು. ತುಂಬ ಕಷ್ಟ ಅದು. ಇಟ್ಸ್ ಬ್ಯಾಲೆನ್ಸ್ ಮಾಡೋವಂಥದ್ದು. ನೀವು ಏನೋ ಒಂದನ್ನು ಅಗ್ಗವಾಗಿ ಮಾಡಿಬಿಟ್ರೆ ತಕ್ಷಣಕ್ಕೆ ಅಂತ ಮೇಲೆ ಹೋಗ್ಬೋದು. ಅದು ಒಟ್ಟು ಸಂಸ್ಥೆಗೆ, ನಿರ್ದೇಶಕನಿಗೆ, ಟೀಮ್ಗೆ ಒಂದು ಅವನ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗುತ್ತೆ. ಇದು ಧಾರಾವಾಹಿ ಮಾಡುವಾಗಲಂತೂ ತುಂಬ ಕಷ್ಟ ಆಗಿರಬೇಕು. ಆಮೇಲೆ ಸುಮ್ಮನೆ ಏನೋ ಒಂದು ಎಂಡಿಂಗ್ ಕೊಟ್ಬಿಡೋದು, ಮುಂದಿನ ವಾರ ನೋಡ್ಕೊಳ್ಳೋಣ ಅಂತ. ಮುಂದಿನ ವಾರ ಅದಕ್ಕೆ ಸಂಬಂಧವೇ ಇರಲ್ಲ, ಅದು ಮರ್ತೋಗಿರ್ತಾರೆ ಅನ್ನೋ ಥರ ಅಂತ. ಈ ಥರದ ಒಂದು ಇಕ್ಕಟ್ಟುಗಳು, ಚಾಲೆಂಜ್ಗಳು ತುಂಬ ಇತ್ತು. ತುಂಬ ಜನ ಆಡ್ಕೊಂಡ್ರು ನಾನು ಹೋದಾಗ, ನಿಮಗೆ ಬೇಕಿತ್ತ ಧಾರಾವಾಹಿ, ಎಷ್ಟೆಷ್ಟು ದೊಡ್ಡ ದೊಡ್ಡ ಫಿಲ್ಮ್ ಮಾಡಿದ್ದೀರ, ಏನು ನೀವು ಮೇಷ್ಟ್ರೆ ಇದೆಲ್ಲ ಅಂತ. ನಾನು ಹೇಳಿದೆ, ಮಾಧ್ಯಮ ತಂತಾನೇ ಶ್ರೇಷ್ಠವೂ ಅಲ್ಲ, ಕನಿಷ್ಠವೂ ಅಲ್ಲ. ಅದ್ರ ಪಾಡಿಗೆ ಅದಿರುತ್ತೆ, ಅದಕ್ಕೊಂದು ಶಕ್ತಿ ಇರುತ್ತೆ. ನಾವು ಅಲ್ಲಿ ಕೆಲಸ ಮಾಡೋರು ಶ್ರೇಷ್ಠರೋ, ಕನಿಷ್ಠರೋ, ನೀಚರೋ, ಅಧಮರೋ ಆಗಿರ್ತೀವಿ. ನಮ್ಮ ಕೈಲಿ ಏನು ಕಿಸೆಕಾಗುತ್ತೆ ಕಿಸಿರಿ ಅಷ್ಟೇ. ಧಾರಾವಾಹಿ ಮಾಡ್ತೀರಾ ಅಲ್ಲಿ ಏನು ಮಾಡಿ, ಪುಸ್ತಕ ಬರೀತೀರಾ ಅಲ್ಲಿ ಏನು ಮಾಡ್ತೀರೋ ಮಾಡಿ, ಸಿನಿಮಾ ಮಾಡ್ತೀರಾ ಮಾಡಿ. ನೀವು ಅಂತಿಮವಾಗಿ ಆ ಮಾಧ್ಯಮದಲ್ಲಿ ಏನು ಪಡ್ಕೋತೀರ ಅನ್ನೋ ನಿಮ್ಮ ಯೋಗ್ಯತೆ ಅಷ್ಟೇ. ಮಾಧ್ಯಮ ಸರಿಯಿಲ್ಲ, ಈ ಮಾಧ್ಯಮ ಸರಿಯಿಲ್ಲ, ಪೇಪರ್ ಸರಿಯಿಲ್ಲ, ನೀನೇ ಸರಿ ಇಲ್ವಲ್ಲಪ್ಪ, ನೀನು ಸರಿ ಮಾಡ್ಕೊಳ್ದೆ ಅದು ಸರಿ ಇಲ್ಲ. ತುಂಬ ಜನ ಆ ಥರದ್ದು ಒಂದು ಸಿನಿಕಲ್ಲಿ ಇರ್ತಾರೆ. ನನಗೆ ತುಂಬ ದೊಡ್ಡವ್ರು ಬಂದು ಬುದ್ಧಿ ಹೇಳೋಕ್ಕೆ ಶುರು ಮಾಡಿದರು. ಅದು ಯಾವಾಗ ಜನಪ್ರಿಯವಾಗ್ತಿದೆ, ನನಗೆ ಈ ವಿವೇಕ ಹೇಳೋರ ಬಗ್ಗೆ ಒಂದು ಗುಮಾನಿ ಇರುತ್ತೆ. ಅವರು ನಮಗೆ ಹಿತೈಷಿಗಳೋ ಇಲ್ಲ ಕಲ್ಲು ಹಾಕಕ್ಕೆ ಕೇಳ್ತಿದ್ದಾರೋ ಅಂದ. ನೀನು ಧಾರಾವಾಹಿಗೆ ಅಲ್ಲೆಲ್ಲ ಹೋಗಿ ಶೂಟ್ ಮಾಡಿದ್ಯಾ, ಉದಯ TV ಅವ್ರು ಕೊಡೋ ದುಡ್ಡಲ್ಲೆಲ್ಲ ಹೋಗಿ ಮಾಡೋಕ್ಕಾಗತ್ತಾ ಅಂತ. ಇಲ್ಲಪ್ಪ, ನನ್ನ ಸ್ವಂತ ಕೆಲಸಕ್ಕೆ ನಾನು ಅಮೆರಿಕಕ್ಕೆ ಹೋಗಿದ್ದೆ. ಅಲ್ಲಿ ಹೋದಾಗ ಅನ್ನಿಸ್ತು ಇದು ಸುದ್ದಿಗೆ ಸಂಬಂಧಪಟ್ಟಿದ್ದು. ಶಿಕಾಗೋ ಟೈಮ್ಸು, ವಾಷಿಂಗ್ಟನ್ ಪೋಸ್ಟು, ಆ ಸಂಪಾದಕರು ಅಪಾಯಿಂಟ್ಮೆಂಟ್ ತೊಗೊಂಡು ಇಂಟರ್ವ್ಯೂ ಮಾಡ್ಕೊಂಡು ಬಂದೆ. ಅದೊಂದು 3 ನಿಮಿಷ ಇಂಟರ್ವ್ಯೂ ಆ ಇಡೀ ಎಪಿಸೋಡ್ನ ಘನತೆನ ಹೆಚ್ಚಿಸುತ್ತಲ್ವಾ. ಅವನು ಹೇಳ್ತಾನೆ, ಜಾಗತಿಕವಾಗಿ ಹೇಳ್ತಾನೆ, ಇವತ್ತು ಪತ್ರಿಕೋದ್ಯಮ ಹೆಂಗಿದೆ ಅಂತ. ಅದು ಕನ್ನಡಿಗರಿಗೆ ಬೇಡವಾ? ಕನ್ನಡಿಗರಿಗೆ ನಾವು ಅದನ್ನು ಸಬ್ಟೈಟ್ಲಾಗಿ ತೋರಿಸ್ಬಾರ್ದಾ? ಈ ಥರದ್ದು ಪ್ರಯೋಗ ನಾನು ಮಾಡಿದ್ದು. ಅಷ್ಟೊತ್ತಿಗೆ ಎಲ್ಲ ಚಾನಲ್ಗಳಲ್ಲೂ ಬೇರೆ ಬೇರೆ ಧಾರಾವಾಹಿಗಳು ಒಂದು ದೊಡ್ಡ ಪ್ರವಾಹವೇ ಶುರುವಾಯಿತು. ಆಮೇಲೆ ನಾವು ಇನ್ನೂ 10 to 5 ಜಾಬ್ ಮಾಡ್ಕೊಂಡಿರೋದು ಕಷ್ಟ ಅಂತ ಹೇಳಿ, ಶತಮಾನದ ಅಂಚಿನ ಕಡೆಯ ದಿನ 2000 ಶುರುವಾಗಬೇಕು. 1999 ಡಿಸೆಂಬರ್ 31 ಐ ಜಸ್ಟ್ ವಾಕ್ಡ್ ಔಟ್ ಆಫ್ ಮೈ ಕಾಲೇಜ್. ಅಲ್ಲಿವರೆಗೂ ಕೆಲಸ ಬಿಡೋಕ್ಕೆ ನನಗೆ ಧೈರ್ಯ ಇಲ್ಲ. ಮೇಷ್ಟ್ರ ಕೆಲಸ ಟಿಪಿಕಲ್ ಮಧ್ಯಮ ವರ್ಗ, ಎಲ್ಲಿ ಸಂಬಳ, ಪೆನ್ಷನ್ನು ಏನೇನೋ ಇರುತ್ತಲ್ಲ, ಬಾಡಿಗೆ ಕಟ್ಟೋದು ಹೇಗೆ ಬೇಡಪ್ಪ. ಆಮೇಲೆ ಅಕಸ್ಮಾತು ಈ ಧಾರಾವಾಹಿ ನಿಲ್ಲಿಸಿಬಿಟ್ರೆ ಸಿನಿಮಾದವರು ಬರದೇ ಇದ್ರ ಗತಿ ಏನು? ಅಷ್ಟೊತ್ತಿಗೆ 5 ಸಿನಿಮಾಗಳಾಗಿತ್ತು. 5 ಸಿನಿಮಾ ಆಗಿತ್ತು. ಕೊಂಡು ಹೋದ ಆಗಿತ್ತು, ಬಾನಲ್ಲೆ ಆಗಿತ್ತು, ಕೊಟ್ರೇಶಿ ಕನಸು ಆಗಿತ್ತು, ಅಮೆರಿಕ ಆಗಿತ್ತು, ಹೂ ಮಳೆ ಆಗಿತ್ತು. 3 ನ್ಯಾಷನಲ್ ಅವಾರ್ಡ್ ಇತ್ತು. ಅಮೆರಿಕ ಅಂತ ಸೂಪರ್ ಹಿಟ್ ಫಿಲ್ಮ್ ಇದ್ದರೂ ಕೂಡ ನಿರ್ದೇಶಕರಿಗೆ ದುಡ್ಡು ಕೊಡಲ್ಲಪ್ಪ. ಇವ್ಯಾವು ನಾನು ಪ್ರೊಡ್ಯೂಸ್ ಮಾಡಿಲ್ಲ ಈ 7 ಸಿನಿಮಾಗಳು. ನಮಗೆ ಒಂದು ಹೆಸರು ಬಂದಿದೆ ಪಾಪ ಅದು. ಹಾಗಾಗಿ ನನಗೆ ನನ್ನ ವೈಫು, ದಯವಿಟ್ಟು ಕೆಲಸ ಬಿಡಿ, ನನಗೊಂದು ಗೌರವಾನ್ವಿತವಾದ ಉದ್ಯೋಗ ಇದೆ, ನೋಡ್ಕೊಳ್ಳೋಣ. ಇಷ್ಟು ದಿನ ಬೆಳಗ್ಗೆ ಅಂದರೆ
ಚೆಕ್ಗಳಿಗೆ ಸೈನ್ ಹಾಕ್ಬೇಕಾದ್ರೆ ಒಂದು 300-400 ಚೆಕ್ಗಳಿಗೆ ಕಲಾವಿದರಿಗೆ ಸಂಬಳ ಬಟವಾಡೆ ಮಾಡೋದು, ಸ್ಕ್ರಿಪ್ಟ್ ಓದೋದು, ಒಂದು ದೊಡ್ಡ ಕಾರ್ಖಾನೆ. ಈ ಕಡೆ ಸ್ಕ್ರಿಪ್ಟ್ ಬರೋದು, ಓದೋದು, ಇದು ನೀನು ಡೈರೆಕ್ಟ್ ಮಾಡಪ್ಪ, ಇದು ನೀನು ಮಾಡಪ್ಪ, ಮತ್ತು ಅದನ್ನೆಲ್ಲ ನಿರ್ವಹಿಸೋದು. ಅವರವರ ಒಂದು ಸಣ್ಣ ಕಲಹ ಶುರುವಾಗೋದು. ಅದು ಆಗುತ್ತಲ್ಲ, ಒಂದು 50 ಜನ ಒಂದು ಕಡೆ ಇದ್ದಾಗ ಸಣ್ಣ ಅವನು ಹೋದ್ಮೇಲೆ ಅವ್ನು ಬಂದು ಚಾಡಿ ಹೇಳೋದು, ಇವನು ಹೋದ್ಮೇಲೆ ಅವ್ನು ಬಂದು ಚಾಡಿ ಹೇಳೋದು, ನಾನು ಇಬ್ಬರನ್ನೂ ಕರೆದ್ಬಿಡೋದು ಒಟ್ಟಿಗೆ, ಕೂತ್ಕೊಳ್ಳಿ ಹೇಳಿ ಈಗ ಅಂತ. ಆ ಥರ ತಿಳಿ ಮಾಡ್ತಿದ್ದೆ. ಅದು ಸಹಜ, ಮನುಷ್ಯರ ನಡುವಿನ ಈ ಸಂಘರ್ಷ ಇರುತ್ತಲ್ಲ, ಅದರಲ್ಲೂ ಈ ಕ್ರಿಯೇಟಿವ್ ಫೀಲ್ಡಲ್ಲಿ ಬೇಗ ಬರುತ್ತೆ, ಈಗೋಗಳು ಬರುತ್ತೆ. ಸೊ ನನ್ನ ಎಪಿಸೋಡ್ ಚೆನ್ನಾಗಿದೆ, ಅವ್ರದ್ದು ಅಷ್ಟು ಸರಿ ಇಲ್ಲ, ನನ್ನ 3 ಸೀನಲ್ಲಿ ನಂದು 2 ಸೀನ್ ಇದೆ, ಅದಕ್ಕೆ ಇವತ್ತು ಧಾರಾವಾಹಿ ಚೆನ್ನಾಗಿದೆ ಅಂತ ಈ ಥರದ್ದೆಲ್ಲ ಇರ್ತದೆ. ಅದನ್ನೆಲ್ಲ ನಿಭಾಯಿಸಬೇಕು. ಆಗ ನನಗೆ ಒಂದು ಹೊಸ ಹುದ್ದೆ, ಮ್ಯಾನೇಜೀರಿಯಲ್ ಹುದ್ದೆ, ನಿರ್ವಹಣೆ ಮಾಡ್ತಕ್ಕಂಥ ಹುದ್ದೆ. ಕ್ರಿಯೇಟಿವ್ ಹುದ್ದೆ ಬೇರೆ ಇರುತ್ತೆ. ಸಿನಿಮಾದಲ್ಲಿ ಏನಾಗುತ್ತೆ, ಅದೊಂದು ಯೂನಿಟಾಗಿ ಕೆಲಸ ಮಾಡ್ತೀವಿ, ಫಿನಿಶ್, ಸೆನ್ಸಾರ್ ಮುಗೀತು. ಇದು ಹಂಗಲ್ಲ. ಇದು ಪ್ರತಿನಿತ್ಯದ ಅಗ್ನಿ ಪರೀಕ್ಷೆ, ಪ್ರತಿನಿತ್ಯದ ಅಗ್ನಿದಿವ್ಯ ಅದು ಹೋಗಬೇಕು. ತಕ್ಷಣ ತಿದ್ಕೋಬೇಕು ನೀವು. ಮುಂದಿನ ಆ ವಾರದ ಸಂಚಿಕೆಯಲ್ಲಿ ಏನೋ ಒಂದು 2-3 ದೃಶ್ಯಗಳು ಸರಿ ಇಲ್ಲದ್ರೆ ಕಟ್ ಮಾಡಿ ಬಿಸಾಕಿ ಮತ್ತೆ ರೀಶೂಟ್ ಮಾಡಿ ಮತ್ತೆ ಇನ್ನೇನೋ ಮಾಡಿ ಅದನ್ನು ಮ್ಯಾನೇಜ್ ಮಾಡಬೇಕು. ಚಾನಲ್ ದೇ ವಾಂಟ್ ರಿಸಲ್ಟ್ ಅಷ್ಟೇ. ಬಟ್ ಉದಯ ತುಂಬ ಕಟುವಾಗಿರಲಿಲ್ಲ ನನ್ನ ಜೊತೆಗೆ, ತುಂಬ ಫ್ರೆಂಡ್ಲಿಯಾಗಿ ಚರ್ಚೆಗೆ ಭಾಗವಹಿಸಿ ಮುಂದಿನ ವಾರ ಏನು ಮಾಡ್ತೀರಿ ಅಂತ ಕೇಳಿ ಮುಂದುವರಿಯೋರು. ಬಾಲಾಜಿ ಇದ್ದರು, ವಿಜಯ್ ಕುಮಾರ್ ಅಂತ ಒಬ್ಬರು ಭಾಳ ನಮ್ಮ ಅದರ ಅಡ್ಮಿನ್ ನೋಡ್ಕೊಳ್ತಿದ್ರು. ಮೇಲೆ ಸೆಲೋಮ್ ಅವರಿದ್ದರು, ಎಲ್ಲರನ್ನು ನೋಡ್ಕೊಳ್ತಕ್ಕಂಥ ಅವರು ಮೇಲುಸ್ತುವಾರಿ ಧಾರಾವಾಹಿಯ ಕಥೆಯನ್ನು ಕೇಳೋರು. ಅವರು ಫಸ್ಟ್ ಹೇಗೆ ಮಾಡ್ತೀರಾ ನೀವು ಅಂತ ಪ್ರತಿಯೊಂದು ಇದನ್ನು ಅವರು ಒಂದು ಸರಿ ಓಕೆ ಮಾಡೋರು. ಸೊ ಹೀಗಾಗಿ ಪ್ರತಿಬಿಂಬ ಕಿರುತೆರೆಗೆ ಪ್ರವೇಶ, ಕಾಲೇಜಿನಿಂದ ನಿರ್ಗಮನ. ಒಂದು ಫೈನ್ ಡೇ ಜಸ್ಟ್ ಐ ವಾಕ್ಡ್ ಔಟ್. ಇನ್ನೊಂದು 3 ವರ್ಷ ಕೆಲಸ ಮಾಡಿ ಸರ್, ನಿಮ್ಗೆ ಅದೇನೋ ಬರುತ್ತೆ, ಪೆನ್ಷನ್, ಇದು VRS ಸ್ಕೀಮ್ ಬರುತ್ತೆ, 15 ವರ್ಷ ತುಂಬಬೇಕು ಹಾಗೆ ಅಂತ ತುಂಬ ಜನ ಹೇಳಿದರು. ಇಲ್ಲ, ಅಷ್ಟೊತ್ತಿಗೆ ಜೊತೆಗೆ ಏನಾಗಿತ್ತು ಅಂದರೆ ಆ ಕಾಲೇಜಲ್ಲಿ ಕೂಡ ಒಂದು ಸಣ್ಣ ವೃತ್ತಿ ಮಾತ್ಸರ್ಯ ಶುರುವಾಗಿತ್ತು. ಇವನೇನು ಟಿ ವಿಲಿ ಬರ್ತಾನೆ, ಸಿನಿಮಾನೂ ಮಾಡ್ತಾನೆ, ಪಾಠನೂ ಮಾಡ್ತಾನೆ, ಇಲ್ಲಿ ಒಳ್ಳೆ ರಿಸಲ್ಟ್ ಬೇರೆ ಕೊಡ್ತಾನೆ, ಹೆಂಗೆ ನಮ್ಮಂಗೆ ಇದನ್ನಲ್ಲ ಇವನು ಯಾರು ಅಂತ. ಅದು ಎಲ್ಲರಿಗೂ ಆಗುತ್ತಲ್ವ. ಒಂದು ಕಡೆ ಕೆಲಸ ಮಾಡುವಾಗ ಒಬ್ಬ ಮನುಷ್ಯ ಸ್ವಲ್ಪ ಮೇಲೆ ಹೋಗ್ತಿದ್ರೆ ಎಲ್ಲರೂ ಕಣ್ಣು ಕೆಂಪಾಗುತ್ತೆ. ನಾನು ದೊಡ್ಡ ಕಾರಲ್ಲಿ ಬೇರೆ ಹೋಗ್ತಿದ್ದೆ ಕಾಲೇಜ್ಗೆ. ಅದೊಂದು ಆಗೊಂದು ನನ್ನ ಹತ್ರ ಲ್ಯಾನ್ಸರ್ ಅಂತ ಇತ್ತು, ಗ್ರೀನ್ ಲ್ಯಾನ್ಸರ್ ಇತ್ತು ಅಂತ. ಆಮೇಲೆ ಯಾರೋ ಹೇಳಿದರು, ಗ್ರೀನ್ ಕಲರೇ ತುಂಬ ಜನ ಕೆರಳಿಸುತ್ತೆ, ಯಾಕೆ ತೊಗೊಂಡ್ರಿ ನೀವು ಅದನ್ನ? ನಾನು ಹೇಳಿದೆ, ನನ್ನ ಖುಷಿ, ನಂದಪ್ಪ ಕಷ್ಟಪಟ್ಟು ತೆರಿಗೆ ಕಟ್ಟಿ ಕಂತು ಕಟ್ಟಿ ತಿಂಗಳು ಕಂತು ಕಟ್ಕೊಂಡು ನಾನು ಸಾಲ ಮಾಡಿ ಕಾರ್ ತೊಗೊಳ್ಳೋ ಶೋಕಿ. ಬಾಡಿಗೆ ಮನೇಲಿದ್ದು ನಾನು ಕಾರ್ ತೊಗೊಂಡಿದ್ದೆ. ಅದು ನನಗೆ ಯಾವಲು ನಮ್ಮಮ್ಮ ಬೈಯವ್ರನ್ನ ಆಗ್ತಿ ಹೇಳಿಲ್ಲ, ಅಲ್ಲ ಕಣೋ ಮನೆಯೇ ಕಟ್ಕೊಂಡಿಲ್ಲ, ನೀನು ಕಾರ್ ತಗೊಂಡು ಓಡ್ತೀಯ, ಅಷ್ಟು ದೊಡ್ಡ ಕಾರ್ ನಾಚಿಕೆ ಆಗಲ್ವ ನಿನಗೆ ಅಂತ. ಯಾಕಂದರೆ ಬಾಡಿಗೆ ಮನೇಲಿ ಹೊರಗಡೆ ರಸ್ತೆಯಲ್ಲಿ ಕಾರ್ ನಿಲ್ಲಿಸ್ತಾ ಇದ್ವಿ, ಓಡೋದು ನಿಲ್ಸೋಕ್ಕೆ ಜಾಗ ಇರ್ತಿರಲಿಲ್ಲ. ನಾನು ಹೇಳಿದೆ, ಸ್ಥಿರಾಸ್ತಿ ಚರಾಸ್ತಿಗಳು ನನಗೇನಿಲ್ಲಮ್ಮ, ನನ್ನ ಕಂಫರ್ಟ್ಸ್ಗೆ ಏನು ಇಷ್ಟ, ಸ್ವಲ್ಪ ದುಡ್ಡು ಬಂದರೆ ಒಂದು ದೇಶಕ್ಕೆ ಹೋಗ್ಬಿಡ್ತಾ ಇದ್ದೆ, ಏರ್ ಟಿಕೆಟು ಲೆಕ್ಕ ಹಾಕ್ಕೊಂಡು ಎಷ್ಟಾಗುತ್ತೆ ಅಂತೇಳಿ. ಹೀಗಾಗಿ ನನಗೆ ಆರ್ಡ್ರ್ ಇಲ್ಲ, ನನ್ನ ಸುಖಕ್ಕೆ ಏನು ಆದ್ಯತೆ ಅದು ಬೇಕು. ಹೀಗಾಗಿ ಪ್ರತಿಬಿಂಬವೂ ಕೂಡ ವಿದೇಶದಲ್ಲಿ ಚಿತ್ರೀಕರಿಸಲ್ಪಟ್ಟ ಮೊಟ್ಟ ಮೊದಲ ಕನ್ನಡ ಧಾರಾವಾಹಿ. ಉದಯ ನಮ್ಮನ್ನು ಅವರ ಟೀಮ್ ಮೆಂಬರ್ ಮಾಡ್ಕೊಂಡ್ಬಿಟ್ರು. ಒಂಥರ ಒಂದು ಧಾರಾವಾಹಿ ಎಂಡ್ ಆಗೋಕ್ಕೆ ಮುಂಚೆ ಇನ್ನೊಂದು ನಮಗೆ ಅಪ್ರೂವ್ ಕೊಟ್ಬಿಡ್ತಿದ್ರು. ನೆಕ್ಸ್ಟ್ ಒಂದು ಕಾವೇರಿ ಅಂತ, ಆ ಕಾವೇರಿ ಅಂತ ಒಂದು ಧಾರಾವಾಹಿ ಮಾಡಿದ್ವಿ. ಅದು ಕೂಡ ತುಂಬ ನನಗೆ ಇಷ್ಟ. ಒಂದು ಕ್ಯಾಂಪ್ ಮಾಡಿದ್ವಿ, ಬಹುಶಃ ಬನ್ನೇರುಘಟ್ಟದಲ್ಲಿ ಒಂದು ಮನೆ ಕೊಂಡ್ಕೊಂಡು ಅಲ್ಲಿ ಮಾಡಿದ್ವಿ. ಅದರಲ್ಲಿ ನಮ್ಮ ಚಂಪಾ ಶೆಟ್ಟಿ ಆಕೆ ಒಳ್ಳೆ ಪಾತ್ರ ಮಾಡಿದ್ರು. ಒಂದು ಚಂಪಾ ಶೆಟ್ಟಿ ಈಗ ನಿರ್ದೇಶಕಿ ಆಗಿದ್ರಲ್ಲ, ಈಗ ಯಾವುದಪ್ಪ ಹಾಂ, ಪ್ರಕಾಶು ನಮ್ಮಲ್ಲಿ ಕಲಾ ನಿರ್ದೇಶಕ ಪ್ರಕಾಶ್ ಶೆಟ್ಟಿ. ಅದು ಇಲ್ಲಿ ನಾನು ಕಾವೇರಿ, ಇದು ಕೂಡ ಒಂದು 265 ಸಂಚಿಕೆ. ಗೋಪಿ ಮತ್ತು ಅಮರದೇವ್ ಸಂಚಿಕೆ ನಿರ್ದೇಶಕರು. ಕೆಲವೇ ಎಪಿಸೋಡ್ ನಾನು ಡೈರೆಕ್ಟ್ ಮಾಡ್ತಿದ್ದೆ. ನಾನು ನಿರ್ದೇಶನ ಮಾಡೋಕ್ಕೆ ಆಗ್ತಿರ್ಲಿಲ್ಲ ನನಗೆ. ಯಾಕೆಂದರೆ ಈ ಮೇಲ್ವಿಚಾರಣೆ ಇರುತ್ತಲ್ಲ, ಚಾನಲ್ ಜೊತೆಗೆ ವಹಿವಾಟು, ಹಣ ತರೋದು, ಸಂಬಳಗಳನ್ನು ಕೊಡ್ತಕ್ಕಂಥದ್ದು, ಕಲಾವಿದರ ಆಯ್ಕೆ ಮಾಡೋದು, ಕಲಾವಿದರಿಗೆ ಅವ್ರನ್ನ ಓಕೆ ಮಾಡಿ ಫೈನಲಿ ಇಂತಿಂಥ ಪಾತ್ರ ಇಂಥವ್ರು ಮಾಡಬೇಕು ಅನ್ನೋವಂಥದ್ದು. ಕಾವೇರಿನಲ್ಲೂ ನಾನು ಮಾಡಿದ ಸಂಚಿಕೆಗಳು ನಿರ್ದೇಶನ ಕಡಿಮೆ. ಬಹಳ ಶ್ರಮಪಟ್ಟು ನಮ್ಮ ಗೋಪಿ ಪೀಣ್ಯ ಮತ್ತು ಅಮರದೇವ್ ಅದನ್ನು ನಿರ್ವಹಿಸ್ಕೊಳ್ತಾಯಿದ್ರು. ಇದರಲ್ಲಿ ಏನಂದರೆ, ಕಾವೇರಿನಲ್ಲಿ ಗುರುಕಿರಣ್ ಹತ್ರ ಒಂದು ಜಿಂಗಲ್ಸ್ ಮಾಡಿಸ್ದೆ. ತುಂಬ ಚೆನ್ನಾಗಿ ಒಂದು ಮಾಡಿದ ಅವನು. ಅದೇನೆಂದರೆ, ಈ ನದಿಯ ಚಲನೆಗೆ ಹೋಲಿಸಿ ಹೆಣ್ಣನ್ನು
ಅದರಲ್ಲಿ ಕಾವೇರಿ ಅನ್ನುವಂಥ ಪಾತ್ರ ಎಷ್ಟು ಬವಣೆಗಳನ್ನು ಬದುಕನ್ನು ಹಾದು ಹೋಗುತ್ತೆ ಅನ್ನುವಂಥ ಒಂದು ಸ್ತ್ರೀ ಪ್ರಧಾನವಾದಂಥ ಕಥೆ ಅದು. ನದಿ ಹೇಗೆ ಹರಿತಾ ಹೋಗ್ತಾ ಕಾಡಿನಲ್ಲಿ ಹೋಗುವಾಗ ಅದು ಇದಕ್ಕಿದ್ದ ಹಾಗೆ ಧುಮುಕಬೇಕು, ಬೀಳುತ್ತೆ, ಏಳುತ್ತೆ, ಬಂಡೆ ಬಂದಾಗ ಬಳಸಿ ಹೋಗುತ್ತೆ. ಅದರ ಎಲ್ಲ ಸಂಕಷ್ಟಗಳು ಒಂದು ಮುಕ್ತಿಯ ಕಡಲನ್ನು ಸೇರೋದಿರುತ್ತಲ್ಲ, ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಆ ಹಾಡು ಈಗಲೂ ನನಗಿನ್ನೂ ಚೆನ್ನಾಗಿ ನೆನಪಿದೆ. ತುಂಬ ಒಳ್ಳೆಯ ಟ್ಯೂನ್ ಮಾಡಿದ್ರು ಅವರು. ಸುಳಿ ಸುಳಿದು ಗಿರಿವನ ತಣಿ ತಣಿಸಿ ಬಯಲನ ಏಕೆ ನೀ ಓಡುವೆ ಕಾವೇರಿ 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 ಅಂತ ಶುರುವಾಗುತ್ತದು. ತುಂಬ ಮೆಲೋಡಿಯಾಗಿ ಮಾಡಿ ಸ್ವಲ್ಪ ಸಾಫ್ಟಾಗಿ ಮಾಡಿಸಿದೆ ಅದನ್ನು. ಹೆಣ್ಣಿನ ಬವಣೆ ಇದೆಲ್ಲ ಕಾಡಿನ ಹಾದಿಯಲ್ಲಿ ಚಲಿಸುವ ನದಿಯನ್ನು ಮುಖ್ಯವಿಟ್ಕೊಂಡು ಅದರಲ್ಲಿ ನಮಗೆ ಪಂಚಮಿ, ಚಂಪಾ ಶೆಟ್ಟಿ, ಇನ್ನೊಬ್ಬರು ಹೆಣ್ಮಗಳು ಗೀತಾ ಸೂರ್ಯವಂಶಿ ಅಂತ ತುಂಬ ಚೆನ್ನಾಗಿ ಮಾಡ್ತಾಯಿದ್ಲು. ಆಕೆ ಅಕ್ಕ ತಂಗಿ ಇಬ್ಬರು ಕಲಾವಿದರು. ಆಕೆ ನಮ್ಮಲ್ಲಿ ಒಳ್ಳೆ ಪಾತ್ರ ಮಾಡಿದರು. ಅಶೋಕ್ ಹೆಗ್ಡೆ ನನಗೆ ನೆನಪಿದೆ. ನಂತರ MD ಕೌಶಿಕ್ ಕೆಲವು ದೃಶ್ಯಗಳನ್ನು ಮಾಡಿದರು. ನವೀನ್ ಯಾಲಂಕಿ ಅಂತ ಒಬ್ಬರು ಇದ್ದರು, ಇಲ್ಲ ಆತ ತೀರ್ಕೊಂಡ್ಬಿಟ್ರು. ನವೀನ್ ಯಾಲಂಕಿ ಅಂತ, ಅದು ಸಾಕಷ್ಟು ಪಾತ್ರಗಳನ್ನು ಮಾಡಿದರು. ಅದರಲ್ಲಿ ಸಾಕಷ್ಟು ಎಪಿಸೋಡ್ಸ್ ಮಾಡಿದರು. ನಮ್ಮ ಕಲೆ ಆರ್ಟ್ ಡೈರೆಕ್ಟರ್ ಪ್ರಕಾಶ್ ಶೆಟ್ಟಿ, ಚಂಪಾ ಗಂಡ ಹೆಂಡತಿ ಇಬ್ಬರು ನಮ್ಮಲ್ಲಿ ಕೆಲಸ ಮಾಡ್ತಾಯಿದ್ರು. ಆಮೇಲೆ ಈ ಹೊತ್ತಲ್ಲಿ ಎಡಿಟರ್ ಒಬ್ಬ ನಮಗೆ ಎಂಟ್ರಾದ. ನೀವು ಯಾವಾಗಲೂ ಎಡಿಟರ್ ಬಗ್ಗೆ ಹೇಳ್ತಿರ್ತಿರಲ್ಲ, ಎಡಿಟರ್ ಬೇಕು ಅಂತ ಹೇಳಿ ನನಗೆ ಅವನ ಬಗ್ಗೆ ಹೇಳಬೇಕು. ಅವನ ಹೆಸರು ಬೇಬಿ ನಾಗರಾಜ್ ಅಂತ. ಹಂಗಂತ ಬೇಬಿ ಅಂತ ಏನು ಕಲ್ಪಿಸ್ಕೋಬೇಡಿ ಅವನು 40-45 ವರ್ಷ ಆಗಿದೆ, 50 ಆಗಿರ್ಬೇಕೀಗ. ಅವ್ರ ಊರ ಹೆಸರು ಬೇಬಿ ಅಂತ. ಮಂಡ್ಯದ ಹತ್ರ ಒಂದು ಊರಿದೆ, ಮಂಡ್ಯದ ಹತ್ರ ಒಂದು ನಮ್ಮ ಜಿಲ್ಲೆ. ಅವನು ಬೇಬಿ ಅಂತ ಒಂದು ಊರಿದೆ. ಅದು ಯಾಕೆ ಇಟ್ಟರೋ ಗೊತ್ತಿಲ್ಲ ಹೆಸರು. ಅದು ಇಂಗ್ಲೀಷ್ ಬೇಬಿನೋ ಇನ್ನೇನಕ್ಕೋ ಬೇರೆ ಇಟ್ಟರೋ, BB ಅಂತ ಇಡೋಕ್ಕೋಗಿ ಯಾರೋ ಬೇಬಿ ಇಟ್ಟರೋ, ಏನಾಗಿದೆಯೋ ಗೊತ್ತಿಲ್ಲ. ವಿಚಿತ್ರವಾದಂಥ ಒಂದು ಊರಿನ ಹೆಸರದು, ಬೇಬಿ ನಾಗರಾಜ್ ಅಂತ. ನಾನು ಅವ್ನು ಬಂದಾಗ ಯಾವುದೋ ಬೇಬಿ ಬರುತ್ತೆ ಅಂದರೆ ಒಬ್ಬ ದೈತ್ಯವಾದ ವ್ಯಕ್ತಿ ಬಂದ. ಅವನು ನಿಜವಾಗ್ಲೂ ಹೆಂಗೆ ನಾನು ಕೆಲವು ತಂತ್ರಜ್ಞರನ್ನು ಗಮನಿಸ್ತಿರ್ತೀನಿ. ಎಡಿಟಿಂಗ್ ರೂಮಲ್ಲಿ ಕೂತ್ಕೊಂಡ್ಬಿಟ್ರೆ ಮಾಂತ್ರಿಕ 5 ನಿಮಿಷಕ್ಕೊಂದು ಎಪಿಸೋಡ್ ಪಟ 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 ಎಪಿಸೋಡ್ ಅದ್ಭುತವಾದಂಥ ಅವನ ಬೆರಳುಗಳು ಈ ವೀಣೆ ಮತ್ತು ಸಿತಾರುಗಳು ನುಡಿಸ್ತಾರಲ್ಲ, ಅದು ಗ್ರೇಟ್ ಕಂಪೋಸರ್ಸ್ಗಳು, ಮೊಜಾರ್ಟು, ಬಿಥೋವನ್ಗಳು, ಅಥವಾ ನಮ್ಮ ಅನುಷ್ಕಾ ಶಂಕರು ಅಥವಾ ರವಿಶಂಕರ್ ಅವರು ಏನು ಆ ಚಲನೆ ಇರುತ್ತಲ್ಲ ಮೋಡಿ, ಹಂಗೆ ಅವನು ಎಲ್ಲೋ ನೋಡ್ಕೊಂಡು ಹಿಂಗೆ ಅಂತ ಹೇಳಿ ಸೀನ್ಗಳನ್ನು ಜೋಡಿಸ್ಬಿಡೋನು. ನಾನು ಅಂಥ ವೇಗದ ಒಬ್ಬ ಎಡಿಟರ್ನ ನಾನು ಎಲ್ಲಿಯೂ ನೋಡಿಲ್ಲ, ಸಿನಿಮಾದಲ್ಲೂ ನೋಡಿಲ್ಲ. ವೇಗ ಅಂದರೆ ಅದು ಹೇಳಿ ಟೈಮಿಗೆ ಬರಲ್ಲ, ಬಯಸ್ಕೊಳ್ಳೋದು ಎಲ್ಲ ಇರ್ತಿತ್ತು. ಬಟ್ ಬಂದು ಕೂತ್ಕೊಂಡ್ರೆ ನಿಮಿಷ ಮಾತ್ರದಲ್ಲಿ ಅವನು ದೈತ್ಯವಾಗಿ ಮಾಡಿ ನಮಗೆ ಏನಪ್ಪ ಎಪಿಸೋಡ್ ಹೋಗಿಲ್ಲ, ಚಾನಲಿಂದ ಕಾಲ್ ಬರ್ತೈತೆ, ಎಲ್ಲಿ ಹೋದ ಅಂತಿದ್ರೆ ಟೆನ್ಷನ್ ಕೊಟ್ಟು ಕೊನೆಗೆ ಬರೋನು. ಬಂದರೆ ಒಂದು ಕೂತ್ಕೊಂಡ್ರೆ ಅದೇನು ಮೋಡಿ ಮಾಡ್ತಿದ್ದ ಅವನಿಗೆ. ಅವನು ಒಂಥರ ಪರಮಾತ್ಮನಲ್ಲಿ ನಾನು ಎಡಿಟರ್ ಆಗಬೇಕು ದೇವ್ರಿ ಅಂತ ಕೇಳ್ಕೊಂಡು ಹುಟ್ಟಿದ್ನೇನೋ, ಹಾಗೆ ಅವನಿಗೆ ಎಡಿಟಿಂಗ್ ವಿದ್ಯೆ ಒಲ್ದಿತ್ತು. ಇದನ್ನು ನೋಡಿ, ಈ ಥರದ ಟೇಪ್ಗಳು, ನ್ಯೂಮ್ಯಾಟಿಕ್ಕು, ಐ ಬ್ಯಾಂಡು, ಲೋ ಬ್ಯಾಂಡ್ ಟೇಪ್ಗಳು ಮಾಡಬೇಕು. ಈಗಿನ ಹಾಗೆ ಡಿಜಿಟಲೈಸ್ ಆಗಿರಲಿಲ್ಲ ಎಲ್ಲ. ಇವುಗಳಲ್ಲಿ ಮಾಡಿ ಅವುಗಳನ್ನು ನಾವು ಈ ಥರ ಟೇಪ್ಗಳಲ್ಲಿ ಸಬ್ಮಿಟ್ ಮಾಡ್ತಾ ಇದ್ದದ್ದು. ಹೀಗಾಗಿ ಒಂಥರ ಇಟ್ ವಾಸ್ ಎ ಹಾರ್ಡ್ ಎಲ್ಲವೂ ಕೂಡ ಹಾರ್ಡ್ವೇರ್ನಲ್ಲಿ ಕೆಲಸ ಮಾಡಬೇಕಾದ, ಕ್ಯಾಮ್ರಾಯಿಂದ ಹಿಡಿದು ಎಲ್ಲವೂ ಅಂತ ಹಿಡಿದು ಫಿಸಿಕಲ್ ವರ್ಕ್ ಜಾಸ್ತಿ ಇರ್ತಿತ್ತು. ಈಗ ಆನ್ಲೈನ್ನಲ್ಲಿ ನಾವು ಎಡಿಟ್ ಮಾಡಿ ಅಲ್ಲಿಂದ ಡೈರೆಕ್ಟ್ ಎಪಿಸೋಡ್ ಕಳಿಸೋ ಥರದ ಸಾಧ್ಯತೆಗಳಿರಲಿಲ್ಲ. ಬಟ್ ಐ ಶುಡ್ ರಿಮೆಂಬರ್ ಗೋಪಿ ಪೀಣ್ಯ, ಅಮರದೇವ್, ಬೇಬಿ ನಾಗರಾಜ್, ಆಮೇಲೆ ನಮ್ಮ CV ಮಂಜುನಾಥ್, ದೇವರಾಜು, ಈ ಹುಡುಗರು ಟೊಂಕ ಕಟ್ಟಿ ನಿಂತು ನಮ್ಮ ಸಂಸ್ಥೆಯನ್ನು ಬೆಳೆಸಿದರು, ಬದುಕಿಸಿದ್ರು, ನನ್ನನ್ನು ಉಳಿಸಿದ್ರು, ನನ್ನ ಹೆಸರನ್ನು ಉಳಿಸಿದ್ರು. ಅವರು ಕೂಡ ಸಾಕಷ್ಟು ಅದರ ಫಲಾನುಭವಿಗಳಾಗಿ ಒಳ್ಳೊಳ್ಳೆ ಸಂಭಾವನೆಗಳು ಪಡ್ಕೊಂಡ್ರು. ತುಂಬ ಚೆನ್ನಾಗಿ ಮುನ್ನಡೆಸೋಕ್ಕೆ ಸಾಧ್ಯ ಆಯಿತು. ಈಗ ನಮ್ಮ ಮಂಡ್ಯದ ಹುಡುಗ ಒಬ್ಬ ಬಂದಿದ್ದ, ಪರಮಾನಂದ ಅಂತ, ಅವನು ಅಸಿಸ್ಟೆಂಟ್ ಡೈರೆಕ್ಟ್ರು. ಇನ್ನೊಬ್ಬ ಕಬ್ಬನಹಳ್ಳಿ ಶಿವಕುಮಾರ್ ಅಂತ, ಎಲ್ಲ ಗ್ರಾಮೀಣ ಪ್ರತಿಭೆಗಳು ಎಲ್ಲೆಲ್ಲಿಂದ ಬಂದಂಥವ್ರು. ಅವರು ಪಾಪ ಯಾವ ಸಿನಿಮಾದ ಮೋಹ ಬಿಟ್ಟರೆ ಅನುಭವ ಇರಲಿಲ್ಲ ಅವ್ರಿಗೆಲ್ಲ. ನಾವೊಂಥರ ಕೊನೆಗೆ ನಮ್ಮ ರೇಗ್ಸೋರು ನಮ್ಮ ಸಂಸ್ಥೆನ
ನಿಮ್ಮದು ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಥರ ಇದೆ. ಯಾರಿಗೋ ಒಬ್ಬರಿಗೆ ಕೆಲಸ ಇಲ್ಲ, ಕೆಲಸ ಬಿಟ್ಟು ಹೋಯಿತು, ಕೆಲಸ ಕಳ್ಕೊಂಡ್ರು, ಕಿತ್ತಾಕಿದ್ರು, ಅವ್ರಿಗೆ ಇಲ್ಲಿ ಬನ್ನಿ ಏನೋ ಒಂದು ಮಾಡಿ ಅಂತ ಅವ್ರ ಶಕ್ತಿ ಅನುಸಾರ. ಹೀಗಾಗಿ ತೆರೆ ಹಿಂದೆ ತೆರೆ ಮುಂದೆ ಅಂದರೆ ಎಲ್ಲರೂ ಅಲ್ಲ, ತುಂಬ ಪರಿಣಿತರು ಇವರೆಲ್ಲ ಇದ್ದರು, ದೊಡ್ಡ ದೊಡ್ಡ ಕಲಾವಿದರೆಲ್ಲ ಕೆಲಸ ಮಾಡಿದ್ದಾರೆ. ಬಟ್ ಒಂದು ಮಟ್ಟಿಗೆ ನಮ್ಮ ಸ್ಕೂಲು, ನಮ್ಮ ಸಂಸ್ಥೆ ತುಂಬ ಜನಕ್ಕೆ ಅವಕಾಶ ಕೊಡ್ತು. ಸೊ ಕಾವೇರಿ ಕೂಡ 265 ಎಪಿಸೋಡ್ಗಳ ಸುದೀರ್ಘ, ಹೆಚ್ಚು ಕಡಿಮೆ 265 ಎಪಿಸೋಡ್ ಅಂದರೆ 1 ವರ್ಷ, ಸಾಟರ್ಡೆ ಸಂಡೇ ಬಿಟ್ಟು. ಅಂದ್ರೆ ಎಪಿಸೋಡ್ಸ್ ಕೊಡ್ತಿದ್ದೆ ಹಾಗ 265 ಎಪಿಸೋಡ್ ಕೊನೆ ಆಗಬೇಕು ಅಂತ, ಅಥವಾ ಅಂದ್ಕೊಳ್ಳೋರು ಕೆಲವು ಕಥೆಗಳು ಗೊತ್ತಾಗೋದು ಅಷ್ಟು ದೂರ ನಡೆಯೋಲ್ಲ ಅಂತ. ಆಗ ಇದನ್ನು ಒಂದೆರಡು ತಿಂಗಳಲ್ಲಿ ಕಂಟ್ರೋಲ್ ಮಾಡಿ ಬೇರೆ ಶುರು ಮಾಡಿಬಿಡಿ ಅಂತ ಇನ್ನೊಂದು ಕಾನ್ಸೆಪ್ಟ್ ಕೊಟ್ಬಿಡೋವು ನಾವು. ಆ ಥರದ ಮಿನಿ ಧಾರಾವಾಹಿಗಳನ್ನು ನಾನು ಮಾಡಿದ್ದೇನೆ. ಸುದೀರ್ಘವಾದ ಎಪಿಸೋಡ್ಗಳನ್ನು ಮಾಡಿದ್ದೇನೆ, ಮಿನಿ ಧಾರಾವಾಹಿಗಳನ್ನು ಮಾಡಿದ್ದೇನೆ. ಬಟ್ ಏನಂದರೆ ನಿಮಗೆ ಪ್ರತಿನಿತ್ಯ ಕೆಲವು ಕಲಾವಿದರಿಗೆ, ತಂತ್ರಜ್ಞರಿಗೆ ಊಟ ಕೊಡುವಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಸಂಬಳ ಕೊಡುವಂಥ ವ್ಯವಸ್ಥೆ, ಇದರ ಮೇಲೆಯೇ ಬದುಕುತ್ತಿದ್ದಂಥ ಅನೇಕ ಕುಟುಂಬಗಳನ್ನು ನಾನು ನೋಡಿದೆ ಅವತ್ತು. ಇದನ್ನು ತುಂಬ ನಾನು ಉದ್ಯಮದ ಗೌರವದಿಂದ ಹೇಳ್ತೇನೆ. ಧಾರಾವಾಹಿಗಳಲ್ಲಿ ತುಂಬ ಕುಟುಂಬಗಳು ಜೀವನ ಮಾಡ್ತವೆ. ಬೇರೆ ಬೇರೆ ಫಾರ್ಮಲ್ಲಿ ಕೆಲಸ ಮಾಡ್ತಾರೆ ಅವರು. ಕಲಾ ವಿಭಾಗದ ಇರ್ತದೆ, ಕಾಸ್ಟ್ಯೂಮ್ಸು. ನಮ್ಮಲ್ಲಿ ಶೀನು ಅಂತ ಒಬ್ಬ ಹುಡುಗ ಮೇಕಪ್ ಮಾಡ್ತಿದ್ದ, ದೇವರಾಜ್ ಅಂತ ಒಬ್ಬ ಹುಡುಗ ಮೇಕಪ್ ಮಾಡ್ತಿದ್ದ. ಅವರೆಲ್ಲ ನಮ್ಮ ಸಂಬಳದಿಂದಲೇ ಅವರೆಲ್ಲ ಬದುಕ್ತಿದ್ದಂಥ ನಾನು ಅನೇಕರನ್ನು ನೋಡಿದ್ದೆ. ಒಬ್ಬೊಬ್ಬರು ಜನಪ್ರಿಯರಾದ ಮೇಲೆ, ತಾರೆಗಳು, ಕಲಾವಿದರು ದೊಡ್ಡವರಾದ ಮೇಲೆ ಅವರು ಎತ್ತರಕ್ಕೆ ಹೋಗ್ತಿದ್ರು. ಬಟ್ ತುಂಬ ಜನ ಇದರಿಂದಲೇ ಜೀವನ ಮಾಡ್ತಕ್ಕಂಥದ್ದು ಒಂದು ಕ್ರಮ ಇರುತ್ತಿತ್ತು. ಈವನ್ ನನಗೂ ಕೂಡ ಕಾಲೇಜ್ ಬಿಟ್ಟ ಮೇಲೆ ನಿಜವಾದ ಜೀವನೋಪಾಯ ವೃತ್ತಿ ಅಂದರೆ, ನಾನು ಸೆಟ್ಲ್ ಆಗಿದ್ದು ಅಂದರೆ ಲೈಫಲ್ಲಿ ಆರ್ಥಿಕವಾಗಿ ಧಾರಾವಾಹಿಗಳಿಂದ. ಇದರಲ್ಲಿ ಏನೂ ಉತ್ಪ್ರೇಕ್ಷೆ ಇಲ್ಲ. ಯಾಕೆ 2 ವರ್ಷ ಕೆಲಸ ಮಾಡಿ ಒಂದು ಸಂಭಾವನೆ ತಗೊಳ್ಳೋದಕ್ಕೆ ಸಿನಿಮಾದಲ್ಲಿ ಚೇಂಬರಿಗೆ ಕಂಪ್ಲೇಂಟ್ ಕೊಟ್ಕೊಂಡು, ಅವ್ರು ಚೆಕ್ ಬೌನ್ಸ್ ಆಗಿ, ಅವ್ರು ಕೇಳಿಕೊಂಡು, ನೋಡೋಣಿರ್ರಿ ಸಿನಿಮಾ ಹೋದ್ಮೇಲೆ ಕೊಡೋಣ ಅಂದು ಸಿನಿಮಾ ಓಡ್ದಿರೋದು ನಿಮ್ಮಿಂದ ರೀ, ನಮ್ಮ ದುಡ್ಡು ಹೋಯ್ತಲ್ರಿ, ಸಂಭಾವನೆ ಬರೀ ಕೇಳ್ತೀರಂತ ಬಯಸ್ಕೊಂಡು, ಇವೆಲ್ಲ ಸಿನಿಮಾ ದುಡ್ಡು ಬಂದರೆ ಬೇರೆ ಉತ್ತರ ಇರುತ್ತೆ, ಬರೆದಿದ್ದರೆ ಈ ಥರ ಉತ್ತರ ಇರುತ್ತೆ. ಆದರೆ ಇದರಲ್ಲಿ ಏನಾಗಿತ್ತಂದರೆ ನಿರ್ದಿಷ್ಟವಾದ ಆದಾಯ, ಕಡಿಮೆ ಆದಾಯ, ಆದರೆ ಖಂಡಿತ ಬರುತ್ತೆ. ನಿಮ್ದು ಏರಾದಮೇಲೆ ನಿಮ್ಗೆ ಇವತ್ತಿನ ಊಟಕ್ಕೆ ಬಂತು ಅಂತ, ಇವತ್ತಿನ ಜೀವನೋಪಾಯ ಆಯ್ತಪ್ಪ, ಇವತ್ತು ಟೆಲಿಕಾಸ್ಟ್ ಆಯ್ತು ನಮ್ಮ ಎಪಿಸೋಡ್ ಅಂದರೆ ಅಷ್ಟು ಜನಕ್ಕೆ ನಮಗೆ ನಮ್ಮ ಸಂಭಾವನೆ ಬಂತು ಅಂತ ಒಂದು ಅರ್ಥ. ಈ ರೀತಿಯಲ್ಲಿ ಕಾವೇರಿ ಕೂಡ ಪ್ರತಿಬಿಂಬದ ಹಾಗೆ 265 ಎಪಿಸೋಡನ್ನು ದಾಟಿತು. ಕಾವೇರಿ ಧಾರಾವಾಹಿ ಆದಮೇಲೆ ನಂದೊಂದು ಚುಕ್ಕಿ ಚಂದ್ರಮರ ನಾಡಿನಲ್ಲಿ ಅಂತ ಒಂದು ಕಾದಂಬರಿ ಇದೆ. ಅದರಲ್ಲಿ ಭಾಗ್ಯ ಅಂತ ಒಂದು ಪಾತ್ರ ಬರುತ್ತೆ. ನನಗಿಷ್ಟವಾದ ಪಾತ್ರ ಅದು. ನನ್ನ ಬದುಕಿನಲ್ಲಿ ಕಂಡ ಅನೇಕ ಬೇರೆ ಬೇರೆ ರೀತಿಯ ಹೆಣ್ಣು ಮಕ್ಕಳ ಬದುಕನ್ನು ಹತ್ತಿರದಿಂದ ನೋಡಿ ಬರೆದದ್ದು ಭಾಗ್ಯ. ಆ ಹೆಸರಿನಲ್ಲಿ ಒಂದು ಧಾರಾವಾಹಿ ಶುರು ಮಾಡಿದ್ವಿ. ಆದರೆ ಚುಕ್ಕಿ ಚಂದ್ರಮರ ನಾಡಿನಲ್ಲಿ ಕಾದಂಬರಿಯೇ ಅದರ ರೂಪಾಂತರ ಅಂತ ಇಲ್ಲ. ಮೊದಲೇ ಹೇಳಿದ್ನಲ್ಲ, ಒಂದು ಆಶಯ ಇಟ್ಕೊಂಡು ಹೊರಡ್ತೀವಿ, ಹೋಗ್ತಾ ಅದು ಬೇರೆ ಏನೇನೋ ರೂಪ ಪಡ್ಕೊಳ್ಳುತ್ತೆ. ಜನಾಭಿಪ್ರಾಯದ ಮೇರೆಗೆ, ಚಾನಲ್ ಅಭಿಪ್ರಾಯದ ಮೇರೆಗೆ, ಇದಕ್ಕಿದ್ದ ಹಾಗೆ ಫೀಡ್ಬ್ಯಾಕ್ ಬರ್ತಾ ಇರುತ್ತೆ ಆ ಚಾನಲ್ಗೆ. ನೋಡಿ, ಇಲ್ಲ ಆ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಅಂತ ತುಂಬ ಜನ ಪ್ರತಿಕ್ರಿಯಿಸಿದರೆ ಆ ಕ್ಯಾರೆಕ್ಟರ್ ಮೇಲೆ ನಾವು ಪ್ರಯಾಣ ಮಾಡಬೇಕಾಗತ್ತೆ. ಸೊ ಅಲ್ಲಿ ಅಷ್ಟರ ಮಟ್ಟಿಗೆ ಧಾರಾವಾಹಿಯಲ್ಲಿ ರಾಜಿ ಇರುತ್ತೆ. ಸಿನಿಮಾದಲ್ಲಿ ನಿಮಗೆ ಒಂದು ಬೌಂಡೆಡ್ ಸ್ಕ್ರಿಪ್ಟ್ ಇರುತ್ತೆ. ಓಕೆ, ದಿಸ್ ಈಸ್ ದ ಸ್ಕ್ರಿಪ್ಟ್, ವಿ ಆರ್ ಗೋಯಿಂಗ್ ಟು ಎಕ್ಸಿಕ್ಯೂಟ್ ದಟ್, ಅಷ್ಟೇ ಇರುತ್ತೆ. ಧಾರಾವಾಹಿಯಲ್ಲಿ ಹಂಗಿಲ್ಲ. 5 ವಾರದ 5 ಎಪಿಸೋಡ್ಗಳು ನಿಮ್ಮ ಮುಂದಿನ ಎಪಿಸೋಡ್ಗಳನ್ನು ನಿರ್ದೇಶಿಸುತ್ತೆ, ಅದು ಹೆಂಗಿರಬೇಕು ಅಂತ, ಆ ಥರದ್ದು. ಹಾಗಾಗಿ ಕಲಾವಿದರು ಕೆಲವರು ಅಹಂಕಾರಿಗಳು ಆಗಿಬಿಡ್ತಾರೆ. ನನ್ನಿಂದ ಧಾರಾವಾಹಿ ಹೋಗ್ತಾ ಇದೆ ಅನ್ನೋದನ್ನು ಕೆಲವರು ಆವಾಹಿಸ್ಕೊಂಡ್ಬಿಡ್ತಾರೆ. ಆ ಥರ ನನ್ನಿಂದ ಧಾರಾವಾಹಿ ಈಗ ಅಂತ, ಅದು ಕೂಡ ಅಪಾಯಕಾರಿ. ಅಂಥದ್ದು ಬಂದಾಗ ತಲೆ ಮೇಲೆ ತಟ್ಟಿ ಇನ್ನೊಬ್ಬರನ್ನ ಬೆಳೆಸೋಕ್ಕೂ ಕೂಡ ಅಲ್ಲಿ ಧಾರಾವಾಹಿಲಿ ಅವಕಾಶ ಇರುತ್ತೆ. ಇಲ್ಲಪ್ಪ, ನೀನು ಇಲ್ದಿದ್ರು ನಡೆಯುತ್ತೆ ನೋಡು, ನಾನು ಬೆಳೆಸ್ತೀನಿ. ಕಲೆಯಲ್ಲಿ ನಾನು ಹೇಳ್ತಿದ್ದೆ ನಮ್ಮ ಹುಡುಗರಿಗೆ, ಒಂದು ತಿಳ್ಕೊಳ್ಳಿ, ಇಲ್ಲಿ ಯಾರೂ ಅನಿವಾರ್ಯ ಅಲ್ಲ. ನೀನು ಬಂದಿಲ್ವಾ, ಇನ್ನೊಬ್ಬ ಬರ್ತಾನೆ, ಇನ್ನೊಬ್ಬನ ತರ್ತೀವಿ. ಅಷ್ಟೇಕೆ ಒಂದು ವಾಹಿನಿಗೆ ನಾನು ಅನಿವಾರ್ಯ ಅಲ್ಲ. ನಾನು ನಿಲ್ಲಿಸಿದ್ರೆ ಇನ್ನೊಂದು ಧಾರಾವಾಹಿ ಇನ್ನೊಬ್ಬ ಮಾಡ್ತಾನೆ. ಇದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ನಾನು ಅನಿವಾರ್ಯ ಅಂದ್ಕೊಂಡ್ರೆ ಮುಗಿದ ಕತೆ, ನನ್ನಿಂದನೇ ಅನ್ನೋದು. ಅದು ಅಲ್ಲಲ್ಲಿ ಆ ಈಗ ಒಂಚೂರು ಮೊಳೆಯುವಂಥ, ಚಿಗುರುವಂಥ ಒಂದು ಘಟನೆಗಳಾಗ್ತಾಯಿತ್ತು. ಹಾಗೆಲ್ಲ ನಾನು ಬಹಳ ಸಾವಧಾನವಾಗಿ ಮುಂದೇನು ಕ್ರಮ ತಗೋಬೇಕು ಅದು ತೊಗೊಂಡು ಹೋಗ್ತಾಯಿದ್ವಿ. ಸೊ ಭಾಗ್ಯದಲ್ಲಿ ಒಬ್ಬಳು ಹೊಸ ಹೆಣ್ಣು ಮಗಳು, ಮೊದಲ ಪರಿಚಯ, ಜ್ಯೋತಿ ಅಂತ, ಆಕೆ ಪಾತ್ರ ಮಾಡಿದರು. ಪುಟ್ಟ ಹುಡುಗಿಯಾಗಿ ನಾವು ಪ್ರವೇಶ ಮಾಡಿದಾಗ ಇನ್ನೂ
ಆ ಪಾತ್ರಕ್ಕೆ ಅವಳು ಬಹುಶಃ 16 ವರ್ಷ 17 ವರ್ಷದ ಹುಡುಗಿರಬೇಕು, ಭಾಗ್ಯ ಅಂತ. ಆಕೆ ತುಂಬ ಚೆನ್ನಾಗಿ ಮಾಡಿದರು. ಮತ್ತು ಗುರುಕಿರಣ್ ಒಂದು ಜಿಂಗಲ್ ಮಾಡಿಸ್ದೆ. ಅದರಲ್ಲಿ ಏನು ಮಾಡಿದೆ ಅಂದರೆ, ಆ ಜಿಂಗಲ್ ಏನಂದರೆ ವಿಚಿತ್ರ ಅಂದರೆ, ಬಹುಶಃ ಅದು ಒಂದೇ ಜಿಂಗಲ್ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ರಪಂಚದಲ್ಲಿ ಆ ಥರದ್ದು. ಭಾಗ್ಯ ಅನ್ನೋ ಹೆಸರನ್ನೇ ಒಂದು 100 ಥರ ಹೇಳೋದಷ್ಟೇ ಅಷ್ಟೇ. ಯಾಕೆಂದರೆ ಅವಳು ಭಾಗ್ಯನ ಪಾತ್ರವೇ ಹಂಗಿದೆ. ಅವಳು ತನ್ನನ್ನು ಕೂಗಿ ಕರೆಯುವ ವಿಚಿತ್ರವಾದ ದನಿಗಳು, ಅಪ್ಪ ಹೇಗೆ ಕರೀತಾರೆ, ಅಮ್ಮ ಹೇಗೆ ಕರೀತಾರೆ, ಟೀಚರ್ ಹೆಂಗೆ ಕರೀತಾರೆ, ಫ್ರೆಂಡ್ ಹೆಂಗೆ ಕರೀತಾರೆ, ಅವುಗಳನ್ನೆಲ್ಲ ಅವಳು ಗ್ರಹಿಸ್ತಾ ಹೋಗ್ತಾಳೆ ಕಾದಂಬರಿಯಲ್ಲಿ. ನನ್ನನ್ನು ಒಬ್ಬ ಬಾಗು ಅಂತಾನೆ, ಬಾಗಿ ಅಂತಾನೆ, ಭಾಗ್ಯಲಕ್ಷ್ಮಿ ಅಂತಾರೆ. ಅವಾಗೆಲ್ಲ NB ಭಾಗ್ಯಲಕ್ಷ್ಮಿ ಅಂತಾನೊಬ್ಬ, NB ಭಾಗ್ಯಲಕ್ಷ್ಮಿ ಅಂದರೆ ನಂಬಬೇಡಿ ಭಾಗ್ಯಲಕ್ಷ್ಮಿ ಇವಳು ಅಂತಾರೆ. ಈ ಥರದ್ದು ಏನೇನೋ ಒಂದು ಅವಳ ಹೆಣ್ಣಿನ ಒಂದು ತುಮುಲಗಳು, ಸಂವೇದನೆಗಳು ಆ ಪಾತ್ರದಲ್ಲಿದೆ. ಅದಕ್ಕೆ ಗುರುಗೆ ಕರೆದು ಕೇಳಿದೆ, ಗುರು ನೀನು ಕಾವೇರಿಲಿ ಚೆನ್ನಾಗಿ ಮಾಡಿದ್ಯಪ್ಪ, ಭಾಗ್ಯ ಲಿರಿಕ್ಸ್ ಕೊಡಿ ಸರ್ ಅಂದ. ಭಾಗ್ಯ ಅಂತ ಕೊಟ್ಟೆ ಅಷ್ಟೆ. ನೀವು ಮಿಕ್ಕಿದ್ದು ಅಂದ, ಇಷ್ಟೇ ಇಟ್ಕೊಂಡು ಮಾಡು ಅಂತ. ಆ ಥರ ಪ್ರಯೋಗ ಮಾಡಿದ್ವಿ ಇದರಲ್ಲಿ. ಭಾಗ್ಯ 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 ಹಾಗೆ ಹೋಗುತ್ತೆ ಜಿಂಗಲ್. ಮ್ಯೂಸಿಕಲ್ಲೇ ಒಂದು ಹುಡುಗಿಯನ್ನು ಕರೆಯುವ ಬಗೆ ಬಗೆಯ ಧ್ವನಿಗಳ ಬಳಸಿ ಒಂದು ಜಿಂಗಲ್ ಮಾಡಿದ್ದದು. ಅದೊಂದು 165 ಎಪಿಸೋಡು ಆಯಿತು ಅದು ಧಾರಾವಾಹಿ. ಆಮೇಲೆ ಅದರಲ್ಲಿ ಜ್ಯೋತಿ ಜೊತೆಗೆ ನಮ್ಮ ರವೀಂದ್ರನಾಥ್ ಅಂತ ಟೆಲಿವಿಷನಲ್ಲಿ ನ್ಯೂಸ್ ಓದ್ತಿದ್ರಲ್ಲ, ಅವರು ಚಿತ್ರಾ ಶೆಣೈ ಅಭಿನಯಿಸಿದರು, ರೇಖಾದಾಸ್ ಅಭಿನಯಿಸಿದರು. ಆಮೇಲೆ ಗಣೇಶ್ ಮೊದಲ ಬಾರಿಗೆ ಭಾಗ್ಯದಲ್ಲಿ ಅಭಿನಯಿಸಿದ್ದು. ಗಣೇಶ್ ಒಟ್ಟಾರ ಮತ್ತೆ ಬಂದ ಗಣೇಶ್ ಇದರಲ್ಲಿ ಮಾಡಿದ್ದು. ಆಮೇಲೆ ಅಮೂಲ್ಯ, ಬೇಬಿ ಅಮೂಲ್ಯ ಅವಳು ಅದರಲ್ಲಿ, ಬೇಬಿ ಅಮೂಲ್ಯ ಭಾಗ್ಯದಲ್ಲಿ. ಮತ್ತು ನಮ್ಮ ಗೀತಾ ಸೂರ್ಯವಂಶಿ ಇವರೆಲ್ಲ ಇದ್ದರು. ಈ ಚಿತ್ರಕಥೆ ಎಪಿಸೋಡ್ಸ್ ಬರೀಲಿಕ್ಕೆ ಇನ್ನೊಬ್ಬ ತರುಣ ಮಿತ್ರ ಶಂಕರ್ ಬಿಲ್ಲೇಮನೆ ಅಂತ ಬರೀತಾಯಿದ್ರು ಬಂದಾಗ, ಶಂಕರ್ ಬಿಲ್ಲೇಮನೆ. ಆಮೇಲೆ JM ಪ್ರಹ್ಲಾದ್ ಅಂತ, ಅವ್ರು ಸಾಕಷ್ಟು ಸಿನಿಮಾಗಳಿಗೆಲ್ಲ ಬರೆದಿದ್ದಾರೆ. ಅವರು ಸುಪ್ರಿಯಾ ಗೋಪಿನಾಥ್ ಅಂತ, ಈ ಥರ ಕೆಲವರು ಒಂದು ಟೀಮ್ ಮಾಡಿಕೊಂಡು ಏನಾಗೋಯ್ತು ಅಂದರೆ ಒಟ್ಟೊಟ್ಟಿಗೆ ನಡೀತಾ ಇದ್ದ. ಒಂದು ಕಡೆ ಭಾಗ್ಯ ನಡೀತಿದ್ದಾಗಲೇ ಮುಂದಿನ ಧಾರಾವಾಹಿ ಕೆಲಸ ಶುರುವಾಗ್ಬಿಡೋದು. ಸೊ ಅದಕ್ಕೊಂದು 3 ಜನ ಎಂಗೇಜ್ ಮಾಡಿ ನೀವು ಮಾಡ್ತಾಯಿರಿ, ನೀವು ಬರೀತಾರಿ ಅಂತೇಳಿ ಅದನ್ನ ತುಂಬ ಟ್ರೈ ಮಾಡ್ತಾ ಇದ್ದೆ. ಆಮೇಲೆ ತುಂಬ ಜನ ಅಕಾಡೆಮಿಷಿಯನ್ಸ್ನ ಕರ್ಕೊಂಬಂದು ಬರ್ಸ್ಬೇಕು ಅಂತ ತುಂಬ ಟ್ರೈ ಮಾಡಿದೆ ನಾನು. ಸಾರಿ ಟು ಸೇ ದಿಸ್, ನಮ್ಮ ಅಕಾಡೆಮಿಷಿಯನ್ಸ್ಗೆ ಅಥವಾ ಯೂನಿವರ್ಸಿಟಿಲಿ ಕೆಲಸ ಮಾಡೋರಿಗೆ ಅಥವಾ ಗಂಭೀರ ಸಾಹಿತ್ಯ ಅಂತ ಏನೋ ಬರೀತಾರಲ್ಲ, ಕತೆ ಕಾದಂಬರಿ ಬರೆಯುವಂಥ ಒಂದು ವರ್ಗ ಇದೆಯಲ್ಲ, ಒಂದು ಸ್ಪೀಶಿ, ಅವ್ರಿಗೆ ಧಾರಾವಾಹಿಯ ಹೆಸರು, ಧಾರಾವಾಹಿಯಲ್ಲಿ ಬರೋ ದುಡ್ಡಿನ ಬಗ್ಗೆ ಪ್ರೀತಿ, ಕೂತು ಬರೆಯುವ ತಾಳ್ಮೆ ಇಲ್ಲ. ನಾನು ಕೆಲವು ಬಹಳ ಭ್ರಮ ನಿರಸನ ಆಯಿತು. ಏನು ಭಾಳ ಉಡಾಫೆ ಬರೆಯೋದು, ಇದೇನು ಮಹಾ ಅಂತ ಕೊಟ್ಟರೆ ಒಂದು ಎಪಿಸೋಡ್ ಬರೀಬೇಕಾದ್ರೆ ಅದು ಕಷ್ಟ ಏನು ಅಂತ ಗೊತ್ತಾಗೋದು. ಇಟ್ಸ್ ನಾಟ್ ಈಸಿ ಟು ರೈಟ್ ಎ ಸ್ಕ್ರಿಪ್ಟ್ ಫಾರ್ 20-25 ಎಪಿಸೋಡ್ಸ್ನ ಹಿಡಿದಿಡೋಂಗೆ ಬರೆಯಿರುತ್ತಲ್ಲ, ಆ ಸಂಭಾಷಣೆ, ಆ ವಿವರಗಳು, ಇಟ್ಸ್ ನಾಟ್ ಈಸಿ. ನಾನು ಮೊದಲು ಆಸೆ ಇಟ್ಕೊಂಡು ಕೆಲವ್ರನ್ನ ಟ್ರೈ ಮಾಡಿದೆ. ಯಾವಾಗಲೂ ಈ ಎಲ್ಲದ್ರ ಬಗ್ಗೆ ಉಡಾಫೆಯಿಂದ ಮಾತಾಡೋರಿರ್ತಾರಲ್ಲ, ಅದೇನು ಮಹಾರಿ TV ಸೀರಿಯಲ್ ಅಂತ, ಬರೀರಿ 1-2 ಎಪಿಸೋಡು. ನೀವು ಬರೆದು ಟೆಲಿಕಾಸ್ಟ್ ಆಗೋಕ್ಕೆ ಮುಂಚೆ ನಿಮ್ಮ ಮನೆ ಬಾಗಿಲಿಗೆ ಚೆಕ್ ಇರುತ್ತೆ, ನಿರ್ದಿಷ್ಟ ಆದಾಯ ಇರುತ್ತೆ, ಹೇಳಿದ್ದು ತಪ್ಪದೇ ಬರುತ್ತೆ, ಬರೀರಿ ನೋಡೋಣ ಅಂತ. ಬರೀ ಮಾತುಗಳು, ವಿಮರ್ಶೆಗಳು ಮಾಡ್ತಿದ್ರೆ ಹೊರತು ಒಂದು ಅಕ್ಷರ ಬರೆಯೋಕ್ಕಾಗಲ್ಲ ಅನ್ನೋವಂಥದ್ದು ಒಂದು ವರ್ಗದಿಂದ ಗೊತ್ತಾಯಿತು. ಹಾಗಾಗಿ ನೀನು ಏನೇ ಕೆಲಸ ಮಾಡು ಅದಕ್ಕೊಂದು ವೃತ್ತಿಪರತೆ ಇರಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ. ನೀನು ಡ್ರೈವ್ ಮಾಡಿ, ಇವತ್ತು ಒಬ್ಬ ಕ್ಯಾಬ್ ಡ್ರೈವರ್ ಆಗಿ ಹೋದರೆ, ಒಬ್ಬ ಕ್ಯಾಬ್ ಡ್ರೈವರ್ ಏನು ನಡ್ಕೋಬೇಕಂಗೆ ನಡ್ಕೋಬೇಕು ನೀನು. ನಿನ್ನ ವೃತ್ತಿಯ ಘನತೆ ಅದು. ನಾನು ಎಪಿಸೋಡ್ ಬರೆಯುವಾಗ ನೀನು ಎಪಿಸೋಡಿನ ಅವಶ್ಯಕತೆ ಏನದನ್ನು ಒಬ್ಬ ಪ್ರೊಫೆಷನಲ್ ರೈಟರ್ ಆಗಿ ಆ ಟೈಮಿಗೆ ಕೊಟ್ಟು, ಪ್ರೂಫ್ ಹಾಕಿ, ಕರೆಕ್ಷನ್ ಹಾಕಿ, ಪ್ರಿಂಟ್ಔಟ್ ತೆಗೆದು 10 ಕಾಪಿ ಮಾಡಿ ಎಲ್ಲ ಕಲಾವಿದರಿಗೆ ಹಂಚಿ ಓದ್ಕೊಳ್ಳಿ ಅಂತ ನೀವು ಕೊಡದೆ ಹೋದರೆ, ಎಪಿಸೋಡಲ್ಲಿ ಹೋಗ್ಬಿಟ್ಟು ಶೂಟಿಂಗ್ ಹೋಗ್ಬಿಟ್ಟು ಅದು ಎಪಿಸೋಡ್ ಬಂದಿಲ್ಲ, ತುಂಬ ಜನ ಆ ಥರ ಕಷ್ಟ ಕೊಟ್ಬಿಡೋರು ನಮಗೆ. ಕಳಿಸ್ತೀವಿ ಸರ್ ಅಂತ. ಅಲ್ಲಿ ಎಪಿಸೋಡ್ಗೆ ಇದೆ ಸ್ಕ್ರಿಪ್ಟೇ ಇಲ್ಲ. ಆ ಥರ ತುಂಬ ಆಗಿದ್ದಾವೆ. ನಾನು ಮೂಲತಃ ಲೇಖಕನಾದ್ರಿಂದ ಕಡೆಗಳಿಗೆ ಕೂತ್ಕೊಂಡು ಬರೆದು ಏನೋ ಮ್ಯಾನೇಜ್ ಮಾಡ್ತಾಯಿದ್ವಿ. ತುಂಬ ಆಗುತ್ತದೆ ಅದನ್ನು. ಧಾರಾವಾಹಿಗಳನ್ನು ಮಾಡುವಾಗಿರೋಂಥ ದೊಡ್ಡ ಸಮಸ್ಯೆ ಅಂದರೆ, ಮೊದಲನೇ ಸಮಸ್ಯೆ ಅಂದರೆ ಸ್ಕ್ರಿಪ್ಟ್ ರೈಟರ್ಸ್. ವಾರ ಮೀಟಿಂಗ್ ಕರಿಬೇಕು. ಕರೆದು ನೋಡಪ್ಪ, ನಿನ್ನ ಟ್ರ್ಯಾಕ್ ಎಲ್ಲಿ ನಿಲ್ಲಿಸಿದ್ಯಾ, ಇವ್ರ ಟ್ರ್ಯಾಕ್ ಎಲ್ಲಿ ನಿಂತಿದೆ, ಇದನ್ನು ಹೇಗೆ ಸಂಯೋಜನೆ ಮಾಡ್ಕೋಬೇಕು, ಹೊಸ ಟ್ರ್ಯಾಕನ್ನು ಇನ್ನೊಬ್ಬರು ಶುರು ಮಾಡಬೇಕು. ಅದರಲ್ಲಿ ಈಗೋ ಇಲ್ಲ, ಕೂತು ಬರೀಬೇಕಷ್ಟೇ. ಫ್ಯಾಕ್ಟ್ರಿ, ಸಾರಿ ಟು ಸೇ ದಿಸ್, ಇಟ್ಸ್ ಎ ಫ್ಯಾಕ್ಟ್ರಿ. ನೀವು ಫ್ಯಾಕ್ಟ್ರಿ ಪ್ರತಿನಿತ್ಯ ನಿಮ್ಮ ಹತ್ರ 20 ಎಪಿಸೋಡ್ ಕೈಲಿ ಇರಲೇಬೇಕು. 15-20 ಎಪಿಸೋಡ್ ನಿಮ್ಮ ಕೈಲಿಲ್ಲ ಅಂದರೆ ಏನೋ ಕಾರಣಕ್ಕೆ ಶೂಟಿಂಗ್ ಆಗಲಿಲ್ಲ, ಏನೋ ತೊಂದರೆ ಆಯಿತು, ಏರ್ ಮೇಲೆ ಹೋಗ್ತಾ ಇರುತ್ತೆ ಧಾರಾವಾಹಿ. ಬ್ಯಾಂಕಿಂಗ್ ಮಿನಿಮಮ್ ಅಷ್ಟಿರಬೇಕು. ಅದಕ್ಕಿಂತ ಜಾಸ್ತಿನೂ ಇಟ್ಕೊಳ್ಳಬಾರ್ದು. ಟೈಮ್ ಇದೆ ಅಂತ ಹೇಳಿ ಶೂಟ್ ಮಾಡಿ ಇಟ್ಕೊಂಡ್ರೆ ಚಾನಲ್ ಹೇಳುತ್ತೆ ಈ ಎಪಿಸೋಡ್ ಬದಲಾಯಿಸಿ ಅಂತ ಹೇಳೋದು, ಕತೆ ಬದಲಾಯಿಸಿ ಅಂತ ಹೇಳೋ ಸಾಧ್ಯತೆ ಇರುತ್ತೆ. 10-15 ಎಪಿಸೋಡ್ ಅಂದರೆ 2-3 ವಾರದ ಧಾರಾವಾಹಿ ನಮ್ಮ ಕೈಲಿ ಇರಬೇಕು.
ಜೊತೆಗೆ ಫೋಟೋ ಹಾರ ಅದು ರೆಡಿ ಇರಬೇಕು, ಆ ಥರದ್ದು. ಸೊ ಆ ದೃಷ್ಟಿನಲ್ಲಿ ನಮಗೆ ಇದು ಸಿನಿಮಾ ಕೊಡದೇ ಇರುವಂಥ ಒಂದು ತುಂಬ ಭಿನ್ನವಾದಂಥ ಒಂದು ಎಕ್ಸ್ಪೀರಿಯನ್ಸ್ನ ಕೊಡ್ತಾ ಹೋಯಿತು. ಒಂದು ಧಾರಾವಾಹಿ ಅಂದರೆ ದೊಡ್ಡ ಕ್ಯಾಂಪು, ಅಡಿಗೆ ಊಟ ಎಲ್ಲ ಅಲ್ಲಿ ವ್ಯವಸ್ಥಿತವಾಗಿ ಕಾರುಗಳು ಕರ್ಕೊಂಡು ಹೋಗಿ ಕರ್ಕೊಂಬರಲಿಕ್ಕೆ, ಈ ಥರದ್ದೆಲ್ಲ ಒಂಥರ ರೆಗ್ಯುಲರ್ ಪ್ರೊಡಕ್ಷನ್ ಮಾಡೋದಿರುತ್ತಲ್ಲ, ಅದೇ ಒಂದು ಅಮೇಝಿಂಗ್ ವರ್ಕ್. ಎವ್ರಿ ಡೇ ಟೆನ್ಷನ್ ಇರುತ್ತೆ, ಇವತ್ತು ಬರಬೇಕು, ಬಂದಿಲ್ಲ ಕಲಾವಿದೆ, ಇವತ್ತು ಏರ್ ಮೇಲೆ ಹೋಗಬೇಕು, ಏನು ಮಾಡೋದು, ಅವೈಲೇಬಲ್ ಇದ್ದದ್ದು ಯಾರನ್ನೋ ಒಬ್ಬರನ್ನ ಕರ್ಕೊಂಬಂದು ತಕ್ಷಣ ಇನ್ನೊಂದೇನೋ ಎಪಿಸೋಡ್ ಮಾಡಿ ಕಳಿಸ್ಬೇಕು. ತೆರೆ ಹಿಂದಿನ ಕಷ್ಟಗಳವೆಲ್ಲ, ಪ್ರತಿನಿತ್ಯದ ಕುಲುಮೆ ಅದು. ಅಗ್ನಿದಿವ್ಯ ಪ್ರತಿನಿತ್ಯ ಮಾಡಬೇಕು, ಮತ್ತು ಪ್ರತಿನಿತ್ಯ ನೀವು ಏನೂ ಮಾಡೋ ಹಂಗಿಲ್ಲ, ಏನೋ ಮಾಡಿ ಕಳಿಸ್ಬಿಡೋದು ಅಂತಲ್ಲ, ಚೆನ್ನಾಗಿರ್ಬೇಕದು. ಸೊ ಒಂದು ಕಡೆ ಗುಣಮಟ್ಟ ಕಾಪಾಡಿಕೊಳ್ಳುವ, ಇನ್ನೊಂದು ಕಡೆ ಸಂಖ್ಯೆಯನ್ನು ಬಿಟ್ಟುಕೊಡದೇ ಇರುವಂಥ, ಸಂಖ್ಯೆ ಮತ್ತು ಗುಣಮಟ್ಟ ಒಟ್ಟಿಗೆ ಹೋಗೋದು ಕಷ್ಟ, ತುಂಬ ಕಷ್ಟ ಅದು. ಅದನ್ನು ಸಮನ್ವಯ ಮಾಡ್ಕೊತಾನೆ ಹೋಗಬೇಕು. ನನ್ನೊಬ್ಬನಿಂದೇ ಆಯಿತು ಅಂತಲ್ಲ, ಅದಷ್ಟು ಧಾರಾವಾಹಿಗಳಿದ್ದು ಕೆಲಸ ಮಾಡಿದ ಪ್ರತಿಯೊಬ್ಬ ಟೆಕ್ನಿಷಿಯನ್ನು, ಪ್ರತಿಯೊಬ್ಬ ಆರ್ಟಿಸ್ಟು ಅದರಲ್ಲಿ ಶೇರ್ ಇದೆ ಅವರಿಗೆ. ನಾನೊಬ್ಬನೇ ಎಲ್ಲವನ್ನು ಮಾಡೋಕ್ಕಾಗಲ್ಲ, ನಾನು ಕೆಲವನ್ನು ಡಿಕ್ಟೇಟ್ ಮಾಡಿರ್ತೀವಿ, ಕೆಲವರಿಗೆ ಹಂಚಿರ್ತೀವಿ, ಡೆಲಿಗೇಟ್ ಮಾಡಿರ್ತೀವಿ, ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ರು. ಚಿಕ್ಕ ಪುಟ್ಟದ ಕಹಿಗಳು ಇತ್ತು, ಅದೇನು ಇದ್ದೇ ಇರುತ್ತೆ. ಹಾಗಾಗಿ ಭಾಗ್ಯ ಟೈಮ್ನಲ್ಲಿ ನಾನೊಬ್ಬರು ಶಾಂತಾ ನಾಗರಾಜ್ ಅಂತ ಒಬ್ಬರು ಮಹಿಳೆ, ಅವರು ತುಂಬ ಪ್ರಗತಿಪರ ಚಿಂತಕಿ, ಲೇಖಕಿ ಶಾಂತಾ ನಾಗರಾಜ್ ಅಂತ. ಅವರು ಮತ್ತು ಇನ್ನೊಬ್ಬರು, ಅವ್ರ ಹೆಸರು ಇನ್ನೊಬ್ಬರು ಮಹಿಳೆ ಗೊತ್ತಿಲ್ಲ, ಮರ್ತು ಹೋಗ್ಬಿಟ್ಟಿದೆ. ಅವರೆಲ್ಲ ಅವರೊಂದಷ್ಟು ಅವ್ರ ಕೈಲಿ ಬರೆಸ್ದೆ. ಒಂದು ಹೆಣ್ಣಿನ ಧ್ವನಿಯಾಗಿ ನೀವು ಯಾವ ರೀತಿ ಯೋಚಿಸ್ತೀರಿ ಈ ಕ್ಯಾರೆಕ್ಟರ್ ಬಗ್ಗೆ ಅಂತ ಹೇಳಿ ಕೆಲವು ಎಪಿಸೋಡ್ಸನ್ನು ಅವರು ಬರೆದು, ಮತ್ತು ಎಂದಿನಂತೆ ನಮ್ಮ ಅದರ್ ಟೀಮ್ ಎಲ್ಲ ಇತ್ತು. ನಮ್ಮ ಬೇಬಿ ನಾಗರಾಜ್ ಅವರ ಎಡಿಟಿಂಗು, ಒಬ್ಬ ಎಡಿಟರ್ ಸಾಕಾಗಲಿಲ್ಲ ನಮ್ಗೆ, ಇನ್ನೊಬ್ಬ ಲಕ್ಷ್ಮೀಕಾಂತ್ ಅಂತ ಇನ್ನೊಬ್ಬ ಹುಡುಗ, ಅವನು ಇಲ್ಲೇ ನಮ್ಮ ಮನೆ ಹತ್ರನೇ ಬಂದು ಒಂದು ಬಾಡಿಗೆ ಮನೆ ತೊಗೊಂಡು ಒಂದು ಎಡಿಟಿಂಗ್ ಯೂನಿಟ್ ಹಾಕ್ಕೊಟ್ಟು ಅವನು ಕೂಡ ಹಗಲು ರಾತ್ರಿ ಕೆಲಸ ಮಾಡ್ತಿದ್ದ. ಅವನು ಮತ್ತು ಶ್ರೀಧರ್ ಹೆಗಡೆ ಅಂತ ಅವರಿಬ್ಬರು ಸೇರಿ ಒಂದು ಹೊಸ ಎಡಿಟಿಂಗ್ ಯೂನಿಟೇ ನಮಗೋಸ್ಕರ ಹಾಕ್ಕೊಂಡು ನಾವೆಲ್ಲ ಡೆಲಿಗೇಟ್ ಮಾಡಿಬಿಡ್ತಿದ್ದೆ, ಹಂಚ್ಬಿಡೋದು, ನಿಮ್ಮ ಕೆಲಸ ಎಡಿಟಿಂಗು, ನಿಮ್ಮದೊಂದು ಟೀಮು, ಎಪಿಸೋಡ್ ಡೈರೆಕ್ಟರ್ಸು 2 ಅಥವಾ 3. ನನ್ನ ಮೇಲೆ ನಂಬೇಡಿ, ನಾನು ಯಾವುದೋ ಆಗೊಮ್ಮೆ ಈಗೊಮ್ಮೆ ಎಪಿಸೋಡ್ ಡೈರೆಕ್ಟ್ ಮಾಡ್ತಿದ್ದೆ, ಮಿಕ್ಕಂತೆ ನಮ್ಮ ಗೋಪಿ ಅಮರ್ ಮಾಡ್ತಾಯಿದ್ರು. ಇದಾದ ಮೇಲೆ ಶುರುವಾಗಿದ್ದು ವಠಾರ. ದಟ್ಸ್ ದ ಪೀಕ್ ಆಫ್ ಅವರ್ ಸೀರಿಯಲ್. ಪ್ರತಿಬಿಂಬದಲ್ಲಿ ಮನೋಮೂರ್ತಿಯವ್ರ ಜಿಂಗಲ್, ಕಾವೇರಿ ಮತ್ತು ಭಾಗ್ಯದಲ್ಲಿ ಗುರುಕಿರಣ್ ಸಂಗೀತ. ವಠಾರಕ್ಕೆ ಇನ್ನೊಬ್ಬ ಮಹಾನುಭಾವ ಸಿಕ್ಕರು ಸಂಗೀತ ಮಾಡೋದಕ್ಕೆ, ಅವರೇ ನಮ್ಮ ಪ್ರೀತಿಯ ವಿ ಮನೋಹರ್. ಬಹಳ ಅದ್ಭುತ ಮನುಷ್ಯ ಅವರು. ಅವರು ಫಿಲ್ಮ್ ಡೈರೆಕ್ಟ್ ಮಾಡಿದ್ದಾರೆ, ಲಿರಿಕ್ಸ್ ಬರೆದಿದ್ದಾರೆ, ನಟರು, ಹಾಸ್ಯ ನಟರು, ತುಂಬ ಪ್ರತಿಭಾವಂತರು ಅವರು. ಅವ್ರಿಗೆ ಕರೆಸಿ ನಾನು ನೋಡಿ ಒಂದು ವಠಾರ ಅಂದ ಕೂಡಲೇ ಶ್ರೀಮಂತರ ಬಂಗರಗಳಿರೋ ಜಾಗವನ್ನು ಯಾರೂ ವಠಾರ ಅಂತ ಕರೆಯಲ್ಲ. ಚಿಕ್ಕ ಓಣಿ, ಬಡವರು ಕೆಳವರ್ಗದವರು ವಾಸ ಮಾಡುವಂಥ ಒಂದು ಜಾಗ. ಇದನ್ನೇ ಒಂದು ಧಾರಾವಾಹಿ ಮಾಡೋಣ. ಅಷ್ಟೊತ್ತಿಗೆ ನಮ್ಮ ಸಂಸ್ಥೆ ಸ್ವಲ್ಪ ಗರಿಗಟ್ಟಿತ್ತು. ಸಾಧ್ಯವಾದಷ್ಟು ಅವಕಾಶ ವಂಚಿತರಿಗೆ ಅವಕಾಶ ಕೊಡೋಣ. ಎಲ್ಲೆಲ್ಲೋ ಇರ್ತಾರೆ ರಂಗಭೂಮಿಯಲ್ಲಿ, ಯಾವ್ಯಾವುದೋ ಊರುಗಳಲ್ಲಿ ಇರ್ತಾರೆ, ಅಲ್ಲಲ್ಲಿ ಥಿಯೇಟ್ರ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಬೆಂಗಳೂರು ಮತ್ತು ಇಂಥ ಒಂದು ಮಾಧ್ಯಮಗಳಲ್ಲಿ ಕೆಲಸ ಮಾಡೋ ಆಸಕ್ತಿ ಇರುತ್ತೆ, ಅವಕಾಶ ಇರೋಲ್ಲ. ಅವ್ರನ್ನ ಒಳಗಡೂ ಸೇರಿಸಲ್ಲ ಚಲನಚಿತ್ರಗಳು ಅಥವಾ ಬೇರೆ ಬೇರೆ ಧಾರಾವಾಹಿಗಳ ಸಂಸ್ಥೆಗಳು, ಚಾನಲ್ಗಳು ಅಂತ ಇನ್ನೊಂದು ಹೊಸ ಪ್ರಯೋಗ. ಅಂದರೆ ನಾನು ನಿಮಗೆ ಮೊದಲೇ ಹೇಳಿದೆ, ಧಾರಾವಾಹಿಗಳ ಪ್ರಪಂಚಕ್ಕೆ ಹೋದ ಕೂಡಲೇ ನೀವು ಒಂದು ಸಂಸ್ಥೆಯಾಗಿ ಕೆಲಸ ಮಾಡಬೇಕು, ಇನ್ಸ್ಟಿಟ್ಯೂಷನ್ನಾಗಿ ಕೆಲಸ ಮಾಡಬೇಕು, ಇಂಡಿವಿಜುವಲ್ ಆಗಲ್ಲ. ಒಂದು ಸಂಸ್ಥೆಯಾಗಿ ತೊಗೊಂಡ ಕೂಡಲೇ ನಿಮಗೆ 10 ಜನರನ್ನು ನಿಮ್ಮ ಜೊತೆ ಬೆಳೆಸೋದಕ್ಕೆ ಒಂದು ಉದಾರವಾದ ಮನಸ್ಸು ಮತ್ತು ಯೋಜನೆ, ಕಾರ್ಯಸೂಚಿ ಎಲ್ಲ ಇರಬೇಕಾಗತ್ತೆ. ತುಂಬ ಅದು ಅತಿಯಾಗೋದ್ರೆ ಚಾನಲ್ನವರು ನಮ್ಮನ್ನು ಗಮನಿಸ್ತಿರ್ತಾರೆ. ಚಾನಲ್ನ ಗುಣಮಟ್ಟ ಇಟ್ಕೊಂಡು ಒಂದಷ್ಟು ಜನರಿಗೆ ನಾವು ಅವಕಾಶಗಳನ್ನು ಕಲ್ಪಿಸಬೇಕು ಅನ್ನುವಂಥ ಆ ವಠಾರದಲ್ಲಿ, ಆ ಧಾರಾವಾಹಿನಲ್ಲಿ ಒಂದು ಹಾಡಿದೆ. ಆ ಹಾಡು ಎಷ್ಟು ಚೆನ್ನಾಗಿ ಪಾಪ್ಯುಲರ್ ಆಗಿಬಿಡ್ತು ಅಂದರೆ, ಬಂಗಲೆಯಲ್ಲೇನಿದೆ ಬದುಕು, ಬಾ ವಠಾರದಲ್ಲಿ ಹುಡುಕು ಅಂತ ಶುರುವಾಗತ್ತೆ. ಈ ಎಲ್ಲ ಜಿಂಗಲ್ಗಳನ್ನು ನಾನೇ ಬರೆದಿದ್ದೀನಿ ಅಂತ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಅದರಿಂದ ಆಲ್ ಶೀರ್ಷಿಕಾ ಗೀತೆಗಳು ನಾನೇ ಬರೆದಿದ್ದು, ಫ್ರಮ್ ಪ್ರತಿಬಿಂಬದಿಂದ ನಿತ್ಯೋತ್ಸವದವರೆಗೆ. ಬಂಗಲೆಯಲ್ಲೇನಿದೆ ಬದುಕು, ಬಾ ವಠಾರದಲ್ಲಿ ಹುಡುಕು, ಬಾ ವಠಾರದಲ್ಲಿ ಹುಡುಕು, ವಠಾರ
ಈ ವಠಾರ ವಠಾರ ಈ ವಠಾರ ಅಂತ ಶುರುವಾದರೆ ಮಿನಿಸ್ಟ್ರುಗಳ ಕಾರ್ ಡ್ರೈವರು ಸಾರ್ ಅರ್ಧ ಗಂಟೆ ಬಿಟ್ಟು ಹೋಗೋಣ ಇರಿ ಸರ್ ಅಂತ ಹೇಳಿದಂಥ ಉದಾಹರಣೆಗಳನ್ನು ನನಗೆ ಮಂತ್ರಿಗಳು ಕೆಲವರು ಹೇಳಿದ್ದಾರೆ. ಅಷ್ಟರ ಮಟ್ಟಿಗೆ ಅದು ಕನ್ನಡದ ದಕ್ಷಿಣ ಭಾರತದ ಮೊಟ್ಟ ಮೊದಲ 1001 ಸಂಚಿಕೆಗಳ ಸುದೀರ್ಘ ಧಾರಾವಾಹಿ ಆಗೋಯ್ತು. ಹಾಂ, ದಕ್ಷಿಣ ಭಾರತ ನಮ್ಮದೇ ಫಸ್ಟು. ಅದಕ್ಕೆ ಮುಂಚೆ ಹಿಂದಿಯ ಬುನಿಯಾದವು ಇವು ಕೆಲವು ಇತ್ತು. 1001 ಎಪಿಸೋಡ್ ಆದರೆ ನಮ್ಮದು ಇದರ ಬೈ ಪ್ರಾಡಕ್ಟ್ ಥರ ಇನ್ನೊಂದು ಧಾರಾವಾಹಿನೂ ಮಧ್ಯದಲ್ಲಿ ಶುರು ಮಾಡ್ಕೊಂಡ್ವಿ ನಾವು. ಎಷ್ಟು ಜನ ಆಗೋಗ್ಬಿಟ್ವಿ. ಸೊ ಈ ಧಾರಾವಾಹಿಗೆ ಆ ಜಿಂಗಲ್ ಹಾಡಿದೆಯಲ್ಲ, ಮನೋಹರ್ ತುಂಬ ಚೆನ್ನಾಗಿ ಮಾಡಿದರು. ತುಂಬ ಚೆನ್ನಾಗಿದ್ದರೆ ಅದು ಕೂಗಿ ಕರೆಯುವ ಧಾರಾವಾಹಿ ಶುರುವಾಯಿತು ಅಂತ ಕೂಗಿ ಕರೆಯುವಂಥ ಸಿಗ್ನೇಚರ್ ಟ್ಯೂನ್ ಆಗೋಯಿತು. ಅತ್ತಂತೆ ನಗುತ್ತಾರೆ, ನತ್ತಂತೆ ಅಳುತ್ತಾರೆ, ಗುರುತಿರದ ಹಾದಿಯಲ್ಲಿ ಗುರಿ ಇರದ ಪಯಣವಿದು, ನೂರಾರು ನೋವುಗಳ ಮುಚ್ಚಿಟ್ಟು ನಗುತ್ತಾರೆ, ಈ ವಠಾರ ಈ ವಠಾರ ಈ ವಠಾರ ಅಂತ ಅಲ್ಲಿ ಕೆಲವು ಕ್ಯಾರೆಕ್ಟರ್ಗಳನ್ನು ಕ್ರಿಯೇಟ್ ಮಾಡಿದ್ವಿ. ತುಂಬ ಕೆಳಸ್ತರದ ಪಾತ್ರಗಳು. ಅದುವರೆಗೆ ಧಾರಾವಾಹಿ ಲೋಕ ಅಂದರೆ ಶಿಷ್ಟರ, ಮೇಲ್ವರ್ಗದವರ, ಶ್ರೀಮಂತರ, ಸುಸಂಸ್ಕೃತರ ಒಂದು ಲೋಕ ಆಗಿತ್ತದು. ಅತ್ಯಂತ ವಿನಯದಿಂದ ಹೇಳ್ತೇನೆ, ನಮ್ಮ ವಠಾರ ಅದನ್ನು ಬ್ರೇಕ್ ಮಾಡ್ತು. ಒಂದು ಧಾರಾವಾಹಿ ಬಡವರದು ಆಗಿರ್ಬೋದು, ಕಾರ್ಮಿಕರದು ಆಗಿರ್ಬೋದು, ತುಂಬ ವಿದ್ಯಾವಂತರದು ಆಗಿರಬಹುದು. ಅದನ್ನು ಆ ಧಾರಾವಾಹಿ ಅದರ ಸಕ್ಸಸ್ನಿಂದ ಮಾಡಿಕೊಡ್ತು. ಎಗೈನ್ ಇದು ನನ್ನೊಬ್ಬನಿಂದ ಆದದ್ದಲ್ಲ, ನನ್ನ ವಿಷನ್ನು ಎಲ್ಲ ಸೇರಿ ನಾವು ಮಾಡಿದ್ದು. ಇದಕ್ಕೆ ಮತ್ತು ನಮ್ಮ ಗೋಪಿ, ಅಮರ್ದೇವು, ಇನ್ನೊಬ್ಬ ಮಂಗಳೂರಿನ ರಾಜು ಅಂತ ಒಬ್ಬ ಹುಡುಗ, ನಾನು ಕೆಲವು ಎಪಿಸೋಡ್ ಡೈರೆಕ್ಟ್ ಮಾಡಿದೆ. ಮಂಗಳೂರಿನಲ್ಲೂ ಶೂಟ್ ಮಾಡಿದ್ವಿ ಕಡಲ ತೀರದಲ್ಲಿ. ಈ ಒಂದು ವಠಾರ ಧಾರಾವಾಹಿಲಿ ಎಷ್ಟು ಜನ ಕಲಾವಿದರು ಪರಂ. ಸುಮ್ಮನೆ ಮೊನ್ನೆ ಒಂದು ನೋಡ್ತಾ ಇದ್ವಿ, ನಾವು 3000ಕ್ಕೂ ಹೆಚ್ಚು ಕಲಾವಿದರು ಆ 1000 ಸಂಚಿಕೆಗಳಲ್ಲಿ ಇದ್ದಾರೆ. ಅನೇಕರು ಮೊಟ್ಟ ಮೊದಲ ಬಾರಿಗೆ ಮೇಕಪ್ ಹಚ್ಚಿದವರು, ಕ್ಯಾಮ್ರಾ ಮುಂದೆ ನಿಂತವರು. ಇದರಲ್ಲಿ ಮತ್ತೆ ಗಣೇಶ್ ಆ್ಯಕ್ಟ್ ಮಾಡಿದರು. ಈಗ ಮಾಡಿದರು ಅಂತ ಹೇಳೋಣ, ಯಾಕೆಂದರೆ ಅವ್ನು ಗೋಲ್ಡನ್ ಸ್ಟಾರ್. ಈಗ ಏನು ವೇಸ್ಟ್ ಏಕವಚನದಲ್ಲಿ ಮಾತಾಡ್ತಾರಿಂದ ಪಾಪ ಬೇಜಾರು ಮಾಡ್ಕೊಂಡ್ಬಿಟ್ಟಾನು. ಆಮೇಲೆ ಅವರೆಲ್ಲ ಗಣೇಶ್ ಜೊತೆಗೆ ಒಂದು ಹುಡುಗಿ ಹೇಮಶ್ರೀ ಅಂತ ಆ್ಯಕ್ಟ್ ಮಾಡ್ತಾಯಿದ್ಲು. ಯಾವುದೋ ಒಂದು ದುರಂತಲ್ಲಿ ತೀರ್ಕೊಂಡ್ಬಿಡ್ತು ಪಾಪ ಹೆಣ್ಮಗಳು. ಗಣೇಶ್ ತುಂಬ ಎತ್ತರಕ್ಕೆ ಸಾಧನೆ ಮಾಡಿದ. ಆ ಸಾಧನೆ ಅವಂದು, ನನ್ನಿಂದ ಸಾಧನೆ ಆಯಿತು ಅಲ್ಲ, ಅದಲ್ಲ. ನಮ್ಮ ಧಾರಾವಾಹಿಲಿ ಅವು 2 ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದು ಆರಂಭದಲ್ಲಿ ಒಂದು ಚಿಮ್ಮುಗೋಲು ಅಷ್ಟೇ. ಆನಂತರ ಪ್ರತಿಯೊಬ್ಬ ಕಲಾವಿದರೊಂದು ಅವನ ಶ್ರಮ, ಅವನ ಪರಿಶ್ರಮ ಹಾಕಿ ಮುಂದೆ ಹೋಗಬೇಕಾಗತ್ತೆ. ನನ್ನಿಂದ ಅವನು ದೊಡ್ಡ ಕಲಾವಿದ ಆದ ಅನ್ನೋಂಥ ಭ್ರಮೆ ನನಗಂತೂ ಇಲ್ಲ. ದುನಿಯಾ ವಿಜಯ್ ಆ್ಯಕ್ಟ್ ಮಾಡಿದ್ದ, ಶರಣ್ ಆ್ಯಕ್ಟ್ ಮಾಡಿದ್ದ. ಆನಂತರ ನಮ್ಮ ಒಂದು ಧಾರಾವಾಹಿನಲ್ಲಿ ನೀತು ಆಕೆ ಮಾಡಿದ್ಲು. ತುಂಬ ಜನ ಬೆಳೆದರು, ಅವರವರ ಸ್ವಂತ ಶಕ್ತಿಯಿಂದ ಬೆಳೆದರು. ಅದ್ರ ಬಗ್ಗೆ ನನಗೆ ತುಂಬ ಸಂತೋಷ ಮತ್ತು ಅಭಿಮಾನ. ಅವರ ಬದುಕಿನ ವೃತ್ತಿ ಜೀವನದ ಮೈಲಿಗಲ್ಲಿನಲ್ಲಿ ನಾವು ಒಂದು ಕಡೆ ಇದ್ವಿ ಅಂತ ಅಷ್ಟೇ. ನಾವೇ ಅವರನ್ನು ಬೆಳೆಸಿದ್ವಿ ಅನ್ನೋಂಥ ಭ್ರಮೆ ಖಂಡಿತ ನಂದಲ್ಲ. ನಮಗಿದ್ದ ಪುಟ್ಟ ಸಂಭಾವನೆ ಕೊಡ್ತಿದ್ವಿ, ಬಂದು ಕೆಲಸ ಮಾಡ್ತಿದ್ರು. ಹೇಮಶ್ರೀ ಮತ್ತು ಗಣೇಶ್ ಎಪಿಸೋಡ್ಸನ್ನು ನಾನೇ ಮಂಗಳೂರಿನಲ್ಲಿ ಡೈರೆಕ್ಟ್ ಮಾಡಿದ್ದು. ಮಂಗಳೂರು ಕಡಲ ತೀರದಲ್ಲಿ ಕೆಲವು ಎಪಿಸೋಡ್ಸನ್ನು ಡೈರೆಕ್ಟ್ ಮಾಡಿದ್ದು ನನಗಿನ್ನೂ ನೆನಪಿದೆ. ಅದಲ್ಲದೆ ವಠಾರದ ಗಯ್ಯಾಳಿಯರು, ಕಿರಾತಕಿಯರು, ಜಗಳಗಂಟರು, ಅಲ್ಲಿ ಮಾಡ್ತಕ್ಕಂಥ ತಮಾಷೆಗಳು ಮಾಡ್ತಿದ್ದಂಥ ಪಾತ್ರಗಳನ್ನ BL ಮಂಜುಳಾ, ಗಂಗಾಧರ್ PF ಗಂಗಾಧರ್ ಅಂತ ಕಲಾವಿದರು ಇದ್ದರು. ಮೋಹನ್ ಜುನೇಜಾ ತುಂಬ ಎಪಿಸೋಡ್ ಮಾಡಿದ್ದಾರೆ. ಕಮಲಾ, K ಪ್ರದೀಪು, ದಮಯಂತಿ ನಾಗರಾಜು. ಆಮೇಲೆ ನಮ್ಮ ಬಾಲಸುಬ್ರಹ್ಮಣ್ಯಂ ಅಂತ ಮೈಸೂರಿನಲ್ಲಿ ಒಬ್ಬ ಕಲಾವಿದ, ಬಾಲು ಅಂತ. ತುಂಬ ಒಳ್ಳೆಯ ನಮ್ಮ ಎಲ್ಲ ಪ್ಯಾಕೇಜ್, ಎಲ್ಲ ಕಲಾವಿದರಲ್ಲೂ ಎಲ್ಲದರಲ್ಲೂ ಇರ್ತಿದ್ದ ಅವನು. ಆಮೇಲೆ ಭದ್ರಾವತಿಯಿಂದ ರಾಜು ಮತ್ತು ಆಂಜನೇಯ ಅಂತ ಇಬ್ಬರು ಹುಡುಗರು ನಮ್ಮ ಸಿನಿಮಾದಲ್ಲಿ ಕಲಾ ನಿರ್ದೇಶಕರು, ಅಭಿನಯ ಎಲ್ಲ ಮಾಡ್ಕೊಂಡು ಅವರು ಓಡಾಡ್ತಿದ್ರು. ಅವರು ರಾತ್ರಿಯಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಸಾಯಂಕಾಲ ಫ್ಯಾಕ್ಟ್ರಿ MPM ಫ್ಯಾಕ್ಟ್ರಿ ಮುಗಿಸ್ಕೊಂಡು ಇಲ್ಲಿಗೆ ಬಂದು ಇಲ್ಲಿ ಕೆಲಸ ಮಾಡಿ 1-2 ದಿನ 3 ದಿನ ಶೂಟಿಂಗ್ ಮುಗಿಸಿ ಮತ್ತೆ ಹೋಗ್ಬಿಡೋರು. ಹೀಗಾಗಿ ಅನೇಕ ಗ್ರಾಮೀಣ ನೀನಾಸಂ ಹುಡುಗರು, ನೀನಾಸಂ ಸತೀಶ್ ನಮ್ಮಲ್ಲಿ ಆ್ಯಕ್ಟ್ ಮಾಡಿದ್ದಾನೆ. ಹಾಗೆ ಶರಣ್ ಆ ಥರ ಆಗಿ. ಆಮೇಲೆ ಒಬ್ಬರು ನಂಜುಂಡ ಅಂತ, ಕಿಮ್ಸ್ ರಾಜು, ನಮ್ಮಲ್ಲಿ ಟೀಚ್ ಮಾಡ್ತಿರಲ್ಲ ನಿಮ್ಮ ಜೊತೆಗೆ ಶೈಲಶ್ರೀ, ಧರ್ಮೇಂದ್ರ, ಅವರು ಕೂಡ ಇಲ್ಲಿ ನಮ್ಮ ಧಾರಾವಾಹಿಯಲ್ಲೇ ನಮಗೆ ಪರಿಚಯ. ಚಂಪಾ ಶೆಟ್ಟಿ, ಇವರೆಲ್ಲ ಆ ಕಾಲದ ನಂಟು. ಆಮೇಲೆ ಒಬ್ಬರು ಅಮರನಾಥ್ ಆರಾಧ್ಯ ಅಂತ, ನವರಸ ರಾಮಕೃಷ್ಣ, ನೀವು ನಾಗರಾಜ ಕೋಟೆ ಅಂತ ಒಬ್ಬ ಹಾಸ್ಯ ನಟ, ಆತ ನಮ್ಮಲ್ಲಿ ಮಾಡಿದರು. ತುಮಕೂರು ಆನಂದು, ಸಂಧ್ಯಾಶ್ರೀ ಅಂತ ವಾಣಿಶ್ರೀ ತಂಗಿ, ಆಕೆ ಒಂದು ಮೇಜರ್ ಪಾತ್ರ ಮಾಡ್ತಾಯಿದ್ರು. ಇನ್ನೊಬ್ಬಳು ನಾನು ಯಾವಾಗಲೂ ತಮಾಷೆ ಮಾಡ್ತಿದ್ದೆ, ಕುಸುಮ ಬಾಲೆ ಅಂತ,
ವರ್ಷಿಣಿ ಕುಸುಮ ಅಂತ ಅಮೃತಧಾರೆಯಲ್ಲಿ ಒಂದು ಪಾತ್ರ ಮಾಡಿದ್ದಾಳೆ ಆಕೆ ನಮ್ಮ ಧಾರಾವಾಹಿಲಿ ಮಾಡ್ತಿದ್ರು. ಶಾರದಮ್ಮ ಅಂತ ಒಬ್ಬರು ಮಾತಾಡ್ತಿದ್ರು, ನೀತು ಗೌಡ, ವೀಣಾ ರಾವ್, ಸುಲೋಚನಾ ಅವರು, ಮೂಗು ಸುರೇಶು ಅವನು ಮಾಡ್ತಿದ್ದ, ಅರ್ಚನಾ, ಬಿ ಸಿ ಆನಂದು, ತುಂಬ ಜನ ಆ ಥರದ ಕಲಾವಿದರು. ನಾನು ಕೆಲವರು ಹೆಸರುಗಳನ್ನು ಟೈಟಲ್ ಕಾರ್ಡು ನೋಡಿದರೆ ಗೊತ್ತಾಗುತ್ತೆ, ಇನ್ನೂ ತುಂಬ ಹೆಸರುಗಳಿದೆ 1000 ಸಂಚಿಕೆಗಳಲ್ಲಿ. ಹೇಳಿ ಕೇಳಿ ವಠಾರ, ಕ್ಯಾಮ್ರಾ ಇಟ್ಟರೆ 15 ಜನ 20 ಜನ ಕಲಾವಿದರು ಇರ್ತಿದ್ರು. ಅಲ್ಲಿ ನಡೆಯುವಂಥ ವಂಚನೆ, ಪ್ರೀತಿ, ಅಂತಃಕರಣ, ಅವ್ರು ಮೋಸ ಹೋಗೋದು, ಬದುಕಿನ ಬಗ್ಗೆ ಕನಸುಗಳನ್ನು ಕಟ್ಕೊಳ್ಳೋದು, ಈ ಮೇಲಕ್ಕೆ ಹೋಗಬೇಕು, ಮೇಲ್ವರ್ಗಕ್ಕೆ ಹೋಗ್ಬೇಕು, ನಾವು ಮಧ್ಯಮ ವರ್ಗಕ್ಕೆ ಹೋಗಬೇಕು ಅಂತ, ದಾಟಬೇಕು ಅಂತ. ಆದರೆ ಅದಕ್ಕಾಗದೆ ಅವರಲ್ಲೇ ಆಗ್ತಕ್ಕಂಥ ಎಡವಟ್ಟುಗಳು. ನಾವಾಗ ಮನಿ ಡಬ್ಲಿಂಗ್ ತಂದ್ವಿ, ಹೆಂಗೆ ಚೀಟ್ ಮಾಡ್ತಾರೆ ಈಗೆಲ್ಲ, ಏನು ಚಿನ್ನದ ಹೆಸರಲ್ಲಿ ಮೋಸ ಹೋಗ್ತಾರಲ್ಲ, ನೋಡಿದ್ರಲ್ಲ ಬೇಕಾದಷ್ಟು ಪ್ರಕರಣಗಳು. ಹೇಗೆ ಈ ವರ್ಗಕ್ಕೆ ಕನಸುಗಳು ಇರೋಂಥ ವರ್ಗಕ್ಕೆ ಎಂಥ ಒಬ್ಬೊಬ್ಬರು ಬಂದು ಇನ್ಸ್ಪೆಕ್ಟರ್ಗಳು ಬೇರೆ ಬೇರೆ ಥರ ಚೀಟ್ ಮಾಡ್ತಾರೆ, ಅದೆಲ್ಲ ಕಾಮಿಕ್ಕಾಗಿ ಹೇಳ್ತಾ ಇದ್ವಿ. ಸೊ ನಮ್ಮ ಬೇಬಿ ನಾಗರಾಜು ಮತ್ತು ಲಕ್ಷ್ಮೀಕಾಂತ್ ಅದ್ಭುತವಾಗಿ ಎಪಿಸೋಡನ್ನು ಮಾಡಿ ಕಳಿಸೋರು. 2 ಧಾರಾವಾಹಿಗಳು ಶುರುವಾಗಿ ಹೋಗ್ಬಿಡ್ತು. ಆಗ ನನಗೆ ಒಂದಷ್ಟು ಜನ ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನು ತಯಾರು ಮಾಡಿದ್ವಿ ಇದರಲ್ಲಿ. ಅದರಲ್ಲೊಬ್ಬ ಶಿವು ನೀರ್ಗಲ್ ಅಂತ ಒಬ್ಬ ಹುಡುಗ, ಅವನು ಕೆಲಸ ಮಾಡ್ತಿದ್ದ. ಚಿಕ್ಕೇಗೌಡ ಅಂತ ಮಂಡ್ಯದ ಹುಡುಗ ಒಬ್ಬ ಇದ್ದ. ಪರಮಾನಂದ್ ಅಂತ ಒಬ್ಬ ಹುಡುಗ, ಕಬ್ಬನಹಳ್ಳಿ ಶಿವಕುಮಾರ್ ಅಂತ ಒಬ್ಬ ಹುಡುಗ, ಸಬ್ನಳ್ಳಿ ರಾಜು ಅಂತ ಒಬ್ಬ, ಮತ್ತು ಹಾಲ್ಕುರ್ಕೆ ಶಿವಶಂಕರ್ ನಮ್ಮಲ್ಲಿ ಕಲೆ ಆರ್ಟ್ ಎಲ್ಲ ನೋಡ್ಕೊಳ್ತಾ ಇದ್ದ. ಪಾಪ ಅವನು ಇತ್ತೀಚೆಗೆ ಏನೋ ಕಾರಣದಿಂದ ನಿರ್ಗಮಿಸಿದ. ಇದೆಲ್ಲ ಯಾಕೆ ಹೇಳ್ತೀನಿ ಅಂತಂದರೆ, ಸುವರ್ಣಯುಗದ ಕಿರುತೆರೆಯ ಸುವರ್ಣಯುಗ ನನ್ನ ಮಟ್ಟಿಗೆ ಅದು ನಮ್ಮ ಸಂಸ್ಥೆಗೆ ಜರಗ್ನಳ್ಳಿ ಶಿವಶಂಕರ್ ಅವರು ಬಂದು ಒಂದು 600 ಎಪಿಸೋಡಿನ ಸಂಚಿಕೆಗೆ ಎಲ್ಲರೂ ಮೊಮೆಂಟೋಸ್ ಕೊಡ್ತಿದ್ವಿ ನಾವು. ಒಂದು 100 ಎಪಿಸೋಡ್ 200 ಎಪಿಸೋಡ್ ಆದರೆ ಎಲ್ರಿಗೂ ಒಂದು ಔತಣಕೂಟ, ಎಲ್ಲ ಸೇರಿ ಊಟ ಮಾಡೋದು ಒಟ್ಟಿಗೆ. ಆಮೇಲೆ ಎಲ್ಲರೂ ಮಾತಾಡಿಸೋದು, ಈ ಸಣ್ಣ ಪುಟ್ಟ ಜಗಳಗಳಿದ್ರೆ ಸರಿ ಮಾಡೋದು. ಮತ್ತೆ ಏನು ಮುಖ್ಯ ಅಂದರೆ ಧಾರಾವಾಹಿಗಳಲ್ಲಿ ನಾನು ಅರ್ಥ ಮಾಡ್ಕೊಂಡಿರೋದು, ನಾವೆಲ್ಲ ಒಂದು ಕುಟುಂಬದ ಸದಸ್ಯರು ಅನ್ನೋ ಭಾವನೆಯನ್ನು ನಾವು ಅವ್ರಿಗೆ ಹೇಳ್ತಾನೆ ಇರಬೇಕು. ಅವನು ಬಂದ, ಆ್ಯಕ್ಟ್ ಮಾಡ್ದ, ಹೋದ, ಅವ್ನಿಗೆ ಚೆಕ್ ಕೊಟ್ವಿ, ಮುಗೀತು, ಹಂಗಿರಬಾರ್ದು. ಬಾಂಧವ್ಯ ಬೆಳಿಬೇಕು. ಇರುತ್ತೆ ಎಲ್ಲರಿಗೂ, ಮನುಷ್ಯರಿಗೆ ಈಗೋಗಳಿರುತ್ತೆ, ಕಾಂಪ್ಲೆಕ್ಸ್ಗಳಿರುತ್ತೆ. ಕೆಲವರು ಕಡಿಮೆ ಮಾತಾಡ್ತಾರೆ, ಕೆಲವರು ತುಂಬ ಜಾಸ್ತಿ ಮಾತಾಡ್ತಾರೆ, ಕೆಲವರು ಜಾಸ್ತಿ ಕೆಲಸ ಮಾಡಿ ಕಮ್ಮಿ ಮಾತಾಡ್ತಾರೆ, ಕೆಲವರು ಕಮ್ಮಿ ಕೆಲಸ ಮಾಡಿ ಜಾಸ್ತಿ ಮಾತಾಡ್ತಿರ್ತಾರೆ, ಬುದ್ಧಿವಂತರಾಗಿ ನಟಿಸ್ತಿರ್ತಾರೆ, ಬುದ್ಧಿವಂತ ಇರಲ್ಲ. ನಾನು ಇಲ್ದಿದ್ರೆ ನಾಳೆ ಏರ್ ಮೇಲೆ ಹೋಗಲ್ಲ ಎಪಿಸೋಡು ಅಂತ. ಕೆಲವು ಎಪಿಸೋಡ್ ಡೈರೆಕ್ಟ್ರು ಸಡನ್ನಾಗಿ, ಇಲ್ಲ ಸರ್ ನನಗೆ ಅಷ್ಟು ಸಂಭಾವನೆ ಕೊಡದಿದ್ದರೆ ನಾನು ನಾಳೆಯಿಂದ ಇದನ್ನು ನಿರ್ದೇಶನ ಮಾಡೋದು ಕಷ್ಟ. ಅವ್ರ ದೃಷ್ಟಿಲಿ ಏನಿರುತ್ತೆ ಅಂದರೆ, ನಾಳೆ ಬೆಳಗ್ಗೆ ನಾನು ಹೋಗದಿದ್ರೆ ಇವ್ರ ಎಪಿಸೋಡ್ ನಿಂತು ಹೋಗುತ್ತೆ ಅಂತ. ನಾನೆಂಥ ಸಕಲ ಕಲಾವಲ್ಲಭ ಅಂದರೆ, ಚಿತ್ರಕಥೆ ಬರೆಯೋಕ್ಕೂ ರೆಡಿ, ಡೈರೆಕ್ಷನ್ ಮಾಡೋಕ್ಕೂ ರೆಡಿ, ಯಾರು ಕಲಾವಿದರಿದ್ದರೆ ಒಂದು ತುರ್ತಿಗೆ ಪಾತ್ರ ಮಾಡೋಕ್ಕೂ ರೆಡಿ, ಹಂಗಿರ್ತೀನಿ ನಾನು. ಹೀಗಾಗಿ ಒಬ್ಬಿಬ್ಬರಿಗೆ ನೀವು ದಯಮಾಡಿ ನಿಮ್ಮ ಸಂಭಾವನೆಯನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಆ ಸಂಭಾವನೆಯನ್ನು ಚಾನಲ್ಲೇ ನಮಗೆ ಕೊಡಲ್ಲ, ನೀವು ನಿರ್ಗಮಿಸಬಹುದು ಅಂತ ಕಳಿಸಿದ್ದು ಉಂಟು. ಆ ಥರದ್ದೆಲ್ಲ ಆಗುತ್ತೆ. ಬಟ್ ಒಟ್ಟಾರೆಯಾಗಿ ಆ ಥರದ ಚಿಕ್ಕ ಪುಟ್ಟ ಕಹಿಗಳ ನಡುವೆ ಕೂಡ ಧಾರಾವಾಹಿಯಲ್ಲಿ ಒಂದು ಕೌಟುಂಬಿಕ ಮೌಲ್ಯ, ಎಷ್ಟು ಕೌಟುಂಬಿಕ ಮೌಲ್ಯ ಅಂದರೆ, ಎಲ್ಲರೂ ಅವ್ರವ್ರ ಮನೆಗಳಲ್ಲಿ ಏನೋ ಒಂದು ಮದುವೆ ನಾಮಕರಣ ಆದರೆ ಅವ್ರ ಮನೆಗೆ ಅವ್ರು ಹೋಗೋದು, ಅವ್ರು ಬರೋದು, ಒಂದು ದೊಡ್ಡ ಫ್ಯಾಮಿಲಿ ಥರ. ಈಗಿನ ಹಾಗೆ ವಾಟ್ಸಪ್ ಸರ್ಕಲ್ ಇರಲಿಲ್ಲ. ಆದರೆ ಇವತ್ತು ಅವ್ರ ಮನೇಲಿ ಅವ್ರ ಮಗುದ ನಾಮಕರಣ ಅಂತೆ, ಅವ್ನ ಮದುವೆ ಅಂತೆ, ಅದೆಲ್ಲೋ ಸಾಗರದಲ್ಲಿ ಮದುವೆ ಅಂತೆ, ಎಲ್ಲರೂ ಇಲ್ಲಿಂದ ಬಸ್ ಮಾಡ್ಕೊಂಡು ಹೋಗೋದು, ಒಟ್ಟಾರದ ಬಂದಿರೋ ಟೀಮು ನೋಡಿ ಅಂತ. ಆ ಥರ ತುಂಬ ಘಟನೆಗಳಾಗೋದು. ಕೆಲವು ಕಡೆ ನನ್ನನ್ನು ಕರೆಯೋರು, ಕೆಲವು ಕಡೆ ನನ್ನನ್ನು ಕರಿತಿರಲಿಲ್ಲ, ಮೇಷ್ಟ್ರು ಅದೆಲ್ಲ ಬೇಡಪ್ಪ ಅಂತ. ಅವರವರೇ ಸೇರಿಕೊಂಡು ಪಾರ್ಟಿಗಳು ಮಾಡೋದು, ಔತಣಕೂಟಗಳು ಮಾಡೋದು, ಚರ್ಚೆ ಮಾಡೋದು, ಅವ್ರವ್ರ ಕ್ಯಾರೆಕ್ಟರ್ಗಳ ಬಗ್ಗೆ ಚರ್ಚೆ ಮಾಡೋದು. ಆಮೇಲೆ ಭಾಳ ಜನ ಕಲಾವಿದರು ಒಂದು ಸಲ ಏನಾದ್ರು ನನ್ನ ವಠಾರದಲ್ಲಿ ಬರಬೇಕು, ನನಗೊಂದು ಏನಾದ್ರು ಒಂದು ಪಾತ್ರ ಮಾಡಿಸಿ ಮೇಷ್ಟ್ರೆ ಅಂತ. ಆ ಥರ ಒಳ್ಳೊಳ್ಳೆ ಕಲಾವಿದರುಗಳು ಕೇಳಿದ್ದುಂಟು. ಮೊನ್ನೆ ನನಗೆ ಇಷ್ಟಕಾಮ್ಯದಲ್ಲಿ ಶೂಟಿಂಗ್ ಬಂದಾಗ ಚಿಕ್ಕಣ್ಣ ಹೇಳ್ತಾ ಇದ್ದ, ಮೇಷ್ಟ್ರೆ ಆ ವಠಾರ ಇದೆಯಲ್ಲ ನಿಮ್ಮದು, ಅದು ಕಂಡ್ರೆ ರೇಗೋಗ್ಬಿಡುತ್ತೆ ನನಗೆ. ಯಾಕಪ್ಪ ಅಂತ. ಅಲ್ಲೊಬ್ಬ ಎಪಿಸೋಡ್ ಡೈರೆಕ್ಟ್ರು ನನ್ನನ್ನು ಕುರಿ ಪ್ರತಾಪ್ನ ಕರೆಸಿ ಇಡೀ ದಿನ ಕಾಯಿಸಿ ನೀವು ನಾಲಾಯಕು ಅಂತ ಕಳಿಸ್ಬಿಟ್ಟಿದ್ದ, ಪಾತ್ರ ಕೊಡದೆ ಅವಮಾನ ಮಾಡಿಬಿಟ್ಟಿದ್ದ. ಬಿಡೋ ಮರ, ಈಗ ಬೆಳೆದಿದೆಯಲ್ಲೋ ಅದೆಲ್ಲ ಯಾಕೆ ಇಟ್ಕೊತೀಯ ಬಿಡಪ್ಪ, ಈಗ ಏನು ದೊಡ್ಡ ಕಲಾವಿದನಾಗಿದೆಯಾ, ನೀನೇ ಹೀರೋ ಆಗೆಲ್ಲ ಸಿನಿಮಾಗಳು ಬಂದುಬಿಡ್ತಲ್ಲ ಅಂತ ತಮಾಷೆ ಮಾಡ್ತಾಯಿದ್ದೆ. ಈ ಥರದ್ದು ಆಗಿರುತ್ತೆ ಆ ಕ್ಷಣಕ್ಕೆ. ಸತೀಶ್ ನೀನಾಸಂ ಏನೋ ಒಂದು ಕೆಲವು ಎಪಿಸೋಡ್ ಮಾಡಿದ್ದಾನೆ. ದುನಿಯಾ ವಿಜಿ ಬಹುಶಃ ಅದರ ನಮ್ಮ ಮುಂದಿನ ಧಾರಾವಾಹಿಯಲ್ಲಿ ಒಂದು ಪಾತ್ರ ಮಾಡಿದ್ದು. ಯಾವುದು ಅಂದರೆ ದುನಿಯಾ ವಿಜಿ ಮಾಡಿದ್ದು ನನಗೆ ಇಲ್ಲ, ಇದರಲ್ಲ, ವಠಾರದಲ್ಲಿ ಮಾಡಿಲ್ಲ. ಅವನು ವಠಾರ ಆದಮೇಲೆ ಮುಂದಿನ ಧಾರಾವಾಹಿಯಲ್ಲಿ ಬಹುಶಃ ದುನಿಯಾ ವಿಜಿ ನನಗೆ ಅವನು ಕೆಲಸ ಮಾಡಿದ ನೆನಪಿದೆ. ಬಹುಶಃ ಪುಣ್ಯ ಧಾರಾವಾಹಿ ಇರಬೇಕು.
ಪುಣ್ಯ ಧಾರಾವಾಹಿ ಇರಬೇಕು. ಪುಣ್ಯದಲ್ಲಿ ಅವನು ಮಾಡಿದ್ದು. ಇಲ್ಲಿ ಒಬ್ಬ ಕಲಾವಿದರ ಈ ಒಂದು ಪ್ರಪಂಚದಲ್ಲಿ ಒಬ್ಬ ಕ್ಯಾಮ್ರಾಮನ್ ಬಗ್ಗೆ ಹೇಳಬೇಕು. ಬಹಳ ಮಿತಭಾಷಿ, ಡಿ ಶ್ರೀನಿವಾಸ್ ಅಂತ ಅವರ ಹೆಸರು. ಮುಖ್ಯಮಂತ್ರಿ ಚಂದ್ರು ಅವರ ಬ್ರದರ್-ಇನ್-ಲಾ, ಅವರ ಶ್ರೀಮತಿಯವರ ಸಹೋದರ. ಬಹಳ ಮೌನಿ, ಶಿರಣ ಅಂತ ಎಲ್ಲರನ್ನು ಕರೆಯೋರು. ತುಂಬ ಒಳ್ಳೆ ಕೆಲಸಕಾರ. ಅವರು ಅವತ್ತೊಂದು ಎಪಿಸೋಡ್ ಶೂಟ್ ಮಾಡಬೇಕು ಅಂದರೆ ನಿಷ್ಠೆಯಿಂದ ಲೈಟಿಂಗ್ ಮಾಡಿಕೊಂಡು ಕಡಿಮೆ ಮಾತಾಡಿ ಎಪಿಸೋಡ್ನ ಮಾಡಿಬಿಡೋರು. ಬಹುಶಃ ನಮಗೆ ಅವರು 2ನೇ ಧಾರಾವಾಹಿಯಿಂದ ನಮ್ಮ ಜೊತೆಯಾದವರು ಇಡೀ ನಮ್ಮ ಧಾರಾವಾಹಿಯಲ್ಲಿ ನಮ್ಮ ಜೊತೆ ಕೆಲಸ ಮಾಡಿದರು. ಶೀನು ಅಂತ ಹೇಳಿ, ಶಿರಣ್ಣನವರು, ಡಿ ಶ್ರೀನಿವಾಸ್ ಅಂತ ಅವರು ವಠಾರದಲ್ಲಿ ಕೂಡ ಅವರು ನಮ್ಮ ಜೊತೆ ಇದ್ದರು. ಹೀಗಾಗಿ ವಠಾರ ಮುಕ್ತಾಯವಾಗೋಕ್ಕೆ ಮುಂಚೆ 250 ಎಪಿಸೋಡ್ಗೆ ಒಂದೊಂದು ಸಮಾರಂಭ ಮಾಡಿದ್ವಿ ನಾವು. ಆ ಸಮಾರಂಭಕ್ಕೆ ಗಣ್ಯರನ್ನು, ಚಿಂತಕರನ್ನು ಕರೆದು, ಈ ಧಾರಾವಾಹಿನ ಏನು ನಿರೀಕ್ಷೆ ಮಾಡ್ತೀರಿ ಹೇಳಿ, ನಾವೇನು ತಿದ್ಕೋಬೇಕು ಹೇಳಿ ಮುಂದೆ, ಇದು ಬಡವರ ಸೀರಿಯಲ್ಲು, ಇದು ಏನು ಹೇಳ್ತೀರಾ ಹೇಳಿ ಅಂತ ನಾವು ಆ ಥರ ಒಂದು ಸಂವಾದ ಥರ ಮಾಡ್ತಾಯಿದ್ವಿ. ಫೀಡ್ಬ್ಯಾಕ್ ತಗೊಳ್ಳೋದಕ್ಕೆ. ಅದೇನು ತುಂಬ ಅವನು ಕೋತಿ ಚೇಷ್ಟೆ ಮಾಡ್ತಾನೆ ಕಲಾವಿದ, ವಿಪರೀತ ಅಂಗಚೇಷ್ಟೆ ಜಾಸ್ತಿ ಅಂತ ಹೇಳಿಬಿಟ್ಟು, ಆದರೂ ಇರಲಿ ಅವನಿದ್ದರೆ ಇಂಟ್ರೆಸ್ಟಿಂಗ್ ಅಂತ ಹೇಳೋರು. ಅಂದರೆ ಈ ಮನೋರಂಜನೆ ಮತ್ತು ಇವಿರ್ತಾವಲ್ಲ ಸೀರಿಯಸ್ ಮ್ಯಾಟ್ರ್ಗಳು, ಎರಡನ್ನೂ ಬ್ಲೆಂಡ್ ಮಾಡೋದು ತುಂಬ ಕಷ್ಟ. ಸ್ವಲ್ಪ ಹಿಂಗೆ ಹೋದರೆ ಕೋತಿ ಚೇಷ್ಟೆ ಆಗುತ್ತೆ, ಹೌದು. ಆದರೆ ಕೋತಿ ಚೇಷ್ಟೆ ಜೊತೆಗೆ ಒಳಗಡೆ ಒಂದು ಸಣ್ಣ ತಿರುಳು ಇದ್ದಾಗ ಸಹಿಸ್ಕೋಬೇಕಾಗತ್ತೆ. ಗಂಭೀರವಾಗಿ ಹೇಳಿದರೆ ಜನ ನೋಡೋಲ್ಲ. ಇದೊಂದು ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ಪ್ರತಿ 250-300 ಎಪಿಸೋಡ್ಗೆ ಒಂದು ಸಭೆ ಮಾಡೋರು ನಾವು. ನಮ್ಮ ಪ್ರೊಫೆಸರ್ ಎಮ್ ಎಚ್ ಕೃಷ್ಣಯ್ಯನವರು, ಜಾರಕಿಹೊಳಿ ಶಿವಶಂಕರ್, ಈ ಥರದೊಂದು ದೊಡ್ಡ ಇವರು ಆರಾಮಿತ್ರ ಅವರು ಎಲ್ಲ ಬಂದು ಧಾರಾವಾಹಿ ಬಗ್ಗೆ ನೋಡಿ ಆ ಎಪಿಸೋಡಲ್ಲಿ ಇತ್ತಲ್ಲ ಅದು ಭಾಳ ಚೆನ್ನಾಗಿತ್ತು ಅಂತ ಹೇಳಿ ಏನೋ ಚಪ್ಪರಿಸ್ಕೊಂಡು ಹೇಳೋರು. ಅದನ್ನೆಲ್ಲ ನಾನು ಚಾನಲ್ ಜೊತೆಗೆ ಹೋಗಿ ಮೀಟಿಂಗ್ ಮಾಡಿ, ನಾನು ಎವ್ರಿ ವೀಕೆಂಡ್ ನಾನು ಚಾನಲ್ ಜೊತೆಗೆ ಮಾತಾಡಿ ಈ ಥರದ್ದು ಬರ್ತಿದೆ ಫೀಡ್ಬ್ಯಾಕ್, ಹೀಗೆ ಹೋಗ್ಬೋದಾ ಅಂತ. ಹಾಂ, ಹಾಗೆ ಮಾಡದೆ ಹೋದರೆ ಕುರುಡಾಗಿ ಅವ್ರ ಪಾಡಿಗೆ ಅವ್ರೇನೋ, ನಮ್ಮ ಪಾಡಿಗೆ ನಾವೇನೋ ಶೂಟ್ ಮಾಡೋದು ಏನೋ ಹೋಗೋದು. ಆದರೆ ಒಂದು ಕ್ಷಣ ಒಂದು ಧುತ್ತನೆ ನಿಮಗೆ ಒಂದು ದುರಂತ ಎದುರಾಗಿಬಿಡುತ್ತೆ. ಆ ದುರಂತ ಏನು ಅಂದರೆ ನಾಳೆಯಿಂದ ನಿಮ್ಮ ಎಪಿಸೋಡ್ ಸ್ಟಾಪ್. ನಾನು ಇತ್ತೀಚೆಗೊಬ್ಬರು ನನ್ನ ಗೆಳೆಯ ಯಾವುದೋ ಒಂದು ಧಾರಾವಾಹಿ ಮಾಡಿ ಹೇಳ್ತಾಯಿದ್ರು, 35 ಲಕ್ಷ ಲಾಸ್ ಆಯಿತು ಸರ್ ನನಗೆ. ಯಾಕೆ ಅಂದೆ, 25-30 ಎಪಿಸೋಡ್ ಕೈಲಿದೆ, ನಾಳೆಯಿಂದ ಚಾನಲ್ಗೆ ಧಾರಾವಾಹಿ ಬೇಡ ಅಂದ್ಬಿಟ್ರು. ಏನು ಮಾಡೋದು ಇಟ್ಕೊಂಡ ಅವನ ಮುಂಚೆ ಹೇಳಿಲ್ಲ. ಲ್ಯಾಕ್ ಆಫ್ ಕಮ್ಯುನಿಕೇಷನ್ ಆರ್ ವಾಟ್ ಎವರ್ ದ ಬಿಸ್ನೆಸ್ ಸ್ಟ್ರಾಟಜಿ ಗೊತ್ತಿಲ್ಲ. ಐ ನೆವರ್ ಹ್ಯಾಡ್ ಸಚ್ ಎಕ್ಸ್ಪೀರಿಯನ್ಸ್ ಇನ್ ಆಲ್ ಮೈ ಸೀರಿಯಲ್ಸ್. 165 ಕರೆಕ್ಟ್ 150ರಿಂದ ಶುರುವಾಗುತ್ತೆ ಅದರದ್ದು ಡಿಸೆಂಡಿಂಗ್, ಎಲ್ಲಿ ನಿಲ್ಲಿಸಬೇಕು. 10 ಎಪಿಸೋಡ್ ಕರೆಕ್ಟ್ ಇಟ್ಕೊಂಡು ಎಲ್ಲನೂ ಕನ್ಕ್ಲೂಡ್ ಮಾಡಬೇಕು. ಆ ಥರ ನಾವು ಪ್ಲ್ಯಾನ್ ಮಾಡ್ಕೋತಾ ಇದ್ವಿ. ತುಂಬ ಪ್ಲ್ಯಾನಿಂಗ್ನಿಂದ ನಾವು ಅನೇಕ ಕಷ್ಟಗಳನ್ನು ತಪ್ಪಿಸ್ಕೋಬಹುದು. ಪ್ಲ್ಯಾನಿಂಗ್ ಮಾಡ್ಕೋಬೇಕು ಧಾರಾವಾಹಿಯಲ್ಲಿ. ಅದು ಎಲ್ಲದಕ್ಕೂ ಸಬ್ಸ್ಟಿಟ್ಯೂಟ್ ಇಟ್ಕೋಬೇಕು. ಈಗ ನೋಡಿ, ಹಾಲ್ಕುಲುಕಿಯ ಶಿವಶಂಕರ್ ಆರ್ಟ್ ಡೈರೆಕ್ಟರಲ್ಲಿ ಇದ್ದ ಮಲ್ಲಿಕಾರ್ಜುನ್ ಅಂತ, ಅವರೆಲ್ಲರೂ ಆಮೇಲೆ ಸಿನಿಮಾಗಳಿಗೆ ಹೋದರು. ಮಲ್ಲಿಕಾರ್ಜುನ್ ಅಂತ ಅವ್ರಿಗೆ 3 ಜನ ಶಿಷ್ಯರು ತಯಾರು ಮಾಡ್ಕೋಬೇಕು. ಯಾವುದೋ ಕಾರಣಕ್ಕೆ ಬಾಸ್ ಬಂದಿಲ್ಲ, ಚೀಫ್ ಬಂದಿಲ್ಲ ಅಂದರೆ ಹುಡುಗರು ಪ್ರಮೋಟ್ ಮಾಡಬೇಕು ಟೆಕ್ನಿಕಲ್ ಆಗಿ. ಆಮೇಲೆ ಮೇಕಪ್ ಹುಡುಗರು, ಟಚಪ್ಪಿಗೆ ಬಂದ ಹುಡುಗರು ನಿಧಾನವಾಗಿ ನಮ್ಮಲ್ಲಿ ಮೇಕಪ್ ಮನ್ಗಳಾದರು. ಅಸಿಸ್ಟೆಂಟ್ ಕ್ಯಾಮ್ರಾಮನ್ನಾಗಿ ಬಂದವರು ಇಂಡಿಪೆಂಡೆಂಟ್ ಕ್ಯಾಮ್ರಾಮನ್ ಆದರು. ಇದು ನಮ್ಮ ನಡುವೆ ಬೆಳೆಸಬೇಕಾದಂಥ ಒಂದು ಕ್ರಮ ಅಂತ ನಾನು ಭಾವಿಸ್ತೇನೆ. ಅಂಥದ್ದೊಂದು ಅವಕಾಶ ನನಗೆ ಬಂತಲ್ಲ, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಎವ್ರಿಬಡಿ. ಸಣ್ಣ ಪುಟ್ಟ ಕಾರ್ಮಿಕರಿಂದ ಹಿಡಿದು ದೊಡ್ಡ ಚಾನಲ್ನ ಮಾಲೀಕರವರೆಗೆ ಅವರೆಲ್ಲ ಸೇರಿದ್ರಿಂದ ನನಗೆ ಅದನ್ನು ಮಾಡೋಕ್ಕೆ ಸಾಧ್ಯ ಆಯಿತು. ನಿಜವಾಗಿ ನಾವು 3 ಕಾಸು ಅಂತ ನೋಡಿದ್ದು ಧಾರಾವಾಹಿಯಲ್ಲಿ ಪರಂ. ನೆಮ್ಮದಿಯಿಂದ ಊಟ ಮಾಡೋದಕ್ಕೆ ಆಗಿದ್ದು ನಿಶ್ಚಿತವಾದ ಒಂದು ಆದಾಯ ಅಂತ ನೋಡೋಕ್ಕೆ ಶುರುವಾಗಿದ್ದು ನಮಗೆ ಧಾರಾವಾಹಿಗಳಿಂದ. ಅದು ಧಾರಾವಾಹಿ ಸಿಗೋಕ್ಕೆ ದೊಡ್ಡ ಕಾರಣ ಸಿನಿಮಾ. ಹೌದು, ಆಫ್ಕೋರ್ಸ್. ಸಿನಿಮಾ ದೊಡ್ಡ ಅದರ ಭವ್ಯ ಇದನ್ನು ವಿಶಾಲವಾದ ಗೋಲ್ಡನ್ ಗೇಟ್ ಬ್ರಿಡ್ಜನ್ನಷ್ಟೊತ್ತಿಗೆ ನಾನು ನೋಡಿಬಿಟ್ಟಿದ್ದೆ, ಪ್ರಪಂಚವನ್ನು ನೋಡಿದ್ದೆ ಸಿನಿಮಾ ಮೂಲಕ. ಆದರೆ ಅದರಲ್ಲಿ ನಾನು ಕೆಲವರು ಮಾತ್ರ ಬೆಳೆಯೋಕ್ಕೆ ಸಾಧ್ಯ ಆಯಿತು. ಆದರೆ ಧಾರಾವಾಹಿಗೆ ಬಂದಾಗ 100 ಜನರಿಗೆ ಅನ್ನ ಕೊಡೋಕ್ಕೆ ಸಾಧ್ಯ ಆಯಿತು. ಅನ್ನ ನಾನು ಕೊಟ್ಟೆ ಅಂತಲ್ಲ, ಒಂದು ವ್ಯವಸ್ಥೆ, ಸಿಸ್ಟಮ್. ಆ ಸಿಸ್ಟಮ್ನ ನಡೆಸಿದ್ವಿ ಅಷ್ಟೇ, ಮುನ್ನಡೆಸಿದ್ವಿ. ಎಲ್ಲರೂ ಕೆಲಸ ಮಾಡಿದ್ವಿ, ಎಲ್ಲರೂ ದುಡಿದ್ವಿ, ಎಲ್ಲರೂ ಬದುಕಿದ್ವಿ. ಹೀಗಾಗಿ ವಠಾರ ನಾನು ಎಂದೆಂದೂ ಮರೆಯಲಾಗದ ಒಂದು, ಕೇವಲ ಅದರ ಉದ್ದ ದೃಷ್ಟಿಯಿಂದಲ್ಲ, 1001 ಸಂಚಿಕೆ ಅದಕ್ಕೋಸ್ಕರ ಶ್ರೇಷ್ಠ ಅಂತಲ್ಲ. 1001 ಸಂಚಿಕೆ ಅಂದರೆ
ಹೆಚ್ಚು ಕಡಿಮೆ ನಿಮಗೆ 3 ವರ್ಷ ಆಗುತ್ತೆ, 3-4 ವರ್ಷ ಆಗುತ್ತೆ. 250 ಎಪಿಸೋಡ್ ಅಂದ್ಕೊಳ್ಳಿ ವರ್ಷಕ್ಕೆ. ಅಲ್ಲಿಗೆ 4 ವರ್ಷ ಒಂದು ಧಾರಾವಾಹಿ ಈ ಮುಖಗಳಿಟ್ಟುಕೊಂಡು, ಅಲ್ಲಿ ಯಾರೂ ತಾರೆಗಳಿರಲಿಲ್ಲ ಅವತ್ತಿಗೆ. ಆಮೇಲೆ ಗಣೇಶವರೆಲ್ಲ ತಾರೆಗಳಾಗಿದ್ದ ನಂತರ ಅವರೆಲ್ಲರೂ ಇಟ್ಕೊಂಡು ನಾವು ಸಣ್ಣ ಪುಟ್ಟ ಕಲಾವಿದರನ್ನ ಇಟ್ಕೊಂಡು ಆ ಎತ್ತರಕ್ಕೆ ತಗೊಂಡು ಹೋಗಿದ್ದು. ಜನಪ್ರಿಯತೆಯನ್ನು ಅದು ಎಂದೂ ಕಳ್ಕೊಳ್ಳಿಲ್ಲ. ಆಮೇಲೆ ಅನ್ನಿಸ್ತು 1001 ಸಂಚಿಕೆ ಆದಮೇಲೆ ಇನ್ನು ಎಳೆದ್ರೆ ಧಾರಾವಾಹಿ ಎಲ್ಲೋ ಶಿಥಿಲವಾಗಿಬಿಡತ್ತೆ. ಅದರದ್ದು ಶುರುವಾದಾಗಿದ್ದ ಕಲಾವಿದರೆ ಹೊರಟು ಕೊನೆ ಹೊತ್ತಿಗೆ ಇರ್ತಾನೆ ಇರಲಿಲ್ಲ, ಕೊನೆ ಹೊತ್ತಿಗೆ. ಅದಕ್ಕೆ ಅಲ್ಲಿಂದ ಮುಂದೆ ನಾನು ಪುಣ್ಯ ಅಂತ ಇನ್ನೊಂದು ಧಾರಾವಾಹಿಯನ್ನು ಸೈಮಲ್ಟೇನಿಯಸ್ಸಾಗಿ ಶುರು ಮಾಡಿಕೊಂಡೆ. ಪುಣ್ಯ ಅಂತ ಒಂದು ಧಾರಾವಾಹಿನ ವಠಾರದ ನಂತರ. ಆಮೇಲೆ ಜೂನಿಯರ್ ರಾಜ್ಕುಮಾರ್ ಅಂತ ಅವ್ರು ಆ್ಯಕ್ಟ್ ಮಾಡಿದರು ವಠಾರದಲ್ಲಿ. ಮುರುಡಯ್ಯ ಅಂತ ಭಾಳ ಒಳ್ಳೆ ಕಲಾವಿದ ನಮ್ಮ ರಂಗಭೂಮಿಲಿದ್ದಾರೆ, ಮೈಕೋ ಶಿವಣ್ಣ ಅವರೆಲ್ಲ ಆ್ಯಕ್ಟ್ ಮಾಡಿದರು. ಇನ್ನೊಬ್ಬರು ಚಂದ್ರಕಲಾ ಮೋಹನ್ ಅಂತ ಒಬ್ಬರು, ಹಂಸರಾಜ್ ಅಂತ ಒಬ್ಬರು, ಇವರೆಲ್ಲ ನಮ್ಮ ಜೂನಿಯರ್ ರಾಜ್ಕುಮಾರ್ ಅಂತ. ಸೊ ಇಲ್ಲಿ ತಿರಸ್ಕೃತರಾಗಿದ್ದವರು ವಠಾರದಲ್ಲಿ ಕುರಿ ಪ್ರತಾಪು, ಚಿಕ್ಕಣ್ಣ. ನನಗೆ ಗೊತ್ತಿಲ್ಲಪ್ಪ, ಅಲ್ಲಿ ಹೋಗಿದ್ರಂತ ಬನ್ನೇರುಘಟ್ಟಕ್ಕೆ. ಅದೇನೋ ಎಪಿಸೋಡ್ ಡೈರೆಕ್ಟ್ರು ಹೋಗಿ ಅಂತೇನೋ ಅವ್ರನ್ನ ಇನ್ಸಲ್ಟ್ ಮಾಡಿ ಕಳಿಸಿಬಿಟ್ಟಿರೋದು, ಅವ್ರ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಆದರೆ ನಾಗಶೇಖರ್ಗೂ ಕೂಡ ಏನೋ ಪಾತ್ರ ಕೊಡಲಿಲ್ವೋ, ಇಲ್ಲ ಗುರುಗಳೇ ನಮಗೆಲ್ಲ ನೋಡಿ ಅವತ್ತು ನಿಮ್ಮ ಧಾರಾವಾಹಿಲಿ ಈ ಥರ ಆಗ್ಬಿಟ್ಟಿತ್ತು ಅಂತ ನಗ್ತಾ. ಈಗ ಎಲ್ಲ ನಗುವಷ್ಟು ಪ್ರಬುದ್ಧರು ಆಗಿದ್ದಾರೆ, ಬೆಳೆದು ಇದ್ದಾರೆ ಹೇಳ್ತಾಯಿತ್ತು. ಮತ್ತು ಆ ವಠಾರವನ್ನು ಕೂಡ ನಾವು ಧರ್ಮಸ್ಥಳ, ಹೊರನಾಡು, ಮಂಗಳೂರು, ಅನೇಕ ಕರ್ನಾಟಕದ ಬೇರೆ ಬೇರೆ ಕಡೆ ಹೋಗಿ ಶೂಟ್ ಮಾಡಿದ್ವಿ. ಯಾಕೆಂದರೆ ವಠಾರ ಕರ್ನಾಟಕ ಪೂರ್ತಿ ಪ್ರೀತಿಸ್ತಾ ಇತ್ತಲ್ಲ, ಅದು ಬೆಂಗಳೂರು ಬೇಸ್ಡ್ ಆಗಬಾರ್ದು ಅಂತ ಹೇಳಿ ಕಥೆಯನ್ನೇ ಕೆಲವು ಎಪಿಸೋಡ್ಸ್ಗಳನ್ನು ನಾವು ಬೇರೆ ಬೇರೆ ಕಡೆ ಹೋಗಿ ಚಿತ್ರೀಕರಣ ಮಾಡಿದ್ದುಂಟು. ಹಾಗೆ ನಾನು ಮಂಗಳೂರಿನ ಎಪಿಸೋಡು ನಮ್ಮ ಗಣೇಶ್ ಮತ್ತು ಹೇಮಶ್ರೀದು ನಾನು ಕೆಲವು ಸಂಚಿಕೆಗಳನ್ನು ಮಾಡಿದ್ದೆ. ಗಣೇಶ್ ತುಂಬ ಮುಂದೆ ಬರಬೇಕು ಅನ್ನೋಂಥ ತುಂಬ ಮಹತ್ವಾಕಾಂಕ್ಷೆ ಇದ್ದಂಥ ಪ್ರತಿಭಾವಂತ ಹುಡುಗ. ಅವನಿಗೆ ಅದೃಷ್ಟಕ್ಕೆ ಮುಂದೆ ನಿರ್ಮಾಪಕರು ಸಿಕ್ಕರು, ಮುಂಗಾರು ಮಳೆ ಆಯಿತು, ದೊಡ್ಡದಾಗಿ ಬೆಳೆದಿದ್ದಾರೆ. ಈಗ ಅಮೃತಧಾರೆಯಲ್ಲೂ ನಾನು ಆತನಿಗೊಂದು ಕಾಮಿಡಿ ಪಾತ್ರ ಕೊಟ್ಟಿದ್ದೆ, ಅವರು ಮಂಡ್ಯ ರಮೇಶ್ ಆ ಟೀಮ್ಗೆಲ್ಲ. ನಾವೆಲ್ಲ ಅವರ ಬದುಕಿನ ಪಥದಲ್ಲಿ ನಮ್ಮ ಸಿನಿಮಾಗಳು, ಧಾರಾವಾಹಿಗಳು ಇದ್ದು ಅನ್ನೋದು ನನಗೆ ಒಂದು ವೈಯಕ್ತಿಕವಾದ ಸಂತೋಷವನ್ನು ಕೊಡುತ್ತೆ. ದೊಡ್ಡ ಖುಷಿ ಶಿಕ್ಷಕರಾಗಿ. ನಿಜವಾಗಿ ನನಗೆ ಮೇಷ್ಟ್ರಾಗಿ ಯಾಕೆ ಖುಷಿ ಅಂದರೆ, ಕಾಲೇಜು ತರಗತಿಗಳಲ್ಲಿ ನಾವು ತರಗತಿ ಕೋಣೆಯಲ್ಲಿ ನಾವು ಎಷ್ಟೋ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಿರ್ತೀವಿ. ಅವರು ಯಾವತ್ತೋ ಎಲ್ಲೋ ಸಿಗ್ತಾರೆ, ಏನೋ ಆಗೋಗ್ಬಿಟ್ಟಿರ್ತಾರೆ ದೊಡ್ಡ ಪ್ರಮಾಣದಲ್ಲಿ. ಅದು ಇವತ್ತಿಗೂ ನಮ್ಮ ವಠಾರ ಈ ಧಾರಾವಾಹಿಗಳಲ್ಲಿ ಕೆಲಸ ಮಾಡಿದವರು ನನಗೆ ಮರ್ತು ಹೋಗ್ಬಿಟ್ಟಿರುತ್ತೆ. ಸರ್ ನಾವಿದ್ವಿ ಸರ್ ನಿಮ್ಮ ಜೊತೆಗೆ, ಮರ್ತು ಬಿಟ್ಟಿದ್ದೀರಾ ನೀವು, ನನಗೆ ಇಂಥ ಅವಕಾಶ ಕೊಟ್ಟಿದ್ರಿ. ನಾನು ಒಬ್ಬರ ಹೆಸರು ಹೇಳಲ್ಲ, ಅವರೊಬ್ಬರು ಅಧ್ಯಾಪಕರು ಹೇಳ್ತಾಯಿದ್ರು, ಅವ್ರು ಏನೋ ಕಾರಣಕ್ಕೆ ಸಸ್ಪೆಂಡ್ ಆಗಿಬಿಟ್ಟಿದ್ರು, ಸಂಬಳ ನಿಂತು ಹೋಗ್ಬಿಟ್ಟಿತ್ತು. ಅವ್ರಿಗೇನೋ ಒಂದು ಶಕ್ತಿ ಇತ್ತು, ಬಾರಪ್ಪ ಇಲ್ಲಿ ಇನ್ನು ಕೆಲಸ ಮಾಡು ಅಂತ ನಾನು ತೊಡಗಿಸಿದೆ. ಬಹುಶಃ ಒಂದು 2-3 ಧಾರಾವಾಹಿಗಳಲ್ಲಿ ಆತ ಸಣ್ಣ ಪುಟ್ಟ ಪಾತ್ರ ಮಾಡೋದು, ಬರವಣಿಗೆ, ಏನೇನೋ ಒಂದಷ್ಟು ಕೊಟ್ಟು ತಿಂಗಳಿಗೊಂದು ಅವ್ರ ಮನೆ ನಡ್ಕೊಂಡು ಹೋಗುವಷ್ಟು ಒಂದು ಈಗ ಅದೆಲ್ಲ ದಾಟಿ ಅನುಕೂಲವಾಗಿದ್ದಾರೆ. ಅವರು ಈಗಲೂ ಜ್ಞಾಪಿಸ್ಕೋತಾರೆ. ವಠಾರದ ಕಾಲದಲ್ಲಿ ನನ್ನನ್ನು 4 ವರ್ಷ ಸಾಕಿದೆ ಅಣ್ಣ ನೀನು, ಇಲ್ದಿದ್ರೆ ನನಗೆ ಭಾಳ ನಾನು ಬೀದಿಗೆ ಬಿದ್ದಿರೋ ಸ್ಥಿತಿ ಇತ್ತು, ಅವತ್ತು ಆ ಕೊಡ್ತಿದ್ದಂಥ ನಿನ್ನ ಚೆಕ್ಕು ನಾನು ನಮ್ಮ ಮನೆ ನಡೆಸ್ತಾ ಇತ್ತು ಅಂತ. ಈಗ ಅವರು ಗಣ್ಯ ವ್ಯಕ್ತಿಗಳಾದ್ರಿಂದ ಅವರು ಅಂಥ ಹೆಸರುಗಳನ್ನು ಹೇಳೋದು ಬೇಡ. ಅಂದರೆ ನಾನು ನಿಮ್ಗೇನು ಹೇಳ್ತೀನಿ ಅಂದರೆ, ಈಗ ಒಂದು ಯೂಟ್ಯೂಬ್ ಚಾನಲ್ ನೀವು ನಡೆಸ್ತಾ ಇದ್ದೀರಾ, ಒಂದು ಸಂಸ್ಥೆ ನಡೆಸುವಾಗ ನಾವು ಆ ಥರ ವಿಕಾಸಗೊಳ್ತಾ ಹೋಗಬೇಕು. ಅದಕ್ಕೆ ಮ್ಯಾನೇಜರಿಯಲ್ ಎಫರ್ಟ್ಸ್ ಮಾಡ್ಕೋಬೇಕು, ಕ್ರಿಯೇಟಿವ್ ಎಫರ್ಟ್ಸ್ ಮಾಡ್ಕೋಬೇಕು. ಕ್ರಿಯೇಟಿವ್ ಎನರ್ಜಿ ತುಂಬ ಚೆನ್ನಾಗಿದ್ದು ಮ್ಯಾನೇಜರಿ ಇಲ್ಲದೆ ಇದ್ದರೆ, ಆಡಳಿತಾತ್ಮಕವಾದಂಥ ಶಕ್ತಿ ಇಲ್ಲದೆ ಇದ್ದರೆ ಕಷ್ಟ. ಹಾಗಂತ ಆಡಳಿತಾತ್ಮಕವಾಗೇ ಇದ್ದು ಕ್ರಿಯೇಟಿವ್ ಆಗಿ ಝೀರೋ ಆದರೆ ಕಷ್ಟ. ಇದನ್ನೆರಡನ್ನೂ ಒಂದು ರೀತಿ ಸಮನ್ವಯ ಸಾಧಿಸಬೇಕಾದ್ದು ಧಾರಾವಾಹಿಗಳಲ್ಲಿ ತುಂಬ ತುಂಬ ಮುಖ್ಯ. ನಿಮ್ಮ ಆಪೋಸಿಟ್ ಚಾನಲ್ಗಳಲ್ಲಿ ಏನು ಬರ್ತಾ ಇರುತ್ತೆ, ನಿಮ್ಮ ಸ್ಲಾಟ್ ಟೈಮ್ಗೆ ಅಲ್ಲೇನು ಬರ್ತಾ ಇರುತ್ತೆ, ಅದಕ್ಕೂ ನಿಮಗೂ ಹೊಂದಾಣಿಕೆ ಇರಬಾರ್ದು. ನಿಮ್ಮದೇ ಬೇರೆ ಇರಬೇಕು, ಅದೇ ಬೇರೆ ಇರಬೇಕು. ಅದಕ್ಕಿಂತ ಚೆನ್ನಾಗಿರ್ಬೇಕು ನಮ್ಮದು ನೋಡಬೇಕಾದ್ರೆ. ಈ ಥರದ ಅನೇಕ ಸೈಕಲಾಜಿಕಲ್ ಆಸ್ಪೆಕ್ಟ್ಸ್ಗಳನ್ನು, ಸೋಷಿಯಲ್ ಆಸ್ಪೆಕ್ಟ್ಗಳನ್ನು ಧಾರಾವಾಹಿ ಮಾಡುವಾಗ ಯೋಚನೆ ಮಾಡಬೇಕಾಗತ್ತೆ. ಸುಮ್ಮನೆ ಒಂದು ರೂಮಲ್ಲಿ ಕೂತ್ಕೊಂಡ್ಬಿಟ್ಟು ಏನೋ ಬರೆದುಬಿಟ್ಟು ಶೂಟ್ ಮಾಡಿ ಚೆನ್ನಾಗಿದೆ ನನಗಿಷ್ಟ ಆಯಿತು, ಹಂಗೆ ಆಗಲ್ಲ. ಅದು ಅನೇಕ ವಿಷಯಗಳನ್ನು ನಾವು ಅಬ್ಸರ್ವ್ ಮಾಡ್ತಾ ಇರಬೇಕಾಗತ್ತೆ. ಯಾಕೆಂದರೆ ಆಮೇಲೆ ನಿಧಾನವಾಗಿ ಉದಯ, ಆಮೇಲೆ ETV ಬಂತು, ಒಂದೊಂದೇ ವಾಹಿನಿಗಳು ಬಂತು, ಧಾರಾವಾಹಿಗಳ ಯುಗವೇ ಪ್ರಾರಂಭ ಆಗೋಯಿತು.
ಆಗ ನೀವು ಎಷ್ಟು ಜನರ ಜೊತೆಗೆ ಸ್ಪರ್ಧಿಸಬೇಕಾಗಿರುತ್ತೆ. ಕ್ವಾಲಿಟಿ ಬಿಟ್ಟು ಯಾವ ರೆಕಮೆಂಡೇಷನ್ಸು ಇಲ್ಲ. TRP ನಿಮ್ಮ ಹಣೆ ಬರಹ, ಅದು ಬಂದು ಮುಗೀತು. ಬಂದಿಲ್ಲ, ನೋಡಿಲ್ಲ, ಅದು ವೈಜ್ಞಾನಿಕವಾಗಿ ಸರಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಅದರೊಂದು ಮಾನದಂಡ ಇರುತ್ತೆ. ಬಾಕ್ಸ್ ಆಫೀಸಿಗೆ ಹೆಂಗೆ ಚಿತ್ರಮಂದಿರದಲ್ಲಿ ಇರುತ್ತೋ ಹಂಗೆ ಅದಕ್ಕೊಂದು ಮಾನದಂಡ ಇರುತ್ತೆ. ಈ ವಾರ ರಾಮನಗರದಲ್ಲಿ ಎಷ್ಟು ಜನ ನೋಡಿದ್ದಾರೆ, ಬಾಗಲಕೋಟೆಯಲ್ಲಿ ಎಷ್ಟು ಜನ ನೋಡಿದ್ದಾರೆ, ಈ ಥರದೊಂದು ಸರ್ವೆ, ಒಂದು ಟೆಕ್ನಿಕಲ್ ರಿಪೋರ್ಟ್, ತಾಂತ್ರಿಕವಾದ ಒಂದು ಮಾಹಿತಿ. ಅದು ಸರಿ ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ಅದನ್ನು ಒಪ್ಕೊಂಡು ನೀವು ಕೆಲಸ ಮಾಡಬೇಕು. ಸೊ ಆ ದೃಷ್ಟಿಯಿಂದ ಇದು ಆಡಳಿತಾತ್ಮಕವಾದದ್ದು, ಸೃಜನಾತ್ಮಕವಾದದ್ದು, ಎರಡನ್ನೂ ನಿಭಾಯಿಸ್ತಕ್ಕಂಥ ಒಂದು ಇದು. ಅದರ ಒಂದು ಉತ್ಕೃಷ್ಟ ಪೀಕನ್ನು ನಾನು ನೋಡಿದ್ದು ವಠಾರ ಧಾರಾವಾಹಿಯಲ್ಲಿ. ಐ ಥಿಂಕ್ ಆ ಒಂದು ಜನರೇಷನ್ ಹುಡುಗರಿದಾರಲ್ಲ, ಅವ್ರು ಯಾರೋ ಬ್ರೇಕ್ ಆಗಲ್ಲ ಅವ್ರ ಲೈಫಲ್ಲಿ. ಮೆಮೊರಿ ನಾಸ್ಟಾಲಜಿಕ್ ಅಂತಾರಲ್ಲ, ಹೌದು. ಮೆಮೊರಿನಲ್ಲಿರುವಂಥದ್ದು. ಆ ಟೈಟ್ಲಿಗೆ ಸಾಂಗೇನೆ ಬಂಗಲೆಯಲ್ಲೇನಿದೆ ಬದುಕು, ನೀರಸವಾಗಿರುತ್ತೆ, ಬಾ ವಠಾರದಲ್ಲಿ ಹುಡುಕು, ಕಲರ್ಫುಲ್ ಲೈಫಲ್ಲಿ 10/10 ಸುಂದರ ಸುಖಮಯ ಸಂಸಾರ, 10/10 ಸುಂದರ ಸುಖಮಯ ಸಂಸಾರ, ಈ ವಠಾರ ಅದು ಜಿಂಗಲ್ ನಾನು ಬರೆದಿತ್ತು. ಚೆನ್ನಾಗಿ ಮಾಡಿದರು ನಮ್ಮ ಮನೋಹರ್ ಅವರು. ಹೌದು. ಈಗ ಶತಮಾನದಂಚಿನಲ್ಲಿ ಶುರುವಾದಂಥ ಪ್ರತಿಬಿಂಬದ ಇದು ವಠಾರಕ್ಕೆ ಬಂದಾಗ ಒಂದು ನಿರ್ದಿಷ್ಟವಾದ ಸಮುದಾಯವನ್ನು ಇಟ್ಕೊಂಡು ಮಾಡಿದಂಥ ಇಂಟ್ರೆಸ್ಟಿಂಗ್ ಎಪಿಸೋಡ್ಸ್ಗಳು. ಆಮೇಲೆ ನಾವೇನು ಮಾಡೋದು ಅಂದರೆ ಪತ್ರಿಕೆ ಓದೋದು, ನ್ಯೂಸ್ ನೋಡೋದು. ಇವತ್ತೇನೋ ನಡೆದಿದೆ, ಒಂದು ಕ್ರೈಮ್ ಆಗಿದೆ, ಅದನ್ನು ಹೌ ಟು ಅಡಾಪ್ಟ್ ಇನ್ ಅವರ್ ಸ್ಕ್ರಿಪ್ಟ್. ಮುಂದಿನ ವಾರ ಬಂದುಬಿಡ್ತಿತ್ತದು. ಗಣೇಶನ ಹಬ್ಬ ಬಂದಿದೆ ಎಲ್ಲ ಕಡೆ, ಅದನ್ನ ಇಟ್ಕೊಂಡೊಂದು ವಿಟ್ಟಾಗಿ ಒಂದು 5-6 ಎಪಿಸೋಡ್ ಕರೆಕ್ಟ್ ಗಣೇಶನ ಹಬ್ಬದ ಟೈಮ್ಗೆ ಅದು ಟೆಲಿಕಾಸ್ಟ್ ಬರೋ ಥರ ಪ್ಲ್ಯಾನ್ ಮಾಡೋದು. ಹೀಗಾಗಿ ಹೆಚ್ಚು ಸಾಂದರ್ಭಿಕವಾಗಿತ್ತದು. ಅಕೇಶನ್ಗೆ ನೀವು ಕೊಟ್ಟರೆ ಅದು ರುಚಿಸೋದು ಜನಕ್ಕೆ. ಅದಾದಮೇಲೆ 2 ಧಾರಾವಾಹಿ ಮಾಡಿದೆ. ಒಟ್ಟಿಗೆ ಹೇಳಬೇಕು ಅಂದರೆ ಆ 2 ಧಾರಾವಾಹಿಗಳು ಕೂಡ ಮೊದಲ ಧಾರಾವಾಹಿಗಳಿಗಿಂತ ಭಿನ್ನ ವಸ್ತುವಿನ ಆಯ್ಕೆಯಲ್ಲಿ ನಾನು ವೈವಿಧ್ಯತೆಯನ್ನು ಇಟ್ಕೊಳ್ಳೇಬೇಕು ಅಂತ ಹೊರಟಿದ್ದು. ಪುಣ್ಯ ಅಂತ ಮುಂದಿನ ಧಾರಾವಾಹಿ. ಹಂಗೆ ನೋಡಿದರೆ ಪುಣ್ಯ ಧಾರಾವಾಹಿ ವಠಾರದ ಕಾಲದಲ್ಲೇ ಚಿತ್ರೀಕರಣ ಶುರುವಾಗಿಬಿಟ್ಟಿತ್ತು. ಆಮೇಲೆ ಇನ್ನೊಂದು ವಠಾರಕ್ಕೆ ಒಂದು ಕೌಂಟ್ರ್ ಬೇಕು ಅಂತ ಬಂದರು ಕೆಲವರು. ಏನು ವಠಾರದಲ್ಲಿ ವಾಸ ಮಾಡೋರು ಮನುಷ್ಯರು, ನಿಮಗೆ ಅಪಾರ್ಟ್ಮೆಂಟಲ್ಲಿ ವಾಸ ಮಾಡೋರು ಮನುಷ್ಯರಲ್ವೋ ಅಂತ ಒಂದು ಅಪಾರ್ಟ್ಮೆಂಟ್ ಅಂತ ಒಂದು ಧಾರಾವಾಹಿ ಮಾಡಿದೆ. ಯಾಕಂದರೆ ಅಲ್ಲಿ ಅಪಾರ್ಟ್ಮೆಂಟ್ನ ಇವತ್ತಿನ ನಿವಾಸಿಗಳು ಬೆಂಗಳೂರಿನಲ್ಲಿ ಅವ್ರದ್ದೇ ಒಂದು ಲೋಕ, ಅದೇ ಒಂದು ಲೋಕ, ಅದೇ ಒಂದು ಊರು. ಸಾವಿರಾರು ಮನೆಗಳಿರುತ್ತಲ್ಲಿ. ಊರಿಗಿಂತ ದೊಡ್ಡದು. ಅವ್ರದ್ದೇ ಒಂದು ಪ್ರಪಂಚ. ಅಲ್ಲೇ ಮೆಡಿಸನ್ನು, ಅಲ್ಲೇ ತರಕಾರಿ, ಅಲ್ಲೇ ಸ್ಕೂಲು ಒಳಗಡೆನೆ, ಅಲ್ಲೇ ಈಜುಕೊಳ, ಅವ್ರದ್ದೇ ಒಂದು ಹೆಲ್ತ್ ಕ್ಲಬ್ಬು, ಏನೆಲ್ಲ ವಿಚಿತ್ರ ಇರುತ್ತೆ ಒಂದು ಧಾರಾವಾಹಿ. ಅವ್ರ ಸಮಸ್ಯೆಗಳು, ಆಮೇಲೆ ಅಪರಿಚಿತರಾಗಿರ್ತಾರೆ ಪಕ್ಕದಲ್ಲೂ, ಆಮೇಲೆ ಬೇರೆ ಬೇರೆ ಭಾಷೆಯವರು. ಟಿಪಿಕಲ್ ಕಾಸ್ಮೋಪಾಲಿಟನ್ ಅಂದರೆ ಒಂದು ಅಪಾರ್ಟ್ಮೆಂಟ್ಗೆ ಹೋಗಬೇಕು. ಈ ಕಡೆ ಗುಜರಾತಿ ಇರ್ತಾನೆ, ಇಲ್ಲಿ ಹಿಂದಿ ಮಾತಾಡ್ತಿರ್ತಾನೆ, ಇವ್ನು ತಮಿಳು ಮಾತಾಡ್ತಿರ್ತಾರೆ, ಕನ್ನಡ ಮಾತಾಡ್ತಿರ್ತಾರೆ. ಆ ಥರದ್ದೆಲ್ಲ ಇಟ್ಕೊಂಡು ಒಂದು ಧಾರಾವಾಹಿನ ಆಮೇಲೆ ನಾವು ಪ್ಲ್ಯಾನ್ ಮಾಡಿದ್ದು. ಅದಕ್ಕೆ ಮುಂಚೆ ಪುಣ್ಯದ್ದು ಹೇಳಬೇಕಂದ್ರೆ ಒಂದು ಘಟನೆ ನಡೆದಿತ್ತು ನಮ್ಮೊಬ್ಬರು ಸ್ನೇಹಿತರ ಕುಟುಂಬದಲ್ಲಿ. ಅದನ್ನು ಇಟ್ಕೊಂಡು ನಾನು ಓಪನಿಂಗ್ ಧಾರಾವಾಹಿ ಹೆಂಗೆ ಓಪನ್ ಮಾಡಬೇಕು ಅಂತ ಹೊರಟಿತ್ತು. ಅದರ ಸಾಹಿತ್ಯ ಏನು ಅಂದರೆ, ಒಳ್ಳೆಯ ಹೆಂಡತಿ ದೊರಕುವುದು ಒಂದು ಪುಣ್ಯ, ಒಳ್ಳೆಯ ಗಂಡನು ಲಭಿಸುವುದು ಒಂದು ಪುಣ್ಯ, ಒಳ್ಳೆ ತಾಯಿ ತಂದೆ ಪರಿವಾರ ಸ್ನೇಹ, ಒಳ್ಳೆ ಸಂಬಂಧ ಪ್ರೀತಿ ಮಮಕಾರ ಮಿಡಿಯುವುದು ಒಂದು ಪುಣ್ಯ, ಒಳ್ಳೆ ದೇಶ, ಒಳ್ಳೆ ಭಾಷೆ, ಒಳ್ಳೆ ಗಾಳಿ, ಒಳ್ಳೆ ನೀರು, ಒಳ್ಳೆ ಗೆಳೆಯ, ಒಳ್ಳೆ ಗೆಳತಿ ಒಳಿತೆಂಬುದು ತಾ ಲಭಿಸುವುದು ಒಂದು ಪುಣ್ಯ. ಇದು ಜಿಂಗಲ್. ಒಬ್ಬ ಮನುಷ್ಯನಿಗೆ ಒಳ್ಳೇದಿಲ್ಲ ಸಿಕ್ಕೋದಿರುತ್ತಲ್ಲ, ಅದು ಅದಕ್ಕೇನು ಅದೃಷ್ಟ ಪುಣ್ಯ ಅಂತ ಹೇಳ್ತೀವಿ. ಕೆಲವ್ರಿಗೆ ಸಿಗುತ್ತೆ ಅದು. ಒಳ್ಳೆಯವರಿಗೆ ಒಳ್ಳೇದಾಗತ್ತಾ? ಕೆಲವು ಸರಿ ಆಗಲ್ಲ, ಕೆಲವ್ರಿಗೆ ಆಗುತ್ತೆ, ಕೆಟ್ಟವ್ರಿಗೂ ಒಳ್ಳೇದಾಗ್ಬಿಡುತ್ತೆ. ಈ ಹೊತ್ತಲ್ಲಿ ಹುಟ್ಟಿದ ಹಾಡಿದು. ಅದನ್ನು ಗುರುಗೆ ಹೇಳಿದೆ. ನನಗಿಷ್ಟವಾದ್ದು ಒಂದು ಆಗ ಗೌರಿ ಮನೋಹರಿ ಅಂತ ಒಂದು ರಾಗ ಬರುತ್ತೆ. ಆ ರಾಗದಲ್ಲಿ ಮಾಡು. ನಾನು ಆ ರಾಗ ಬಳಸ್ಕೊಂಡಿಲ್ಲ ಸಿನಿಮಾದಲ್ಲೆಲ್ಲ, ನನಗೆ ಇಷ್ಟವಾದದಂತ. ಅವನು ತುಂಬ ಚೆನ್ನಾಗಿ ಅದನ್ನು ಮಾಡಿದ. ಒಳ್ಳೆಯ ಹೆಂಡತಿ ದೊರಕುವುದು ಒಂದು ಪುಣ್ಯ, ಒಳ್ಳೆಯ ಗಂಡನು ಲಭಿಸುವುದು ಒಂದು ಪುಣ್ಯ,
ಒಳ್ಳೆ ತಾಯಿ ತಂದೆ ಪರಿವಾರ ಸ್ನೇಹ, ಒಳ್ಳೆ ಸಂಬಂಧ ಮಮಕಾರ, ಒಂದು ಪುಣ್ಯ ಪುಣ್ಯ ಪುಣ್ಯ, ಒಳ್ಳೆಯ ಗಂಡನು ಲಭಿಸುವುದು ಒಂದು ಪುಣ್ಯ ಅಂತ ಬರ್ತದೆ. ಇದು ಬೇಸಿಕ್ ಗೌರಿ ಮನೋಹರಿ ಅಂತ ಒಂದು ಬಹಳ ಒಳ್ಳೆ ರಾಗ, ಅದು ಚೆನ್ನಾಗಿ ಮಾಡಿದ. ಪ್ರೇಮಲತಾ ದಿವಾಕರ್ ಹಾಡಿದ್ರು ಅದನ್ನು, ಅವರು ಹಾಡಿದರು. ಇದರಲ್ಲಿ ನಮ್ಮ ನೀತು ಒಳ್ಳೆ ಪಾತ್ರ ಮಾಡಿದ್ಲು. ಅವಳು ಪ್ಯಾರಿಸ್ ಪ್ರಣಯಕ್ಕೆ ಬಂದಿದ್ಲು ಆಡಿಷನ್ಗೆ, ಅದಕ್ಕೆ ಸೆಲೆಕ್ಟ್ ಆಗಲಿಲ್ಲ. ಹೇಳಿದೆ, ನೋಡಮ್ಮ ಪಾತ್ರ ಇದೆ ಪುಣ್ಯದಲ್ಲಿ, ನಿನಗೆ ಸ್ಮಾಲ್ ಸ್ಕ್ರೀನ್ ಅಂತ ಏನಾದರೂ ಅಸಡ್ಡೆ ಇಲ್ದಿದ್ರೆ ಮಾಡು ಅಂತ ಮಾಡಿದ್ಲು ಪಾಪ. ಆನಂತರ ಮತ್ತೆ ಅವಳು ಸಿನಿಮಾದಲ್ಲೂ ಮಾತ್ರ ಮಾಡಿದ್ಲು. ನೀತು, ನಿಮ್ಮ ಗೆಳೆಯರು ನಮ್ಮ ಗೆಳೆಯರು, ಧರ್ಮೇಂದ್ರ ಅರಸ್ ಅವರು ಮಾಡಿದರು. ವಿದ್ಯಾ ವೆಂಕಟರಾಮ್ ಅಂತ ಒಬ್ಬರು ಮಾಡಿದರು. HMT ಗೋವಿಂದರಾಜ್ ಅಂತ ಒಬ್ಬರು ಇದ್ದರು. ಈ ಥರ ಅನೇಕರು ಅದರಲ್ಲಿ ಮಾಡಿದ್ದು. ಅದೊಂದು 200 ಎಪಿಸೋಡಿನ ಒಂದು ಅದ್ಭುತವಾದ ಧಾರಾವಾಹಿ. ಅಂದರೆ ನನಗೆ ಇದು ವಠಾರಕ್ಕೆ ಕಾಂಟ್ರಾಸ್ಟ್ ಬೇಕಾಗಿತ್ತು. ವಠಾರದ ಒಂದು ಗದ್ದಲ ಇತ್ತಲ್ಲ, ಗೌಜು ಗದ್ದಲ, ಇದೊಂದು ತುಂಬ ಸೂದಿಯಾದ ಸಬ್ಜೆಕ್ಟ್. ಭಾಳ ಒಂದು ಕುಟುಂಬಕ್ಕೆ ಮಕ್ಕಳಾಗಲ್ಲ. ಮಕ್ಕಳಾಗದೇ ಇದ್ದಾಗ ಅವರು ದತ್ತು ತೆಗೆದುಕೊಳ್ಬೇಕಾಗತ್ತೆ. ತಂಗಿಗೆ ಹೇಳಿ ಅದನ್ನು ಆರ್ಡ್ರ್ ಮಾಡಿಸಿ ಒಂದು ಮಗು ಎತ್ಕೊಡಮ್ಮ ಅಂತ ಕೇಳಿಕೊಂಡು ತಂಗಿ ಭಾವನ್ನ ಒಂದು ಮಗು ತಗೊಳ್ಳೋವಂಥ ಒಂದು ತುಂಬ ಹೃದಯಸ್ಪರ್ಶಿಯಾದಂಥ ಒಂದು ಇದರಲ್ಲಿ ಹೋಗುತ್ತೆ. ಅವರು ಮಗುವನ್ನು ಎಲ್ಲ ಹೆತ್ತು ಕೊಡಬೇಕು ಅಂದಾಗ ಇವರು ತಗೊಳ್ಳೋದ್ರ ಬಗ್ಗೆ ನಿರಾಕರಣೆ ಶುರುವಾಗುತ್ತೆ. ಅಯ್ಯೋ ನಮಗೆ ಯಾಕೆ ಬೇಕು, ಬೇಡ, ಭಾವ ಸ್ವಲ್ಪ ನೋಡೋದಕ್ಕೆ ಅಗ್ಲಿದ್ದಾನೆ, ಮಗು ಹಾಗೆ ಉಟ್ಬಿಟ್ರೆ ತಂಗಿ ದಡ್ಡಿ, ಈ ಥರದ್ದು ಲೆಕ್ಕಾಚಾರ. ಅಂದರೆ ಒಂದು ಜೀವವನ್ನು ಮುಂದಿಟ್ಕೊಂಡು ಒಂದು ಲೆಕ್ಕಾಚಾರ ಶುರುವಾಗುತ್ತೆ. ನೀವು ಹೇಳಿದ್ದೀರಾ ನಮಗೆ ಮಕ್ಕಳು ಬೇಕಾಗಿಲ್ಲ, ನಾವು ಬಡವರು, ನಿಮಗೋಸ್ಕರ ಹೆತ್ತಿದ್ದೀವಿ, ತಗೊಳ್ಳಿ ಅಂತ ಅವರು. ಅಯ್ಯೋ ಇಲ್ಲ, ಅಲ್ಲೇ ಇರಲಿ, ಮಗು ಅಲ್ಲೇ ಬೆಳೀತಾ ಹೋಗುತ್ತೆ. ಇವರಿಗೆ ಬೇಡದ ಮಗು, ಅವರಿಗೆ ಬೇಕಾದ ಮಗು ಇಲ್ಲಿ ಮಧ್ಯದಲ್ಲಿ ನೇತಾಡ್ತಾ ಹೋಗುತ್ತೆ. ಓಕೆ, ಮನಸ್ಸು ಬದಲಾಯಿಸಿ ಇರೋಗಿ ಮಗು ಕೊಟ್ಬಿಡಿ ನಮಗೆ ಅಂತ ಹೋದರೆ, ನೀವು ತುಂಬ ಗೊಂದಲದಲ್ಲಿದ್ದೀರಿ, ನೀವು ಆಸ್ತಿನೆಲ್ಲ ನಮ್ಮ ಮಗು ಹೆಸರಿಗೆ ಈಗಲೇ ಬರೆದ್ರೆ ನಿಮಗೆ ದತ್ತು ಕೊಡ್ತೀವಿ ಅಂತ ಇವ್ರು ಶುರು ಮಾಡ್ತಾರೆ. ಅಂದರೆ ಮನುಷ್ಯನ ಒಳಗಿರುವ ವ್ಯಾಪಾರಿ ಗುಣ ಹೆಂಗೆ ಒಂದು ಜೀವದ ಸುತ್ತ ಆಗುತ್ತೆ ಅನ್ನೋದು ಅದು ತುಂಬ ಒಳ್ಳೆಯ, ನಾನು ನೋಡಿದಂಥ ಒಂದು ಘಟನೆ. ಅದಿಟ್ಕೊಂಡು ಅದನ್ನು ಮಾಡಿದ್ದೆ. ಅಂದರೆ ನಿಮ್ಗೆ ಯಾವುದೇ ಧಾರಾವಾಹಿಗೆ ಆ ಥರದ್ದು ಗಟ್ಟಿ ಒಂದು ಬೇಸ್ ಬೇಕು, ಒಂದು ಗಟ್ಟಿ. ಎಲ್ಲ ಎಪಿಸೋಡ್ಗಳು ಗ್ರೇಟ್ ಇರಲ್ಲ, ಎಲ್ಲ ಎಪಿಸೋಡ್ಗಳಲ್ಲೂ ಮಹಾನ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಒಂದು ಆಶಯ ಗಟ್ಟಿ ಇದ್ದರೆ ಅದು ಬ್ಲಾಸಮ್ ಆಗ್ತಾ ಹೋಗುತ್ತೆ, ಅರಳ್ತಾ ಹೋಗುತ್ತೆ. ಹೇಗೆ ಕಾದಂಬರಿಕಾರ ಮೊದಲ ಅಧ್ಯಾಯ ಬರೆದು 2ನೇ ಅಧ್ಯಾಯಕ್ಕೆ ಹೋಗ್ತಾನೆ, 3ನೇ ಅಧ್ಯಾಯಕ್ಕೆ ಹೋಗ್ತಾನೆ, ಬೆಳೆಸ್ತಾ ಹೋಗ್ತಾನಲ್ಲ, ಹಾಗೆ ಬೆಳೆಸ್ತಾ ಹೋಗಬೇಕು. ಒಂದೊಂದು ಸಂಪುಟವನ್ನು ನಾವು ಬೆಳೆಸ್ತಾ ಹೋಗೋ ಥರದ್ದು. ಹೀಗಾಗಿ ಪಾಪ ನಮ್ಮ 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 ನೀತು ಆ ಪಾತ್ರದಲ್ಲಿ ತುಂಬ ಪ್ರಬುದ್ಧವಾದ ಅಭಿನಯವನ್ನು ಕೊಡ್ತಾ ಹೋದ್ಲು. ಅವು ಈಗಲೂ ಯಾವುದೋ ಸಂದರ್ಭದಲ್ಲಿ ಜ್ಞಾಪಿಸ್ಕೊತೈತಲ್ಲ, ತುಂಬ ಚೆನ್ನಾಗಿತ್ತು ಆ ದಿನಗಳು ಅಂತ ಹೇಳಿ. ಇನ್ನು ಉಳಿದಂಥ ಟೀಮೆಲ್ಲ ಇವರೇ ಇದ್ದರು. ನಮ್ಮ ಕಲೆ ಎಪಿಸೋಡ್ ಡೈರೆಕ್ಟ್ರಲ್ಲಿ ಅದರಲ್ಲಿ ಸಕ್ಕರೆಬೈಲು ಶ್ರೀನಿವಾಸ್ ಕೆಲವು ಎಪಿಸೋಡ್ ಮಾಡಿದರು. ಸಕ್ಕರೆಬೈಲು ಶ್ರೀನಿವಾಸ್ ನನ್ನ ಪ್ರೀತಿಯ ಶಿಷ್ಯ, ಅವನು ನನ್ನ ಸಿನಿಮಾಗಳಲ್ಲಿ ಸಹ ನಿರ್ದೇಶಕನಾಗಿ ಮಾಡಿದ್ದಾನೆ. ಮುಖ್ಯವಾಗಿ ರವಿಚಂದ್ರನ್ ಅವ್ರ ಜೊತೆಗೆ ಅವರು ಭಾಳ ಕೆಲಸ ಮಾಡಿದಂಥ ಒಳ್ಳೆ ತಂತ್ರಜ್ಞ ಅವನು. ಅವನಂತೂ ನಂಬರ್ 1 ಇನ್ ಟೆಲಿವಿಷನ್ ಸೀನ್. ನನಗಿಂತ ಜಾಸ್ತಿ ಸೀರಿಯಲ್ ಮಾಡಿದ್ದಾನೆ ಅಂತ ಕಾಣುತ್ತೆ ಅವನು. ಮನೆಯೊಂದು 3 ಬಾಗಿಲಿಂದ 100 ಬಾಗಿಲನ್ನು ತೆಗೆದಿದ್ದಾನೆ ಅವನು ನನಗಿಂತ ದೊಡ್ಡ ಫ್ಯಾಕ್ಟ್ರಿ ಅವನು ಅಲ್ಲಿ ಸುಖ ಸಂತೋಷ ನೆಮ್ಮದಿ ಕಂಡುಕೊಂಡು ಚೆನ್ನಾಗಿ ಅದನ್ನು ನಡೆಸ್ದ. ಭಾಳಷ್ಟು ಕಲಾವಿದರು ಇದೆಲ್ಲ ಮಾಡಿಕೊಂಡು ಇದಾದ ಮೇಲೆ ಅಪಾರ್ಟ್ಮೆಂಟ್ನ ಮಾಡಿದ್ವಿ. ವಠಾರಕ್ಕೆ ಒಂದು ಸಣ್ಣ ಕೌಂಟ್ರ್ ಥರ, ಅದರಲ್ಲಿ ಪವಿತ್ರ ಲೋಕೇಶ್ ಮಾಡಿದರು. ಆಮೇಲೆ ನಮ್ಮ MS ಉಮೇಶು ಕಾಮಿಡಿಯನ್ ಇದ್ದಾರಲ್ಲ ಅವರು ಮಾಡಿದರು. ದೀಪಾ ಅಯ್ಯರ್ ಅಂತ, ರವಿಕಿರಣ್ ಮಾಡಿದರು, ವಿಜಯಕಾಶಿ ಪಾತ್ರ ಮಾಡಿದವರು, ರೇಖಾದಾಸ್, ಅಗೇನ್ ಗಣೇಶ್ ಅಪಾರ್ಟ್ಮೆಂಟಲ್ಲಿ ಕೆಲವು ಎಪಿಸೋಡ್ ಅದು ಮಾಡಿದ್ರು. ಶ್ರೀಕಾಂತ್ ಹೆಬ್ಳಿಕರ್ ಮಾಡ್ದ. ಆಮೇಲೆ ಒಬ್ಬರು ಆನಂದ್ ತುಮಕೂರು ಅಂತ ಒಬ್ಬರು ಆರ್ಟ್ ಡಿಪಾರ್ಟ್ಮೆಂಟ್ಗೆ ಹುಡುಗ ಬಂದು ಅವನು ಅದನ್ನು ನೋಡ್ಕೋತಿದ್ದ. ನಮ್ಮ ಬೇಬಿ ನಾಗರಾಜ್ ಇದನ್ನೆಲ್ಲ ಮಾಡ್ತಿದ್ರು. ಅಪಾರ್ಟ್ಮೆಂಟ್ನಲ್ಲಿ ಎಪಿಸೋಡ್ ಡೈರೆಕ್ಟ್ರಾಗಿ ಸಕ್ಕರೆಬೈಲು ಇಂಡಿಪೆಂಡೆಂಟಾಗಿ ಹ್ಯಾಂಡ್ಲ್ ಮಾಡ್ತಾ, ಕೆಲವು ಎಪಿಸೋಡನ್ನು ಹಾಸು ರಾಜಶೇಖರ್ ಅಂತ ನಿರ್ದೇಶಕರು ನಾನು ಕೆಲವು ಮಾಡ್ತೀನಿ ಅಂತ ಉತ್ಸಾಹದಿಂದ ಬಂದು ಅವರು ಕೆಲವು, ಯಾಕೆಂದರೆ ಗೋಪಿ ಅಮರ್ ಬೇರೆ ಧಾರಾವಾಹಿಯಲ್ಲಿ ಬ್ಯುಸಿ ಇದ್ದರು. ಹೀಗಾಗಿ ಇದಕ್ಕೊಂದು ಬೇರೆ ಟೀಮ್ ಮಾಡಿಕೊಟ್ವಿ. ಎಷ್ಟು ಕಷ್ಟ ಅಂದರೆ 2 ಧಾರಾವಾಹಿ ನಡೆಯುವಾಗ ಒಂದು ದಿನಕ್ಕೆ ಅಷ್ಟು ಎಪಿಸೋಡ್ಗೆ
ಕ್ರಿಯೇಟಿವ್ ಆಗಿ ತಯಾರಾಗಬೇಕಲ್ಲ, ಸ್ಕ್ರಿಪ್ಟ್ ಸರಿ ಆಗಬೇಕು, ಆರ್ಟ್ ಡಿಪಾರ್ಟ್ಮೆಂಟು, ಲೊಕೇಶನ್ನು, ಕಲಾವಿದರು ಎಲ್ಲ ಸರಿಯಾಗಿ ಆಗಬೇಕು. ಎಲ್ಲ ಆದರೆ ಆ ಡೇಟ್ ಇಲ್ಲ ಕಲಾವಿದಂದು, ಅಥವಾ ಆ ಲೊಕೇಶನ್ ಇವತ್ತು ಕೊಡೋಲ್ಲ ನಮಗೆ. ಯಾಕೆಂದರೆ ಮನೆಗಳಲ್ಲಿ ಶೂಟ್ ಮಾಡ್ತಿರ್ತೀವಿ. ನಮ್ಮದು ಟೀಮ್ ಉಳಿಯೋದಕ್ಕೆ ಒಂದು ಮನೆ ಇರ್ತಿತ್ತು, ಪ್ರೊಡಕ್ಷನ್ ಹೌಸ್ ಅಂತ. ಆದರೆ ಶೂಟಿಂಗಿಗೆ ಬೇರೆ ಬೇರೆ ಕಡೆ ಮನೆಗಳು, ಕಂಟಿನ್ಯೂಟಿ. ವಠಾರ ಅಂತೂ ಬನ್ನೇರುಘಟ್ಟದಲ್ಲಿ ನಾವು ಪರ್ಮನೆಂಟ್ ಆಗೋಗ್ಬಿಟ್ಟಿದ್ವಿ. ವಠಾರ ಅಲ್ಲಿ ಬನ್ನೇರುಘಟ್ಟದಲ್ಲಿ ಯಾವುದೋ ದೇವ್ರ ಉತ್ಸವ, ನಮ್ಮ ಹುಡುಗರು ಭಾಗಿ, ಅವ್ರಿಗೊಂದು ಚಂದ, ಅಲ್ಲಿ ಯುವಕರ ಸಂಘ. ಆ ಇಡೀ ಬನ್ನೇರುಘಟ್ಟದಲ್ಲಿ ವಠಾರ ಚಿತ್ರೀಕರಣ ಅನ್ನೋದು ಒಂದು ದೊಡ್ಡ ಸುದ್ದಿ. ಎಲ್ಲ ಬಂದು ನಿಂತು ನೋಡೋದು, ನಿತ್ಯ ಕಾಯಕ ಅದು. ಹಾಗೆ ಈ ಪ್ರತಿಯೊಂದು ಇದಕ್ಕೆ ಅಪಾರ್ಟ್ಮೆಂಟಿಗೆ ಕೂಡ ಇಲ್ಲೊಂದು ದೊಡ್ಡ ಅಪಾರ್ಟ್ಮೆಂಟ್ ತೊಗೊಂಡಿವಿ, ನಂದಿ ಗಾರ್ಡನ್ಸ್ ಅದೇ ಯಾವುದೋ ಅಪಾರ್ಟ್ಮೆಂಟ್. ಅಲ್ಲಿ ಅಪಾರ್ಟ್ಮೆಂಟ್ನ ಬದುಕಿನ ಸೂಕ್ಷ್ಮಗಳು ಏನೇನಿದೆ ಅದನ್ನೆಲ್ಲ ಆ ಧಾರಾವಾಹಿಯಲ್ಲಿ ಹೇಳಿದ್ವಿ. ಆ ಅಪಾರ್ಟ್ಮೆಂಟ್ಗೆ ಒಂದು ಜಯಶ್ರೀ ತುಂಬ ಚೆನ್ನಾಗಿ ಒಂದು ಹಾಡು ಹೇಳಿದರು, ಬಿ ಜಯಶ್ರೀ ಕೈಲಿ ಹಾಡಿಸಿದೆ. ಅದರಲ್ಲಿ ಈ ಅಪಾರ್ಟ್ಮೆಂಟ್ನಲ್ಲಿರ್ತಕ್ಕಂಥ ಬೇರೆ ಬೇರೆ ಥರದ ವ್ಯಕ್ತಿಗಳು, ಪಾತ್ರಗಳು, ಅವುಗಳನ್ನ ಇಟ್ಕೊಂಡು ತಮಾಷೆಯಾಗಿ ಬರೆದಿದ್ದು. ಭೂಮಿ ದೊಡ್ಡದು, ಬಾನು ದೊಡ್ಡದು, ಕಡಲೂ ಕೂಡ ದೊಡ್ಡದು, ಮಾನವರ ಬಾಳು ಚಿಕ್ಕದು, ಬಲು ಚಿಕ್ಕದು ಅಂತ ಶುರುವಾಗುತ್ತೆ ಅದು. ಕಾಂಕ್ರೀಟು ಕಾಡಿನಲ್ಲಿ, ಸಿಮೆಂಟು ಗೂಡಿನಲ್ಲಿ, ಸಕಲೆಂಟು ಜೀವ ಜಾತ್ರೆ, ನೋಡಿಲ್ಲಿ ನಿತ್ಯ ಕಾಶಿ, ಚಿಲಿಪಿಲಿಯ ಗುಬ್ಬಿ ಮೇಳ, ಹಸುವೇಷ ತೊಟ್ಟ ತೋಳ, ಜಿಂಕೆ ಮೊಲ ಜಿರಾಫೆ ಕೋತಿ ಎಲ್ಲ ಇವೆ ನೋಡು ಬಾರ. ಅಂದರೆ ಒಂದು ಮೃಗಾಲಯಕ್ಕೆ ಹೋಲಿಸಿ ತಮಾಷೆಯಾಗಿ ಅದು ಹೋಗುತ್ತೆ. ಅದನ್ನು ಬಿ ಜಯಶ್ರೀ ಕಾಂಕ್ರೀಟು ಕಾಡಿನಲ್ಲಿ, ಸಿಮೆಂಟು ಗೂಡಿನಲ್ಲಿ, ಸಕಲೆಂಟು ಜೀವಜಾತ್ರೆ ಅಂತ ಭಾಳ ಹೈ ಪಿಚ್ಚಲ್ಲಿ ಹಾಡಿದರು. ತುಂಬ ಚೆನ್ನಾಗಿತ್ತು ಅದು ಅಪಾರ್ಟ್ಮೆಂಟ್ನ ಒಂದು ಬದುಕನ್ನು ನೋಡ್ತಾ ನೋಡ್ತಾ ಅಲ್ಲಿ ಹೇಗೆ ಒಬ್ರಿಗೊಬ್ಬರು ಪ್ರೀತಿ, ವಿಶ್ವಾಸ, ಅಲ್ಲಿ ನಡೆಯುವಂಥ ಪ್ರೇಮ ಪ್ರಕರಣ. ಅಲ್ಲೂ ನಮ್ಮ ಗಣೇಶ್ ರೊಮ್ಯಾಂಟಿಕ್ ಹೀರೋ ನಮಗೆ ಅದು ನಡೀತು. ಆ ಅಪಾರ್ಟ್ಮೆಂಟ್ನ ಒಂದು ಕಲೆ ವಿಭಾಗವನ್ನು ನಮ್ಮ ಇತ್ತೀಚೆಗೆ ತೀರಿಕೊಂಡ ಕೆ ರಾಜು ಅಂತ, ಭದ್ರಾವತಿಯ MPM ನೌಕರ, ಆತ ಆರ್ಟ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ತಾ ಇದ್ದ. ಕಡೆಯದಾಗಿ ಉದಯದಿಂದ ಆದಮೇಲೆ ಒಂದಷ್ಟು ವರ್ಷ ನಮ್ಮ ಸಂಸ್ಥೆ ಎಲ್ಲರೂ ಬೇರೆ ಬೇರೆ ಕಡೆ ಬ್ಯುಸಿಯಾಗೋದ್ರು. ಮತ್ತು ನನಗೆ ಸಿನಿಮಾ ಮೋಹ ಶುರುವಾಯಿತು. ನನಗೆ ಅಷ್ಟೊತ್ತಿಗೆ ನನ್ನ ತಲೆಯಲ್ಲಿದ್ದದ್ದು ನನ್ನ ಪ್ರೀತಿಯ ಹುಡುಗಿ ಸಿನಿಮಾ, ಅಮೃತಧಾರೆ ಸಿನಿಮಾ. ಅವುಗಳು ಬೇಕಾದಂಥ ನಿರ್ಮಾಪಕರು, ಸಾರ್ ಸ್ಮಾಲ್ ಸ್ಕ್ರೀನು, ಇಲ್ಲಿ ಕಡೆ ಬನ್ನಿ ಸರ್, ಸ್ವಲ್ಪ ಈ ಕಡೆ ಬನ್ನಿ ಸರ್, ಸಿನಿಮಾನ ಬಿಟ್ಟೇ ಬಿಟ್ರಲ್ಲ ನೀವು ಹೂಮಳೆ ಆದಮೇಲೆ. ಈ ಥರ ಒಂದು ಹೂಮಳೆ ಆದಮೇಲೆ ಗ್ಯಾಪ್ ಇತ್ತು, ಪ್ಯಾರಿಸ್ ಮನೆ ಗ್ಯಾಪ್ ಇತ್ತು. ಹೂಮಳೆ ಆದಮೇಲೆ ನೆಕ್ಸ್ಟ್ ಮಾಡಿದ್ದು ಬಹುಶಃ ಹೂಮಳೆ ಆದಮೇಲೆ ನೆಕ್ಸ್ಟ್ ಮಾಡಿದ್ದು ನನ್ನ ಪ್ರೀತಿಯ ಹುಡುಗಿ. ಅದೇನಾಗಿತ್ತು, ಅಮೆರಿಕಾದಲ್ಲಿ ಇದ್ದಂಥ ಅನೇಕ ಮಿತ್ರರು ನನ್ನ ಪ್ರೀತಿ ಹುಡುಗಿ ಮಾಡಲಿಕ್ಕೆ ನನಗೆ ಇದ್ದರು. ತುಮಕೂರು ದಯಾನಂದ್ ಅವರು, ವಿದ್ಯಾಶಂಕರು, ಅಮರನಾಥ್ ಗೌಡರು ಅಮೆರಿಕಾದಲ್ಲಿ. ಹಾಗಾಗಿ ನನಗೂ ಒಂದು ಸಣ್ಣ ಸಿನಿಮಾಕ್ಕೆ ಹೋಗಬೇಕು ಅನ್ನೋದು ಶುರುವಾಯಿತು. ಆಮೇಲೆ ಸಿನಿಮಾಕ್ಕೆ ಹೋಗಿ ನಾನು ಒಂದು ಸಣ್ಣ ಗ್ಯಾಪ್ ತೊಗೊಂಡು ಮತ್ತೆ ಮಾಡಿದಂಥ 2 ಧಾರಾವಾಹಿಗಳು. ಒಂದು ಒಲವೇ ನಮ್ಮ ಬದುಕು, ಗೆಳೆಯ ಸೂರಿ ETVಗೋಸ್ಕರ ನನಗೆ ಅದು ಮಾಡಿಸಿದರು. ಹಾಂ, ನಮ್ಮ ರಂಗಾಯಣದಲ್ಲಿರ್ತಾರಲ್ಲ ಸೂರಿ, ರಂಗಶಂಕರದಲ್ಲಿರ್ತಾರೆ ಅವರು. ಅದರಲ್ಲಿ ಸುಚೀಂದ್ರ ಪ್ರಸಾದ್ ಮತ್ತು ಪವಿತ್ರ ಲೋಕೇಶ್ ವೈದ್ಯರ ಆದರ್ಶಗಳನ್ನ ಇಟ್ಕೊಂಡು, ಇಬ್ಬರು ಡಾಕ್ಟ್ರುಗಳಿದ್ದರೆ ಮನೇಲಿ, ಇಬ್ಬರಿಗೂ ಬೇರೆ ಬೇರೆ ಐಡಿಯಾಲಜಿ ಇದ್ದರೆ ಏನೇನು ಕಲಹಗಳು, ಸಂಘರ್ಷಗಳು ಬರುತ್ತೆ ಅನ್ನೋದನ್ನು ನಮ್ಮ ಶ್ರೀನಿವಾಸ ಪ್ರಭು, ಮಾಲತಿಯವರು, ಆಮೇಲೆ ನಮ್ಮ ಗುರುರಾಜ ನಾಯ್ಡು ಅವರ ಮೊಮ್ಮಗಳು ಅಮೃತ ಅಂತ ಒಳ್ಳೆ ಪಾತ್ರ ಮಾಡಿದ್ಲು. ಅದರಲ್ಲಿ ಗುರುರಾಜ ನಾಯ್ಡು ಅವರ ಮೊಮ್ಮಗಳು ಆಕೆ ಮಾಡಿದರು. ಗಿರಿಜಾ ಲೋಕೇಶ್ ಮಾಡಿದರು. ಸಿಂಹ ಮಾಡಿದರು, CR ಸಿಂಹ. ಸಂಚಿಕೆ ನಿರ್ದೇಶಕರಾಗಿ ಶ್ರೀಕಾಂತ್ ಹೆಬ್ಳಿಕರ್ ಅದರಲ್ಲಿ ಎಪಿಸೋಡ್ ಡೈರೆಕ್ಟ್ ಮಾಡಿದ ಅಂತ ಶಂಕರ್ ಬಿಲ್ಲೆಮನೆ, ಪ್ರಹ್ಲಾದ್ ಇವರೆಲ್ಲ ನನ್ನ ಜೊತೆಗೆ ಸ್ಕ್ರಿಪ್ಟ್ ಮಾಡಿದರು. ಇದರಲ್ಲಿ ನಮ್ಮ ಸ್ಟೀಫನ್ ಪ್ರಯೋಗದಲ್ಲಿ ಜಿಂಗಲ್ ಮಾಡಿಸ್ದೆ. ಅದರಲ್ಲಿ ಒಬ್ಬರು ಜ್ಞಾಪಿಸ್ಕೋಬೇಕಾದ್ದು ಅಂದರೆ ನಮಗೆ ಒಲವೇ ನಮ್ಮ ಬದುಕಿನಲ್ಲಿ ಇವರು ಮುರಳೀಧರ್ ಅಂತ ಒಬ್ಬರು, ಅವ್ರಿಗೆ ಸ್ವಲ್ಪ ಈ ಓವರಾಲ್ ಸ್ಕ್ರಿಪ್ಟನ್ನು ಕನ್ಸಾಲಿಡೇಟ್ ಮಾಡೋವಂಥ ಕೆಲಸ, ನಿರ್ವಹಣೆ ಮಾಡೋದು, ಕಲಾವಿದರನ್ನ ಆಯ್ಕೆ ಮಾಡೋದು, ಫಸ್ಟ್ ರೌಂಡ್ ಕೆಲಸ ಇರುತ್ತಲ್ಲ, ನಾನು ಮಾಡೋಕ್ಕಾಗದೇ ಇರೋವಂಥ ಕೆಲವು ಕೆಲಸಗಳನ್ನು ಒಬ್ಬರು ಜ್ಯುವೆಲರ್ ಮುರಳೀಧರ್ ಅಂತ, ತುಂಬ ಓದ್ಕೊಂಡ ಮನುಷ್ಯ ಅವರು, ತುಂಬ ತಿಳುವಳಿಕೆ ಇದೆ. ಅವರು ಎಲ್ಲ ಎಪಿಸೋಡ್ಗಳನ್ನು ಓದೋದು, ಅದನ್ನು ಸ್ಟ್ರೀಮ್ ಲೈನ್ ಮಾಡೋದು, ಯಾವ ಎಪಿಸೋಡ್ ಆದಮೇಲೆ ಯಾವ್ದು
ಈ ಥರದ್ದು ಒಂದು ಮೇಲ್ವಿಚಾರಣೆ ಕೆಲಸವನ್ನು ಮಾಡಿದರು. ಅದು ETVಗೆ ಮಾಡಿದಂಥದ್ದು. ಇದು ಡಾಕ್ಟರ್ ಗಿರಿಜಮ್ಮ ಅವ್ರ ಹತ್ರ ಕೆಲವು ಎಪಿಸೋಡ್ಸ್ಗಳನ್ನು ಬರೆಸಿದೆ, ಯಾಕೆಂದರೆ ಅವರು ಡಾಕ್ಟ್ರು. ಅದರಿಂದ ನಾನಿಂದರೆ ಆಯಾ ಪ್ರೊಫೆಷನಿಗೆ ಸಂಬಂಧಪಟ್ಟವ್ರನ್ನ ಅಪ್ರೋಚ್ ಮಾಡ್ತಾ ಇದ್ದೆ. ಆ ಥರ ಆಯಿತು. ಆಮೇಲೆ ಸುರೇಶ್ ಬಾಬು, ಸುಧಾಕರ್ ಅಂತ ಇಬ್ಬರು ಕ್ಯಾಮರಾಮನ್ಗಳು, ಇಬ್ಬರು ದೊಡ್ಡ ಕ್ಯಾಮರಾಮನ್ಗಳಾಗಿದ್ದಾರೆ. ಸುರೇಶ್ ಬಾಬು ಶಿವರಾಜ್ ಕುಮಾರ್ ಸಿನಿಮಾಗಳು ಎಲ್ಲ ಮಾಡ್ತಿರ್ತಾನೆ. ಸುಧಾಕರ್ ಕೂಡ ಈಗ ದರ್ಶನ್ ಅವ್ರ ಸಿನಿಮಾಗಳೇನೋ ಕೆಲವು ಮಾಡಿದ್ದಾನೆ. ಅವನು ನಮ್ಮಲ್ಲಿ ಸಂಚಿಕೆ ಛಾಯಾಗ್ರಾಹಕರಾಗಿ ಆ ಹುಡುಗರಲ್ಲ. ಅಂದರೆ ನಾನು ಏನು ಹೇಳ್ತೀನಿ ಅಂದರೆ, ಕೆಲವರು ಶಕ್ತಿ ಇದ್ದವ್ರು ಎಷ್ಟು ದೂರಕ್ಕೆ ಹೋಗ್ತಾರೆ ಅಂತ. ಸುಧಾಕರ್ ಈಗ ದೊಡ್ಡ ಕಮರ್ಷಿಯಲ್ನ, ಬಹಳ ದೊಡ್ಡ ಫಿಲ್ಮ್ನ, ರಾಬರ್ಟ್ ಅಲ್ಲ, ಆ ಥರ ಚಿತ್ರಗಳನ್ನು ಮಾಡೋವಷ್ಟು ಬೆಳೆದ್ರು. ಅದು ನನಗೆ ಸಂತೋಷ. ಆ ಥರದ ಅವ್ರ ಬಗ್ಗೆ ನನಗೆ ತುಂಬ ಅಭಿಮಾನ. ಹೆಂಗೆ ಮುಂದೆ ಬರಬೇಕು, ಕಷ್ಟಪಡಬೇಕು, ಕೆಲಸ ಮಾಡಬೇಕು, ಬೇರೆ ಬೇರೆ ಎತ್ತರಕ್ಕೆ ಪ್ರಯಾಣ ಮಾಡಬೇಕು. ಅದು ತುಂಬ ಕೆಲವ್ರಿಗೆ ಸಾಧ್ಯ ಆಗುತ್ತೆ. ಅವನು ಕೂಡ, ನಮ್ಮ ಸುರೇಶ್ ಬಾಬು ಕೂಡ ನನ್ನ ಪ್ರೀತಿ ಹುಡುಗಿಲಿ ಅಸಿಸ್ಟೆಂಟ್ ಕ್ಯಾಮ್ರಾಮನ್ನು ರಾಜನ್ ಜೊತೆ ಇರ್ತಿದ್ದ. ಆಮೇಲೆ ಇಂಡಿಪೆಂಡೆಂಟಾಗಿ ಫಿಲ್ಮ್ ಮಾಡ್ದ, ಶಿಶಿರ ಮಾಡ್ದ ನಮ್ಮ ಮಂಜು ಸ್ವರಾಜ್ ಜೊತೆಗೆಲ್ಲ. ಆಮೇಲೆ ಈತ ರಾಬರ್ಟ್ ಅಲ್ಲದೆ ಇನ್ನೂ ಸುದೀಪ್ ಅವ್ರ ಚಿತ್ರಗಳು ಎಲ್ಲ ಮಾಡಿದ್ದಾನೆ ನಮ್ಮ ಸುಧಾಕರ್. ಆ ಥರ. ಸೊ ನಮ್ಮ ಆ ಒಟ್ಟು ಸಂಸ್ಥೆಯಿಂದ ಬಂದವರಲ್ಲಿ ಎತ್ತರಕ್ಕೆ ಬೆಳೆದಂಥ ನನ್ನ ಪ್ರೀತಿಯ ಸಹೋದರರು, ಗೆಳೆಯರು ಅಂದರೆ ಗಣೇಶು, ನಮ್ಮ ದುನಿಯಾ ವಿಜಿ, ಆಮೇಲೆ ಶರಣ್, ಮತ್ತು ನಮ್ಮ ಛಾಯಾಗ್ರಾಹಕರಾಗಿ ಈ ಹುಡುಗರೆಲ್ಲ ಸುಧಾಕರು, ಇವರೆಲ್ಲ ಇನ್ನು ಒಂದಷ್ಟು ಜನ ಇರಬಹುದು. ನನಗೆ ಈಗ ತಕ್ಷಣಕ್ಕೆ ನೆನಪಾಗ್ತಿಲ್ಲ. ಎನಿಹೌ ಹಾಗೆ ಬೆಳೆದಂಥ ಎಲ್ಲರಿಗೂ ನಾನು ಕೃತಜ್ಞತೆ ಅರ್ಪಿಸಬೇಕು. ಕಡೆಯದಾಗಿ ನಾನು ಮಾಡಿದಂಥ ಧಾರಾವಾಹಿ ನಿತ್ಯೋತ್ಸವ ಕಥೆ. ನನ್ನ ಗೆಳೆಯ MS ಶ್ರೀರಾಮ್ ಅಂತ ಅವ್ರದ್ದೊಂದು ಲಾಟರಿ ಅಂತ ಒಂದು ಕತೆ ಓದಿದ್ದೆ. ಅದನ್ನು ತೊಗೊಂಡಿದ್ದಷ್ಟೇ. ಅವ್ನಿಗೆ ಹೇಳಿದ್ದೆ, ದಾರಿ ತಪ್ತೀವಿ ನಾವು, ಕತೆ ಥರನೇ ಇರಲ್ಲಪ್ಪ, ಬೆಳೆಸ್ತೀವಿ, ಬೇಜಾರು ಮಾಡ್ಕೋಬೇಡ ಗೆಳೆಯ ಅಂತ. ಅವನು ನನಗೆ ಭಾಳ ಪ್ರೀತಿಯ ಗೆಳೆಯ. ಏನಾರ ಮಾಡ್ಕೊಂಬಾರ, ನಿನಗೆ ಇಷ್ಟ ಏನು ಮಾಡ್ಕೋ, ನಿಮ್ಮ ಮಾಧ್ಯಮ, ನಿಮ್ಮ ಗೋಲ್ಡ್ ನಮ್ಗೆ ಯಾಕೆ ಅಂತ ಕೊಟ್ಬಿಟ್ಟ ಪಾಪ. ಅನಂತ್ನಾಗ್ ವಿನಯ ಪ್ರಸಾದ್ ಜೋಡಿ. ನಿತ್ಯೋತ್ಸವ ಏನಂದರೆ, ಮೂಲತಃ ಅದು ವಯಸ್ಸಾದ ಮೇಲೆ, 60 ದಾಟಿದ ಮೇಲೆ ಕೂಡ ಒಬ್ಬ ಮನುಷ್ಯ ಜೀವನ ಪ್ರೀತಿಯನ್ನು ಇಟ್ಕೊಳ್ಳಿಕ್ಕೆ, ಗಂಡು ಹೆಣ್ಣಿನ ಸಂಬಂಧಗಳನ್ನು ಹೊಸ ದಿಕ್ಕಿನಲ್ಲಿ ನೋಡಲಿಕ್ಕೆ ಸಾಧ್ಯ ಅನ್ನೋದನ್ನು ಅವರಿಬ್ಬರು ಒಂದು ಪ್ರಬುದ್ಧವಾದ ಅಭಿನಯದಲ್ಲಿ ಅನಂತ್ ಮತ್ತು ವಿನಯ ಚೆನ್ನಾಗಿ ಮಾಡಿದರು. ಅದು ಗೋವಾದಲ್ಲಿ ಚಿತ್ರೀಕರಣ ಮಾಡಿದ್ದೆ. ಅದನ್ನು ಗೋವಾ, ಅಂಕೋಲಾ ಬೀಚ್ ಅಲ್ಲೆಲ್ಲ ಶೂಟ್ ಮಾಡಿದ್ವಿ. ಅದೊಂದು ರಾಮಚಂದ್ರ ಹಡಪದ್ದಂತ ಅದಕ್ಕೆ ಮ್ಯೂಸಿಕ್ ಮಾಡಿದ. ನಮ್ಮ ರಂಗಭೂಮಿ ನೋಡಿದ್ದೀರಲ್ಲ, ಅವನು ನಿತ್ಯೋತ್ಸವ ಅಂತ. ನಮ್ಮ ಸ್ಪರ್ಶ ಅಂತ ಒಬ್ಳು ಹೆಣ್ಮಗಳು ಹಾಡಿದ್ದು, ನಮ್ಮ ಕಮಲಾ ಅವ್ರ ಮಗಳು, MR ಕಮಲಾ ಅವ್ರ ಮಗಳು ಹಾಡಿದ್ದು. ಅದರಲ್ಲಿ ಕೂಡ ಅನಂತ್ನಾಗ್ ಅವರು ವಿನಯ ಪ್ರಸಾದ್ ಜೊತೆಗೆ ನಮ್ಮ ಮುರುಡಯ್ಯ ಒಂದು ಒಳ್ಳೆ ಪಾತ್ರ ಮಾಡಿದ್ದ. ಪ್ರೊಫೆಸರ್ ದಾಮೋದರ ಶೆಟ್ಟಿ ಅವರು, ಅವರೊಂದು ವಾಕಿಂಗ್ ಟೀಮ್ ಇರುತ್ತೆ, ಬೆಳಗಿನ ವಾಕಿಂಗ್ನಲ್ಲಿ ಸಿಕ್ಕೋರು, ನಮ್ಮ ನಾದ ಅವರ ಫ್ರೆಂಡ್ಸು, ಅವರೊಂದಷ್ಟು ಜನ ಪಾತ್ರಗಳನ್ನು ಮಾಡಿದರು. ಉಮೇಶ್ ಸಿರಿಗೆರೆ ಅಂತ ಒಬ್ಬ ಪಾತ್ರ ಮಾಡಿದರು. ಅದು ನನ್ನ ಧಾರಾವಾಹಿ ಆಗಿ, ನನ್ನ 8ನೇ ಧಾರಾವಾಹಿಯಾಗಿ ಝೀನಲ್ಲಿ ಆಯಿತು. ಸೊ ಝೀಗೆ ಒಂದು ಧಾರಾವಾಹಿ ಮಾಡಿದೆ, ETVಗೆ ಒಂದು ಧಾರಾವಾಹಿ ಮಾಡಿದೆ, 6 ಧಾರಾವಾಹಿಗಳನ್ನು ಉದಯವಾಹಿನಿಗೆ ಮಾಡಿದೆ. ಇದರ ಮೂಲಕ ಒಂದು ಜಗತ್ತನ್ನು ಕಟ್ಟಿಕೊಂಡೆ, ಒಂದು ಪ್ರೀತಿಯನ್ನು ಅನುಭವಿಸಿದೆ. ಅನೇಕ ಕುಟುಂಬಗಳಿಗೆ ಸಣ್ಣ ಪ್ರಮಾಣದಲ್ಲಿ ನೆರವಾಗಲಿಕ್ಕೆ ಸಾಧ್ಯ ಆಯಿತು. ಮತ್ತು ಸಿನಿಮಾದಲ್ಲಿ ಹೇಳಲಿಕ್ಕೆ ಸಾಧ್ಯವಿಲ್ಲದಿರೋ ಕಥೆಗಳನ್ನು ಧಾರಾವಾಹಿಯಲ್ಲಿ ಹೇಳೋಕ್ಕೆ ಸಾಧ್ಯ ಆಯಿತು. ಅದೊಂದು ಬ್ಯೂಟಿ. ಕೆಲವನ್ನು ನೀವು ಸಾಹಿತಿಯಾಗಿ ಪುಸ್ತಕ ರೂಪದಲ್ಲೇ ಹೇಳಬೇಕಾಗತ್ತೆ, ಕೆಲವನ್ನು ಧಾರಾವಾಹಿ ರೂಪದಲ್ಲೇ ಹೇಳಬೇಕಾಗತ್ತೆ, ಕೆಲವನ್ನು ಸಿನಿಮಾ ರೂಪದಲ್ಲೇ ಹೇಳಬೇಕಾಗತ್ತೆ. ಅಮೆರಿಕಾವನ್ನು ನೀವು ಕಂತುಗಳಲ್ಲಿ ಹೇಳೋಕ್ಕಾಗಲ್ಲ, ಅಥವಾ ವಠಾರದ ಅಷ್ಟು ಕಥೆಗಳನ್ನು ಒಂದು ಸಿನಿಮಾದಲ್ಲಿ ತುರುಕೋಕ್ಕಾಗಲ್ಲ. ನಾನು ಯಾಕೆ ಹೇಳ್ತಿದ್ರೆ, ಯಾವ ಮಾಧ್ಯಮವು ಚಿಕ್ಕದು ಅಲ್ಲ, ದೊಡ್ಡದು ಅಲ್ಲ, ಅದನ್ನು ನಾವು ಹೆಂಗೆ ಬಳಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅನ್ನೋದಕ್ಕೆ. ಹೀಗಾಗಿ ಇಷ್ಟು ಧಾರಾವಾಹಿಗಳು ನಾನೀಗ ನಿರೂಪಣೆ ಮಾಡಿದವುಗಳು ಸುಮ್ಮನೆ ಹೋಲಿಸಿ ನೋಡಿ, ಒಂದಕ್ಕಿಂತ ಒಂದು ಭಿನ್ನ. ಎಲ್ಲಿಯೂ ನಾವು ಪುನರಾವರ್ತನೆ ಮಾಡಿಲ್ಲ. ಪ್ರತಿಬಿಂಬ ಹೋಗುವ ಜಾಡೆ ಬೇರೆ, ಕಾವೇರಿ ಹೋಗುವ ಜಾಡೆ ಬೇರೆ, ಪುಣ್ಯದಲ್ಲಿ ಹೇಳೋ ವಿಷಯ ಬೇರೆ. ಇದು ನಾನು ಪ್ರಜ್ಞಾಪೂರ್ವಕವಾಗಿ ಈ ಭಿನ್ನತೆಯನ್ನು ಕಾಪಾಡ್ಕೊತಿದ್ದೆ. ನನ್ನ ಸಿನಿಮಾದಲ್ಲೂ ನಾನು ಅದನ್ನು ಯಾವಾಗಲೂ ಯೋಚನೆ ಮಾಡ್ಕೊತಿದ್ದೆ. ಉಂಡು ಹೋದಾದಮೇಲೆ ಇನ್ನೊಂದು ಮರ್ಡರ್ ಮಿಸ್ಟ್ರಿ ಮಾಡಬೇಕು ಬಾನಲ್ಲೇ, ಅದಾಯಿತು. ಒಂದು ಗಂಭೀರವಾದ ಸಿನಿಮಾ ಕೊಟ್ರೇಶಿ, ಹಿಂಗೆ ಹೋದವನು ನಾನು. ಕೊಟ್ರೇಶಿ ಆದಮೇಲೆ ಒಂದು ಹಳ್ಳಿ ಸ್ಲಮ್ನಿಂದ ನೇರ ಅಮೆರಿಕ, ಅಲ್ಲಿಂದ ಬಂದು ನಾರ್ತ್ ಈಸ್ಟ್ ಹೂಮಳೆ. ನೀವು ನನ್ನ ಜರ್ನಿ ನೋಡಿದ್ದೀರಲ್ಲ, ಹಾಗೆ ಧಾರಾವಾಹಿಯಲ್ಲೂ ಅದನ್ನು ನಾನು ಕಾನ್ಷಿಯಸ್ಸಾಗಿ ಮಾಡಿದ್ದೀನಿ. ಆಕಸ್ಮಿಕ ಅಲ್ಲ ಅದು. ವಸ್ತುವಿನ ಆಯ್ಕೆಯಲ್ಲಿ ನಾವು ಪ್ರಯೋಗಶೀಲತೆಯನ್ನು ನಾವು ಯಾವತ್ತೂ ಕಳ್ಕೊಳ್ಬಾರ್ದು. ನಾನು ಇದನ್ನು ನನ್ನ ತರುಣ ಮಿತ್ರರಿಗೆ ಹೇಳ್ತಾ ಇದ್ದೀನಿ. ಈಗೆಲ್ಲ ಏನಾಗಿದೆ, ಧಾರಾವಾಹಿಗಳು, ಕೆಲವರು ಯಾಕೆ ಸರ್ ನೀವು ಧಾರಾವಾಹಿ ಮಾಡಲ್ಲ ಅಂತ ಕೇಳ್ತಾರೆ. ನನಗೆ ಧಾರಾವಾಹಿಯ ಪ್ರಪಂಚ ತುಂಬ ಬದಲಾಗ್ಬಿಟ್ಟಿದೆ.
ಅದನ್ನು ನಿಯಂತ್ರಿಸುವವನು, ಅದರ ಕ್ವಾಲಿಟಿ ಕಂಟ್ರೋಲ್ ಮಾಡುವವನು ನಮಗೆ ಗೊತ್ತಿಲ್ಲದಿರುವ ಅನ್ಯ ಭಾಷೆಯ ಯಾವುದೋ ಒಂದು ಚೇಂಬರಲ್ಲಿ ಕೂತ್ಕೊಂಡು, ಮುಂಬೈನಲ್ಲೆಲ್ಲೋ ಕೂತ್ಕೊಂಡು ಇಲ್ಲಿಂದ ಒಂದು ಫೋಟೋ ತೆಗೆದು ಕಳಿಸಿ, ಸರಿ ಇದೆ ಸರ್, ಕಾಸ್ಟ್ಯೂಮ್ ಈಸ್ ಓಕೆ, ಶಲ್ ಚೇಂಜ್ ದ ಕಾಸ್ಟ್ಯೂಮ್ ಅಂಥೇಳಿ ಅವರು ಓಕೆ ಅಂದಮೇಲೆ ಆ ಕಾಸ್ಟ್ಯೂಮ್ಸ್ಗಳನ್ನು ಬದಲಾಯಿಸಿ ಧಾರಾವಾಹಿಯನ್ನು ಚಿತ್ರೀಕರಿಸಬೇಕಾದಂಥದ್ದನ್ನು ಬಂದು ನನಗೆ ಹಿರಿಯ ಕಲಾವಿದರು ವ್ಯಥೆಯಿಂದ ಹೇಳ್ಕೊಂಡಿದ್ದಾರೆ. ಹೇಗೆ ಸರ್ ಇದು, ಕನ್ನಡ ಸಂಸ್ಕೃತಿ ಇರಲ್ಲ, ಕನ್ನಡ ಭಾಷೆ ಇರಲ್ಲ, ಅದು ಡಬ್ಬಿಂಗ್ ಆಗಿರಲಿ ಇನ್ನೊಂದಾಗಿರಲಿ, ನಾನು ಡಬ್ಬಿಂಗ್ ವಿರೋಧಿ ಅಂತ ನಾನು ಮುಂಚೆಯಿಂದ ನಾನು ಹೇಳ್ಕೊಂಡೇ ಬಂದಿದ್ದೀನಿ, ಅದು ಬೇರೆ ಬಂದುಬಿಟ್ಟಿದೆ. ಕೆಲವು ಧಾರಾವಾಹಿಗಳಿಗೆ ಓಕೆ, ಮಹಾಭಾರತ ರಾಮಾಯಣ ಅಂತ ಓಕೆ, ಡಬ್ಬಿಂಗ್ ಇರಲಿ, ಮಹಾಕಾವ್ಯಗಳು ಎಲ್ಲರ ಕಥೆ ಗೊತ್ತಿರೋ ಅಂಥದ್ದು. ಹಾಗಂತ ಸ್ಥಳೀಯ ಪ್ರಾತಿನಿಧ್ಯ ಹೋಗಿಬಿಟ್ರೆ ಒಂದು ಉದ್ಯಮಕ್ಕೆ ಬರೀ ಕಂಠದಾನ ಕಲಾವಿದರು ಸಾಕೆ, ಭಾಷಾಂತರಕಾರರು ಮಾತ್ರ ಸಾಕೆ? ಎಷ್ಟು ಜನ, ನನಗೀಗ 3000 ಜನ ಒಂದು ಧಾರಾವಾಹಿಯಲ್ಲಿ ಕೆಲಸ ಮಾಡಿದ್ದಾರೆ ಅಂದರೆ ಯಾರವರೆಲ್ಲ ಕನ್ನಡದ ಕಾರ್ಮಿಕರು, ಕನ್ನಡದ ಕಲಾವಿದರು. ಆ ದೃಷ್ಟಿಯಿಂದ ತಮಿಳಿನಲ್ಲಿ ತೆಲುಗಿನಲ್ಲಿರೋ ಹಾಗೆ ನಮ್ಮ ಸ್ವಂತಿಕೆಯನ್ನು ಕನ್ನಡ ಧಾರಾವಾಹಿಗಳು ಉಳಿಸ್ಕೋಬೇಕು. ಅವ್ರು ಹಾಕೋ ಬಟ್ಟೆ ಎಲ್ಲಿ ಹಾಕ್ತಾರೆ ಗೊತ್ತಿಲ್ಲ, ಅಲ್ಲಿರೋ ಆಚಾರ ವಿಚಾರಗಳು, ಅಲ್ಲಿ ನಡೆಯೋ ಮದುವೆಗಳು, ಯಾವ ಮದುವೆಗೆ ನಡೆಯುತ್ತೆ ಗೊತ್ತಿಲ್ಲಪ್ಪ ನಮ್ಗೆ. ಆ ಥರದ್ದನ್ನು ಇವತ್ತು ನಡೀತಿದೆ. ಇಂಥ ಹೊತ್ತಲ್ಲಿ ದೂರ ನಿಂತು ಅದನ್ನು ಗಮನಿಸೋದಷ್ಟೇ ನಮ್ಮ ಕೆಲಸ. ಸದ್ಯಕ್ಕೆ ನನಗೆ ಧಾರಾವಾಹಿ ಮಾಡುವಂಥ ಉತ್ಸಾಹ ಇಲ್ಲ, ವೆಬ್ ಸೀರೀಸ್ಗಳನ್ನು ಮಾಡೋ ಉತ್ಸಾಹ ಇದೆ. ಯಾಕಂದರೆ ಅಲ್ಲೊಂದು ಕಡೆ ನಾನಿನ್ನು ಒಂದು ಅಪರಾಧ ಮಾಡಿಲ್ಲ, ಎಲ್ಲ ಕಡೆ ಅಪರಾಧಗಳನ್ನು ಮಾಡ್ಕೊಂಡು ಬಂದಿರೋದ್ರಿಂದ ಅದೊಂದು ಅಪರಾಧಗಳ ಪಟ್ಟಿಗೆ ಸೇರಿಸ್ಕೊಳ್ಳೋದಕ್ಕೆ ಉತ್ಸುಕನಾಗಿದ್ದೇನೆ. ಅನೇಕ ತಾಂತ್ರಿಕ ಸಬ್ಮಿಟ್ ಮಾಡಿ ಕೆಲವು ಕಡೆ ಅವರ ಇದಕ್ಕೆ ಒಪ್ಪಿಗೆಗಾಗಿ ಕಾಯ್ತಾ ಇದ್ದೇನೆ. ಎಲ್ಲ ಕೂಡಿ ಬಂದರೆ ನಾನು ಅದನ್ನು ಮಾಡ್ತೀನಿ. ಯಾಕೆಂದರೆ ನನ್ನ ಜೊತೆಗೆ ಒಂದು ಟೆಂಟ್ ಸಿನಿಮಾ ಶಾಲೆ ಇದೆ, 100 ಜನ ಪ್ರತಿಭಾವಂತರಿದ್ದಾರೆ ಇಲ್ಲಿ. ಅವ್ರಿಗೆಲ್ಲ ಒಂದು ವೇದಿಕೆ ಕಲ್ಪಿಸ್ಕೊಡ್ಬೇಕದು. ಸಿನಿಮಾದಲ್ಲಿ ಎಲ್ರಿಗೂ ಅವಕಾಶ ಕೊಡೋಕ್ಕಾಗಲ್ಲ, ಚಿಕ್ಕದೇನೋ ಕೊಡ್ಬೋದು. ಹೆಚ್ಚು ಜನರಿಗೆ ಕೊಡಬೇಕಾದ್ರೆ ಸೀರೀಸ್, ವೆಬ್ ಸೀರೀಸ್ ಆರ್ ಟೆಲಿವಿಷನ್ ಎಪಿಸೋಡ್ಸ್ ಸಾಧ್ಯ ಆಗುತ್ತೆ. ಸೊ ನಾನು ಕ್ರಿಯೇಟಿವ್ ಕ್ಯಾಪ್ಟನ್ ಅಂದರೆ ಬರೀ ಡೈರೆಕ್ಟ್ ಅಲ್ಲ, ಒಂದು ತಂಡದ ನಾಯಕ, ಒಂದು ಸಂಸ್ಥೆಯ ನಾಯಕ. ಹಾಗಾಗಿ 10 ಕುಟುಂಬಗಳನ್ನು, 10 ಕಲಾವಿದರನ್ನು, ತಂತ್ರಜ್ಞರನ್ನ ಜೊತೆಲಿ ಕರ್ಕೊಂಡು ಹೋಗಬೇಕು. ಸಾಧ್ಯವಾದಷ್ಟು ಅವರು ಬೆಳೆಯೋದಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನೋದು ನನ್ನ ಗಾಢವಾದ ವಿಶ್ವಾಸ. ನೀನು ಕೇಳಬೇಕಾದ ಪ್ರಶ್ನೆ ಇದ್ರೆ ಕೇಳು, ನನ್ನ ಕಡೆ ನೀನೇನಿಲ್ಲ. ಕೆಲವು ಮರೆಯಲಾದ ಪ್ರಸಂಗಗಳು ಅದೊಂದು ಹೇಳಬೇಕಲ್ಲ. ನಮ್ಮ 8 ಧಾರಾವಾಹಿಗಳಲ್ಲಿ ನನಗೆ ಮರೆಯಲಾಗದ ಒಂದು 2 ಸಂತೋಷದ ಘಟನೆಗಳು ಅಂತ ಹೇಳಿದರೆ, ಭಾಗ್ಯ ಧಾರಾವಾಹಿ. ಭಾಗ್ಯ ಧಾರಾವಾಹಿಯ ಹೆಣ್ಣುಮಗಳು ನಾಯಕಿ ಜ್ಯೋತಿ. ನಮ್ಮ ಸಂಚಿಕೆ ನಿರ್ದೇಶಕ ಗೋಪಿ ಪೇಣ್ಯ, ಬಹುತೇಕ ಅವನು ನಮ್ಮ ಕುಟುಂಬದ ಸದಸ್ಯ, ನನ್ನ ಸೋದರ ಅಂತಲೇ ಹೇಳ್ಬೋದು. ಅವರಿಬ್ಬರು ಮಧ್ಯೆ ಪ್ರೀತಿ ಪ್ರೇಮ ಆಗಿ ಅವರಿಬ್ಬರು ಮದುವೆ ಮಾಡಿಕೊಂಡ್ರು. ಮದುವೆ ನಾನು ಅಮೇರಿಕಲ್ಲಿದ್ದೀನಿ, ಅದೆಲ್ಲ ಗೊತ್ತಿಲ್ಲ ಸರ್, ಬರಬೇಕು ನೀವು ಓದಬೇಕು. ಎಷ್ಟು ಕಷ್ಟಪಟ್ಟು ಎದ್ದು ಬಿದ್ದು ನಾನು ಟಿಕೆಟ್ ಮಾಡ್ಕೊಂಡು ಓಡಿ ಬಂದೆ. ಯಾಕೆಂದರೆ ಈ ನಮ್ಮ ಕುಟುಂಬದ ಭಾಗ ಅವರೆಲ್ಲ. ಸೊ ಆ ದಂಪತಿಗಳು ನಮ್ಮ ಧಾರಾವಾಹಿಯಲ್ಲಿ ವಿವಾಹ ಜೀವನಕ್ಕೆ ಪ್ರವೇಶ ಮಾಡಿದಂಥ ಒಂದು ಜೋಡಿ. 2ನೇ ಜೋಡಿ ಒಲವೇ ನಮ್ಮ ಬದುಕು ಧಾರಾವಾಹಿಯಲ್ಲಿ ಸುಚೀಂದ್ರ ಪ್ರಸಾದ್ ಮತ್ತು ಪವಿತ್ರ ಲೋಕೇಶ್ ಅವರ ನಡುವೆ ಪ್ರೇಮಾಂಕುರವಾಗಿ ಆ ಧಾರಾವಾಹಿ ಮುಗಿಯುತ್ತಿದ್ದ ಹಾಗೆ ಅವರು ಮದುವೆ ಮಾಡಿಕೊಂಡ್ರು. ಇಬ್ಬರು ಕಲಾವಿದರು, ಇಬ್ಬರು ಬಹಳ ಪ್ರಸಿದ್ಧರಾಗಿದ್ದಾರೆ ಕಲಾವಿದರಾಗಿ. ಆಕೆ ಬಹುಭಾಷಾ ಕಲಾವಿದೆಯಾಗಿದ್ದಾಳೆ ಪವಿತ್ರ. ಇದೆರಡು ನನಗೆ ಸಂತೋಷ ಕೊಟ್ಟಂಥ ಘಟನೆಗಳು, ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೇನೆ. ಕಹಿಗಳು ಏನಿಲ್ಲ, ಚಿಕ್ಕ ಜಗಳಗಳು, ಚಿಕ್ಕ ಸಣ್ಣ ಪುಟ್ಟದ್ದು ಆಯಾ ಕ್ಷಣಕ್ಕೆ ಬಂದು ಹೋಗೋವಂಥದ್ದು ಬಂದಿರುತ್ತೆ. ನನಗೆ ಯಾವುದ್ರ ಬಗ್ಗೆನೂ ಆ ಕಹಿ ನಾನು ಯಾರ ಬಗ್ಗೆನೂ ಇಟ್ಕೊಂಡಿಲ್ಲ. ಆ ಸಂಸ್ಥೆಯಿಂದ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಪಡ್ಕೊಂಡು ಬೆಳೆದವರಿದ್ದಾರೆ, ಅಲ್ಲೇ ನಿಂತವರಿದ್ದಾರೆ, ವೃತ್ತಿಯನ್ನು ಬದಲಾಯಿಸಿದವರಿದ್ದಾರೆ. ಇನ್ನು ಕೆಲವರು ಸಿನಿಮಾಕ್ಕೆ ಹೋಗಿದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ಧಾರಾವಾಹಿ ಪ್ರಯೋಜನಕಾರಿಯಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಮೈ ಸೀರಿಯಲ್ ಜರ್ನಿ ಆಲ್ ಟುಗೆದರ್. 12 ಸೀರಿಯಲ್, 1 ಡಜನ್ ಸೀರಿಯಲ್ ಮಾಡಿದ್ದೀರಾ ಸರ್ ನೀವು? 8 ಅಂದರೆ ಇನ್ನೆರಡು ಇದು ಟಾಕ್ ಶೋಗಳು ಮಾಡಿದೆ. ಅದು ಧಾರಾವಾಹಿ ಅಲ್ಲ, ಟಾಕ್ ಶೋಗಳು 2 ಅವು ಸೇರಿದ್ರೆ 10. ಚಿತ್ರಗಳು ಸೇರಿಸಿ 8. ನಡೆ ನುಡಿ ಅಂತ ಒಂದು, ಇದೇ ಸತ್ಯ ಅಂತ, ಮತ್ತು ಉದಯಕ್ಕೆ ಮತ್ತೆ ಮಾಡಿದೆ ನಾನು. ಅವೆಲ್ಲ ಏನು ಅಂದರೆ ರಿಯಾಲಿಟಿ ಶೋಸ್ ಥರ.
ಅದರಲ್ಲಿ ನಾನು ಗಂಗೂಬಾಯಿ ಹಾನಗಲ್ಲು, ಏಣಗಿ ಬಾಳಪ್ಪ ಅವರು, ಈ ಥರದ ಗಣ್ಯ ವ್ಯಕ್ತಿಗಳನ್ನು ಸಂದರ್ಶನ ಮಾಡಿದಂಥ ಒಂದು ಒಳ್ಳೆ ಎಪಿಸೋಡ್ಸು. ಅವೆಲ್ಲನೂ ಮಾಡಿದ್ದೀನಿ ನಾನು. ಏಣಗಿ ಬಾಳಪ್ಪ ಅವರು, ಇವರು ಪಾಟೀಲ್ ಪುಟ್ಟಪ್ಪನವರು, ರವಿಶಂಕರ್, ಇನ್ಫೋಸಿಸ್ ನಾರಾಯಣಮೂರ್ತಿಯವರು, ಅನಿಲ್ ಕುಂಬ್ಳೆಯವರು, ಈ ಥರದ ಕ್ರೀಮ್ ಆಫ್ ಕನ್ನಡ ಎಲ್ಲ ಕ್ಷೇತ್ರದವ್ರನ್ನು ತುಂಬ ವಾಕ್ ದಿ ಟಾಕ್ ಥರ ನಡೆ ನುಡಿ ಅಂತ ಒಂದು ಕಾರ್ಯಕ್ರಮ. ಅದು ಕಸ್ತೂರಿಗೆ ಮಾಡಿದ್ದು, ಕಸ್ತೂರಿಗೆ, ನನ್ನ ಉದಯ ಅಲ್ಲ, ಕಸ್ತೂರಿಗೆ ಮಾಡಿದ್ದು. ಇರಲಿ, ಆ ಎಲ್ಲ ಚಾನಲ್ನ ಪುಣ್ಯಾತ್ಮರಿಗೆ ನಾನು ಇವತ್ತು ಎಷ್ಟೋ ವರ್ಷಗಳಾಗಿದೆ ಮುಗಿದು, ಬಹುಶಃ 2006-2007 ಮಾಡಿದ್ದೀನಿ ಅನಿಸುತ್ತೆ. ಅಂದರೆ ಈಗ ಒಂದು 12-13 ವರ್ಷ, 15 ವರ್ಷ ಆಗೋಯ್ತು ಧಾರಾವಾಹಿಯಿಂದ ಬಂದು. ಸ್ಟಿಲ್ ಐ ವಾಂಟ್ ಟು ಸೇ ಮೈ ಥ್ಯಾಂಕ್ಸ್, ಮೈ ಗ್ರ್ಯಾಟಿಟ್ಯೂಡ್ ಟು ಆಲ್ ದ ಚಾನಲ್ ಹೆಡ್ಸ್ ಹೂ ಪ್ರೊವೈಡೆಡ್ ದ ಜಾಬ್. ಯಾಕೆಂದರೆ ಅದು ಒಂದು ಹಂತದಲ್ಲಿ ಕೆಲಸ, ವೃತ್ತಿ, ಆಮೇಲೆ ಕಲೆಗಿಲೆ ನೀವು ಹೇಳ್ಕೊಡೋದಷ್ಟೇ. ಆಮೇಲೆ ಒಂದು ವೃತ್ತಿ ಕೊಟ್ಟರಲ್ಲ ನನ್ನನ್ನು ನಂಬಿ, ಅದರಿಂದ ನಾನು ಇಷ್ಟು ಜನ ಕೆಲಸ ಕೊಡೋಕ್ಕಾಯ್ತು. ಹೀಗಾಗಿ ಎಲ್ಲ ಆಗ ಇದ್ದಂಥ ತಾಂತ್ರಿಕ ವರ್ಗ, ಆಡಳಿತ ವರ್ಗ, ಚಾನಲ್ನ ಹೆಡ್ಸು, ಕ್ರಿಯೇಟಿವ್ ಹೆಡ್ಸು, ಝೀ, ETV ಮತ್ತು ಉದಯ, ಕಸ್ತೂರಿ, ಅವ್ರಿಗೆಲ್ಲ ನನ್ನ ದೊಡ್ಡ ನಮಸ್ಕಾರ. ಮೇಷ್ಟ್ರ ಯಾವ ಪುಸ್ತಕ ನಿಮಗೆ ಬೇಕೋ ಅದನ್ನು ಆಯ್ಕೆ ಮಾಡಿ ಬುಕ್ ಮಾಡಿ, ಮನೆ ಬಾಗಿಲಿಗೆ ಮೇಷ್ಟ್ರ ಪುಸ್ತಕ ನಿಮಗೆ ತಲುಪುತ್ತೆ. ಅದು ರಿಯಾಯಿತಿ ದರದಲ್ಲಿ. ಈಗಲೇ shop.nagathihalli.com ಈ ವೆಬ್ಸೈಟ್ಗೆ ಲಾಗಿನ್ ಆಗಿ ಓದುವ ಸಂಸ್ಕೃತಿ ಕೂಡ ಹೆಚ್ಚಾಗಲಿ. ಸಿರಿಗನ್ನಡಂ ಗೆಲ್ಗೆ.